ನಮ್ಮ ಹುಟ್ಟಿಗೆ ಕಾರಣರಾದ ವ್ಯಕ್ತಿಗಳೇ ಒಂದಿಷ್ಟು ವರ್ಷಗಳ ನಂತರ ನಮ್ಮ ಜೀವನದಲ್ಲಿ ಜೊತೆಗೆ ಬರೋದಿಲ್ಲ. ಅದು ಅಸ್ತಿತ್ವ ಕೊಟ್ಟಿರುವ ರೂಪುರೇಷೆ. ಸಂಪತ್ತು, ನೆಮ್ಮದಿ, ಹಣ ನೀನು ಹುಡುಕೊಂಡು ಹೋದಾಗ ಸಿಗಲ್ಲ. ನೀವು ಹುಡುಕದಷ್ಟು ಅದು ಆಟ ಆಡಿಸ್ಕೊಂಡು ಇದ್ದಿದ್ದು ತಪ್ಪಿಸ್ಕೊಂಡು ಹೋಗತ್ತೆ. ಅದೇ ನಿನ್ನ ಕೆಲಸವನ್ನ ನೀನು ಮಾಡಲು ಸಿದ್ಧವಾದಾಗ ಅದು ನಿನ್ನನ್ನೇ ಹುಡುಕಿಕೊಂಡು ಬರುತ್ತೆ. ನನಗೆ ಸಾಧನೆ ಮಾಡೋಕ್ಕಾಯ್ತು ಅನ್ನೋದು ದೊಡ್ಡದಾದ್ರೆ ಇನ್ನೊಬ್ಬರಿಗಾಗಿಲ್ಲ, ಸಹಾಯ ಮಾಡ್ತೀನಿ ಅನ್ನೋದು ಇನ್ನೂ ದೊಡ್ಡದು. ಸನ್ಯಾಸ ಅನ್ನೋದು ಒಂದು ಅಂತರಂಗದ ಮನಸ್ಥಿತಿ, ಸಾಧನೆ, ಸಿದ್ಧಿ. ಅದನ್ನು ನಾವು ದಿನನಿತ್ಯದ ನಮ್ಮ ವೃತ್ತಿಯ ಮಧ್ಯೆಯೇ ಕಂಡುಕೊಳ್ಳಬಹುದು ಅನ್ನೋದು ಕೃಷ್ಣ, DVG, ಚಾಣಕ್ಯ, ವಿವೇಕಾನಂದ ಇವರ ತತ್ವಗಳು ಮತ್ತೆ ಮತ್ತೆ ನಮಗೆ ಹೇಳ್ತಾ ಬಂದಿದ್ರು. ನಮಗೆ ತತ್ಸಹಜವಾಗಿ ಮನಸ್ಸಿಗೆ ಸನ್ಯಾಸ ಅಂದರೆ ಒಂದು ಚಿತ್ರಣ ವ್ಯಕ್ತವಾಗ್ಬಿಡತ್ತೆ. ಒಂದು ರೀತಿಯ ವೇಷಭೂಷಣ, ಒಂದು ರೀತಿಯ ಪಾದರಕ್ಷೆಗಳು, ತಲೆ ಮೇಲಿನ ಕೂದಲು ಅಥವಾ ತಲೆಗೆ ಕಟ್ಟಿಕೊಳ್ಳೋ ಯಾವುದೋ ಒಂದು ರೂಮಾಲು. ಈ ಚಿತ್ರಣ ನಮ್ಮ ಮುಂದೆ ಬರಕ್ಕೆ ಕಾರಣ ಜನಜನಿತವಾದಂತಹ ಆ ಪರಿಕಲ್ಪನೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಆದರೆ ಅದನ್ನೂ ದಾಟಿದ ಸನ್ಯಾಸವನ್ನ ನಮ್ಮ ವೃತ್ತಿಯಲ್ಲೇ, ನಮ್ಮ ಸಂಪತ್ತು, ಕಾರು, ಬಂಗಲೆ, ಮನೆಗಳ ಮಧ್ಯೆಯೇ ತಂದುಕೊಳ್ಳಬಹುದು, ಸಾಧಿಸಬಹುದು. ಆ ಸನ್ಯಾಸವನ್ನ ಪಡೆದುಕೊಳ್ಳಕ್ಕೆ ಯಾವುದೇ ಜಾತಿ, ಲಿಂಗ ತಾರತಮ್ಯಗಳು ಇಲ್ಲ. ಯಾವುದೇ ಧರ್ಮಕ್ಕೆ ಸೇರಿದ ವ್ಯಕ್ತಿ, ಯಾವುದೇ ರೀತಿಯ ಹುಟ್ಟು, ಸಾಹುಕಾರ ಮನೇಲಿ ಹುಟ್ಟಿರ್ಬೋದು, ಬಡವರ ಮನೇಲಿ ಹುಟ್ಟಿರ್ಬೋದು, ಬಡವರು ಸಾಹುಕಾರ ಆಗಿರ್ಬೋದು, ಯಾವುದೇ ವ್ಯಕ್ತಿಯೂ ಸಹ ಆ ಸನ್ಯಾಸವನ್ನು ಪಡೆದುಕೊಳ್ಳಬಹುದು ಅನ್ನುವುದು ಭಾರತೀಯ ತತ್ವ ಪರಂಪರೆ. ಈ ಭಾರತೀಯ ತತ್ವ ಪರಂಪರೆಯ ಹಾಲ್ಮಾರ್ಕ್, ಶಿಖರಾವಸ್ಥೆಯೇ ಭಗವದ್ಗೀತೆ. ಈ ಭಗವದ್ಗೀತೆಯ ತಾತ್ಪರ್ಯದಲ್ಲಿ DVG ಅವರು ಸನ್ಯಾಸ, ವೃತ್ತಿಧರ್ಮ ಒಂದಕ್ಕೊಂದು ಹೇಗೆ ಜೊತೆಗೇ ಸಾಗಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಯಾವುದೇ ವ್ಯಕ್ತಿ ತನ್ನ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆದುಕೋಬೇಕಂದ್ರೆ ಕೆಲವು ಬಾರಿ ಯಶಸ್ಸು ತನ್ನ ವೃತ್ತಿಯ ಅವಧಿಯಲ್ಲೇ ಬರೋದಿಲ್ಲ ಸಹ, ಮುಂದಿನ ಅಂದರೆ ಆ ವ್ಯಕ್ತಿಯ ನಂತರದ ಕಾಲದಲ್ಲಿ ಯಶಸ್ಸು ಬರುತ್ತೆ. ಆದರೂ ಸಹ ಅದಕ್ಕೊಂದು ರೀತಿಯ ತಪಸ್ಸು ಬೇಕಲ್ವಾ? ಆ ತಪಸ್ಸಿನ ಬಗ್ಗೆ DVG ಅವರು ಹೇಳೋದು, ತೆಂಗಿನ ಮರ ನೆಡುವವನು ಅದರ ಫಲವನ್ನು ಕಾಣುವುದು ಯಾವಾಗಲೂ. ಮರ ನೆಟ್ಟವರು ಯಾರೋ, ಬೆಳೆಸುವವರು ಇನ್ಯಾರೋ, ಫಲ ಅನುಭವಿಸುವವರು ಮತ್ಯಾರೋ. ಮರ ನೆಡುವವನು ಜನಕ್ಕೆ ಒಳ್ಳೆಯದಾಗಲೆಂದು ಆ ಕೆಲಸ ಮಾಡುತ್ತಾನೆ. ತೆಂಗಿನ ಮರ ನೆಡುವವನು ಅನ್ನುವುದು ಇಲ್ಲೊಂದು ರೂಪಕವಾಗಿ, ಮೆಟಫರ್ ಆಗಿ DVG ಅವರು ಉಪಯೋಗಿಸ್ಕೊಂಡಿದ್ದಾರೆ. ತೆಂಗಿನ ಮರ ನೆಡೋದು ಅಂದರೆ ಇಂದಿನ ಪರಿಶ್ರಮ ಎಂದೋ ನಮಗೆ ಪ್ರತಿಫಲವಾಗುವ ಸಾಧ್ಯತೆ, ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತಲ್ಲ, ಪ್ರತಿಫಲ ಬಂದಾಗ ನೀನಿದ್ದೇ ಇರ್ತೀಯ ಅಂತನೂ ಅಲ್ಲ. ಎರಡು ಅಲ್ಲಿ ಸಾಧ್ಯತೆಗಳಿದೆ. ಪ್ರತಿಫಲ ಬರದಿರಬಹುದು, ಅದೊಂದಾದರೆ ಪ್ರತಿಫಲ ಬಂದಾಗ ನೀನು ಇಲ್ಲದೇ ಇರಬಹುದು. ಎಷ್ಟೋ ದೊಡ್ಡ ನಟರಿಗೆ ಅವರ ನಂತರ ಪ್ರಶಸ್ತಿ ಬಂತು, ದೊಡ್ಡ ವ್ಯಕ್ತಿಗಳಿಗೆ ಅವರ ನಂತರ ನೊಬೆಲ್ ಬಂತು, ಭಾರತ ರತ್ನ ಬಂತು, ಕೇಳ್ತಿರ್ತೇವಲ್ಲ. ಯಾಕೆ ಆ ವ್ಯಕ್ತಿಗಳು ಆ ಪ್ರಶಸ್ತಿಯನ್ನ, ಫಲವನ್ನ ತಮ್ಮದೇ ಕಾಲದಲ್ಲಿ ತೆಗೆದುಕೋಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ಕೆಲಸ ಮಾಡಿರಲ್ಲ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರಲ್ಲ, ಕೆಲವು ಸಲ ಬಂದಾಗ ನೀನು ಇರಲ್ಲ. ಹಾಗೆ ತೆಂಗಿನ ಮರ ನೆಡುವವನು ಅದರ ಫಲವನ್ನು ಕಾಣುವುದು ಯಾವಾಗಲೂ. ಮರ ನೆಟ್ಟವರು ಯಾರು? ಈಗ ಎಷ್ಟೋ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿರ್ತಾರೆ, ಆದರೆ ಅವ್ರಿಗ್ಯಾರೋ ಒಬ್ಬರು ಗುರು ಇರ್ತಾರೆ, ಅವ್ರಿಗ್ಯಾರೋ ಒಬ್ಬರು ದಾರಿದೀಪವಾಗಿರ್ತಾರೆ. ಅವರು ಅಷ್ಟು ಪ್ರಖ್ಯಾತವಾಗೋದೇ ಇಲ್ಲ. ಅದರಿಂದ ಅವರು ಏನು ಕಳ್ಕೊಳ್ಳಲ್ಲ, ಸಮಾಜಕ್ಕದು ಗೊತ್ತೂ ಆಗೋದಿಲ್ಲ. ಅವರು ಅಯ್ಯೋ ನನ್ನ ಶಿಷ್ಯಂಗೆ ನನಗಿಂತ ಜಾಸ್ತಿ ಜನಪ್ರಿಯತೆ ಸಿಕ್ತು ಅಂತ ನೊಂದುಕೊಳ್ಳೋದು ಇಲ್ಲ. ಅದು ನಿಜವಾದ ಕರ್ಮಯೋಗ. ಹಾಗೆ ಮರ ನೆಟ್ಟವರು ಯಾರೋ, ಬೆಳೆಸುವವರು ಇನ್ಯಾರೋ, ಫಲ ಅನುಭವಿಸುವವರು ಮತ್ಯಾರು. ಇನ್ಯಾರಿಗೋ ಅದರ ಫಲ ಸಿಗತ್ತೆ. ಅಂದರೆ ಈಗ ಮಾವಿನ ಮರನೇ ಎಷ್ಟೋ ವರ್ಷಗಳಾದಮೇಲೆ ಬಿಡ್ತಿರುತ್ತೆ. ಒಂದೊಂದು ಹಳೇ ಹಲಸಿನ ಮರ 60-70 ವರ್ಷ ಆದಮೇಲೆ ಎಷ್ಟೆಷ್ಟು ಒಳ್ಳೆ ಹಣ್ಣು ಕೊಡ್ತಿರುತ್ತೆ. ಯಾರು ನೆಟ್ಟಿದ್ರು, ಯಾರು ನೀರು ಹಾಕಿದ್ರು ಗೊತ್ತಿಲ್ಲ. ಆದರೆ ಅವ್ರು ಯಾಕೆ ಮಾಡಿರ್ತಾರೆ? ಜನಕ್ಕೆ ಒಳ್ಳೆಯಲಾಗಲೆಂದು ಆ ಕೆಲಸವನ್ನು ಮಾಡಿರುತ್ತಾರೆ. ಏನು ನಾವು ತಿಳ್ಕೋಬೇಕು ಅಂದರೆ, ಅದನ್ನು ಮಾಡುವಾಗ ಒಂದು ಪೂರ್ಣ ಪ್ರಮಾಣದ ಅರ್ಪಣಾ ಮನಸ್ಥಿತಿ ಇರುತ್ತಲ್ಲ, ಅದು ಸನ್ಯಾಸದ ಪ್ರತೀಕ, ಸನ್ಯಾಸದ ರೀತಿ. ಅದಕ್ಕೆ ಮುಂದೆ ಹೇಳೋದು ಅಂತಸ್ಸಮತೆ ಬಹಿಸ್ತಾರತಮ್ಯ. ಇವು ಲೋಕಹಿತ ಸೂತ್ರದ 2 ಭಾಗಗಳು. ಇದು ಒನ್ ಆಫ್ ದ ಫೈನೆಸ್ಟ್ ಲೈನ್ಸ್ ಆಫ್ DVG ಅಂತ ಹೇಳಬಹುದು. ಅಂತಸ್ಸಮತೆ ಅಂದರೆ
ಒಳಗಿನ ಅಂತರಂಗದ ಸಮತೆ. ಸಮತ್ವಂ ಯೋಗ ಮುಚ್ಯತೆ. ಆ ಅಂತಃಸಮತೆ ಬಹಿಸ್ತಾರತಮ್ಯ. ಅಂದರೆ ಹೊರಜಗತ್ತಿನಲ್ಲಿ ತಾರತಮ್ಯಗಳು ದ್ವೈತವಾಗಿ ಅನುಭವಕ್ಕೆ ಬರುತ್ತವೆ. ಜಗತ್ತು ಎರಡು ಬೇರೆ ಬೇರೆನೆ, ಆದರೆ ಒಳಗಡೆ ಅವುಗಳನ್ನು ಅಂತರಂಗದಲ್ಲಿ ಒಂದೇ ರೀತಿ ಕಾಣೋದು. ಆ ಒಂದೇ ರೀತಿ ಕಾಣೋದು ಅಂದ ತಕ್ಷಣ ನನ್ನ ಮುಂದೆ ಇಲ್ಲೊಂದು ಚೇರ್ ಇದೆ, ಆ ಕಡೆ ಒಂದು ಮೈಕ್ ಇದೆ, ಚೇರು ಮೈಕು ಸೇಮ್ ಅಂದ್ಬಿಟ್ಟು ಚೇರ್ ಹಿಡ್ಕೊಂಡು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಮೈಕ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದನ್ನು ಹೇಗೆ ಇನ್ಕಲ್ಕೇಟ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ, ಅದನ್ನು ಡಿ ವಿ ಜಿಯವರು ಅದ್ಭುತವಾಗಿ ಹೇಳ್ತಾರೆ. ಅವುಗಳಿಗೆ ಕೊಡಬೇಕಾದ ಬೆಲೆಯನ್ನು ನಾವು ಕೊಟ್ಟಾಗ ಮಾತ್ರ ಅದರ ಅಂತಃಸಮತೆ ಸಾಧ್ಯವಾಗತ್ತೆ ಅನ್ನೋದು ಡಿ ವಿ ಜಿಯವರ ನಿಲುವು. ಅಂದರೆ ಚೇರ್ ಮೇಲೆ ನಾನು ಕುಳಿತುಕೊಳ್ಳೋದು ಬಿಟ್ಟು ಮೈಕ್ನ ಹಾಗೆ ಉಪಯೋಗಿಸ್ತೀನಿ ಅಂದಾಗ ನಾನು ಸಮತೆಯನ್ನು ತೋರಿಸ್ತಿಲ್ಲ, ಸಮಾನತೆಯನ್ನು ತೋರಿಸ್ತಿಲ್ಲ, ತಾರತಮ್ಯವನ್ನು ತೋರಿಸ್ತಾ ಇದ್ದೀನಿ. ಮುಂದೆ ಅದ್ಭುತವಾದಂತಹ ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ಮನೆಯಲ್ಲಿ ತಾಯಾದವಳು ಮಾಡುವ ಆರೈಕೆ ಮಕ್ಕಳ ವಯಸ್ಸಾಗುತ್ತಾ ತಾರತಮ್ಯವನ್ನು ಅನುಸರಿಸಿ ನಡೆಯುತ್ತದೆ. ಅಂದರೆ ತಾಯಿ ಮೊದಲನೇ ಮಗು ಆದಾಗ ಅದಕ್ಕೊಂದು ರೀತಿ ಆರೈಕೆ ಮಾಡ್ತಿರ್ತಾಳೆ, ಇನ್ನೊಂದು 5 ವರ್ಷ ಬಿಟ್ಟು ಇನ್ನೊಂದು ಮಗು ಆಗತ್ತೆ, ಅದಕ್ಕೊಂದು ರೀತಿ ಆರೈಕೆ ಮಾಡ್ತಿರ್ತಾಳೆ. ಆದರೆ ಆ ಮೊದಲನೇ ಮಗುನ 2ನೇ ಮಗು ಥರನೇ ನೋಡಬೇಕು ಅಂತ ಸಮಾನತೆ ಅಂದ್ಬಿಟ್ಟು ಸೇಮ್ ಆರೈಕೆಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲ, ಎದೆ ಹಾಲನ್ನ ಕೊಡೋಕ್ಕೆ ಸಾಧ್ಯವಿಲ್ಲ, ಹೊರಗಡೆ ಹೋಗಬೇಡ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಮತ್ತು ಇಲ್ಲಿ ತಾರತಮ್ಯ ಇದೆಯಲ್ಲ, ತಾರತಮ್ಯದ ಬಹಿರ್ಪಾಲನೆಯೇ ಅಂತಃಸಮತೆ. ಅಂದರೆ ಅವುಗಳಿಗೆ ಆದಂತಹ ಒಂದು ನಿಯಮಾವಳಿಗಳಿರುತ್ತವೆ, ಒತ್ತಡಗಳಿರುತ್ತವೆ, ರಿಕ್ವೈರ್ಮೆಂಟ್ಗಳಿರ್ತವೆ. ಅವುಗಳಿಗೆ ನಾವು ಸ್ಪಂದಿಸುವುದೇ, ಸಂವೇದನಾಶೀಲವಾಗಿ ಅರ್ಪಿಸಿಕೊಳ್ಳುವುದೇ ಅಂತಃಸಮತೆ. ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಆಕೆ ಬಾಹ್ಯ ಸಾಮ್ಯವನ್ನು ಪಟ್ಟು ಹಿಡಿದು 16 ವರ್ಷದವನಿಗೆ ಕೊಡುವ ತಿಂಡಿಯನ್ನು 16 ತಿಂಗಳವನಿಗೆ ಕೊಟ್ಟರೆ ಅದು ಹಿತವಾಗುವುದು ಹೋಗಿ ತದ್ವಿರುದ್ಧವಾಗುತ್ತದೆ ಅಷ್ಟೇ. ಅವನಿಗೆ ಪಿಜ್ಜಾ ಇಷ್ಟ ಅಂದ್ಬಿಟ್ಟು ಚಿಕ್ಕ ಮಗು ಕೇವಲ 16 ತಿಂಗಳು 1.25 ವರ್ಷ ಆಗಿದೆ ಅದಕ್ಕೂ ಪಿಜ್ಜಾ ಕೊಡ್ತೀನಿ, ತಾರತಮ್ಯ ಮಾಡಬಾರ್ದು ಅಂದರೆ ಚಿಕ್ಕ ಮಗು ಆರೋಗ್ಯ ಕೆಡುತ್ತೆ. ಅಥವಾ ಚಿಕ್ಕ ಮಗು ಕೊಡೋ ಸೆರ್ಲ್ಯಾಕ್ನೆ ದೊಡ್ಡ ಮಗನಿಗೂ ಕೊಡ್ತೀನಿ ಅಂದರೆ ದೊಡ್ಡ ಮಗು ಆರೋಗ್ಯಕರವಾಗಿ ಬೆಳೆಯೋಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ತಾರತಮ್ಯ ಅನ್ನೋದು ಜಗತ್ತಿನಲ್ಲಿ, ವಸ್ತು ಜಗತ್ತಿನಲ್ಲಿ, ಭೌತ ಜಗತ್ತಿನಲ್ಲಿ ಅವಶ್ಯವಾದಂಥದ್ದು. ಆದರೆ ಅಂತರಂಗದ ಸಮಾನತೆ, ಅದೇ ಸಮತೆ, ಸಮತ್ವಂ ಯೋಗ ಮುಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಅದರಿಂದ ಆ ಅಂತಃಸಮತೆ ಅತ್ಯಂತ ಅವಶ್ಯಕ. ನಾನೊಂದು ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದೀನಿ, ಯಾರೋ ಒಬ್ಬರು ವಯಸ್ಸಾದವರು ಟ್ರಿಪ್ಗೆ ಹೋಗಬೇಕು ಅಂತ ನನ್ನ ಕಾರ್ ಬುಕ್ ಮಾಡಿರ್ತಾರೆ. ಅವರು ವಯಸ್ಸಾದವರು ಅಂತ ಗೊತ್ತಾದ ಕೂಡಲೇ ಅವರಿಗೆ ಕಾರು ಒಂದ್ಸಲ ಹತ್ತಕ್ಕೆ ಕಷ್ಟ ಆಗತ್ತಲ್ಲ, SUV ಆದರೆ ಹಿರಿಯ ವಯಸ್ಸಿನವ್ರಿಗೆ. ಅದಕ್ಕೆ ಸುಲಭ ಆಗೋವಂಥ ಮೆಟ್ಲಿರೋವಂಥದ್ದು ಅಥವಾ ಅದರ ಚಾರ್ಜಿ ಕೆಳಗಿರೋವಂಥದ್ದು ಕಾರ್ನ ಕಳಿಸ್ಕೊಡೋದು ಮಾನವ ಸಂವೇದನೆ, ಅದು ಅಂತಃಸಮತೆ. ಎಲ್ಲರನ್ನೂ ಪ್ರೀತಿಯಿಂದ ನೋಡೋದು, ಮಮತೆಯಿಂದ ನೋಡೋದು, ನಮ್ಮವರು ಅಂತ ನೋಡೋದು, ಅಲ್ಲಿ ಸಮತೆ ಬೇಕು. ಆದರೆ ಒಬ್ಬೊಬ್ಬರಿಗೂ ಒಂದೊಂದು ತಾರತಮ್ಯ ಬೇಕು. ನೀವು ವಯಸ್ಸಾದ್ರೇನ್ರಿ, ಎಂಥ ಕಾಲೇಜ್ ಹುಡುಗರಿಗೆ ಎಷ್ಟು ಒಳ್ಳೆ SUV ಕಳಿಸ್ಕೊಡ್ತೀನಿ, ಅಲ್ಲಿ ಸಮತೆ ಬೇಡ. ಮನಸ್ಸಿನಲ್ಲಿ ಅವ್ರಿಗೆ ಒಳ್ಳೇದು ಮಾಡಬೇಕು, ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡಬೇಕು ಅನ್ನೋದು ಸಮತೆ ಆಗಿದ್ದರೆ ಅವರವ್ರಿಗೆ ಅವರವ್ರ ರೀತಿ ರೆಸಲ್ಯೂಷನ್ ಕೊಡೋದು, ಪರಿಹಾರ ಕೊಡೋದು ತಾರತಮ್ಯ. ಅಂದರೆ ಬೇರು ಸಮತೆ ಅಥವಾ ಸಮಾನತೆ ಆಗಿದ್ದರೆ ಅದರ ರೆಂಬೆ ಕೊಂಬೆಗಳು ತಾರತಮ್ಯವನ್ನು ಪಾಲಿಸಲೇಬೇಕಾಗತ್ತೆ. ನಾನು ಎಷ್ಟೊಂದು ಕಡೆ ಹೇಳ್ತಿರ್ತೀನಿ, ಗುಡ್ ಈಸ್ ನಾಟ್ ಬೀಯಿಂಗ್ ನೈಸ್ ಅಂತ. ಈಗ ಒಂದು ಶಾಲೆಯಲ್ಲಿ ಪಾಠ ಮಾಡ್ತಿರ್ತೀವಿ, ಮಕ್ಕಳಿಗೆ ಗುಡ್ ಟೀಚರ್ ಆಗೋದು, ನೈಸ್ ಟೀಚರ್ ಆಗೋದು ಎರಡರಲ್ಲೂ ವ್ಯತ್ಯಾಸ ಇದೆ. ಗುಡ್ ಟೀಚರ್ ಅಂದರೆ ಮಕ್ಕಳು ಏನು ಕಲಿಬೇಕೋ ಅದನ್ನು ಕಲಿದಿದ್ರೆ ಅವ್ರಿಗೆ ಯಾವ ರೀತಿ ಹೇಳಬೇಕೋ, ಪನಿಷ್ ಮಾಡಬೇಕೋ ಅದೆಲ್ಲ ಮಾಡೋದು ಗುಡ್ ಟೀಚರ್. ನೈಸ್ ಟೀಚರ್ ಅಂದರೆ ಕಲಿದಿದ್ರೆ ಪರವಾಗಿಲ್ಲ, ನನಗೆ ಬರೋ ಸಂಬಳ ಬರುತ್ತೆ, ಆಟ ಆಡ್ಕೊ ಹೋಗು ಅದರಿಂದ ಮಕ್ಕಳಿಗೇನು ಒಳ್ಳೇದಾಗಲ್ಲ. ಅಥವಾ ಯಾವುದೋ ಒಂದು ವಿದ್ಯಾರ್ಥಿ ಚೆನ್ನಾಗಿ ಕಲಿತಿರ್ತಾನೆ ಅಥವಾ ಕಲಿತಿರ್ತಾಳೆ, ಇನ್ನೊಂದು ವಿದ್ಯಾರ್ಥಿಗೆ ಆ ಮಟ್ಟನ ಅಧ್ಯಯನ ಸಾಧ್ಯವಾಗ್ತಿರಲ್ಲ. ಯಾವುದೋ ವಿದ್ಯಾರ್ಥಿ ಚೆನ್ನಾಗಿ ಕಲಿತಿಲ್ಲ ಅಂದರೆ ಬಾ ಸಾಯಂಕಾಲ ಕ್ಲಾಸ್ ಮುಗಿದ್ಮೇಲೆ ಅರ್ಧ ಗಂಟೆ ಪಾಠ ಹೇಳ್ಕೊಡ್ತೀನಿ, ಅಲ್ಲಿ ಬೇರೆ ಸ್ಟೂಡೆಂಟ್ ಕೊಡದೇ ಇರೋ ಒಂದು ಅವಕಾಶವನ್ನು ನಾವು ಕೊಡ್ತಿದ್ದೀವಿ. ಅದು ಮೇಲ್ಮಟ್ಟದ ತಾರತಮ್ಯ. ಆದರೆ ಚೆನ್ನಾಗಿ ಓದೋ ಸ್ಟೂಡೆಂಟ್ ಕಡೆ ನಮಗೆ ಎಷ್ಟು ಅಂತರಂಗದ ಮಮಕಾರ ಇದೆಯೋ, ಚೆನ್ನಾಗಿ ಓದಿರೋ ಸ್ಟೂಡೆಂಟ್ ಕಡೆನೂ ಅಷ್ಟೇ ಮಮಕಾರ ಇದೆ. ಆದರೆ ಚೆನ್ನಾಗಿ ಓದೋ ಸ್ಟೂಡೆಂಟ್ಗೆ ಮನೆಗೆ ಹೋಗಕ್ಕೆ ಬಿಟ್ಟರೆ ಅವನು ಅವನಾಗಿನೇ ಓದ್ಕೋತಾನೆ ಅನ್ನೋದು ಆ ತಾರತಮ್ಯ ವಿವೇಕ. ಆದರೆ ಈ ಹುಡುಗ ಮನೆಗೆ ಹೋದರೆ ಓದಲ್ಲ, ಟೈಮ್ ವೇಸ್ಟ್ ಮಾಡ್ತಾನೆ, ಮಣ್ಣಲ್ಲಿ ಆಡ್ಬಿಟ್ಟು, ಹಾಗಾದರೆ ಪಾಠ ಹೇಳ್ಕೊಡ್ತೀನಿ ಬಾ ಅಂತ ಕರೆಯೋದು ಇಲ್ಲಿನ ತಾರತಮ್ಯ ವಿವೇಕ. ಅಂದರೆ ಬೀಯಿಂಗ್ ಗುಡ್ ಈಸ್ ನಾಟ್ ಬೀಯಿಂಗ್ ನೈಸ್. ಆ ತಾರತಮ್ಯ ವಿವೇಕವನ್ನು ನಾವು ಅರಿತುಕೊಂಡಾಗ ಅಂತರಂಗದ ಸಮಾನತೆ, ಈಕ್ವಾನಿಮಿಟಿ ಸಾಧ್ಯವಾಗತ್ತೆ
ಅನ್ನೋದು ಡಿ ವಿ ಜಿಯವರ ಸನ್ಯಾಸ ದೀಕ್ಷೆಗೆ ಒಂದು ಅಡಿಪಾಯ, ಫೌಂಡೇಶನ್. ಆ ಫೌಂಡೇಶನ್ ಮೇಲೆ ನಾವು ನಮ್ಮ ಕರ್ಮ ಸನ್ಯಾಸವನ್ನು ಕಟ್ಕೋಬೇಕು. ಕರ್ಮ ಸನ್ಯಾಸ ಅಂದ್ಬಿಟ್ರಲ್ಲಪ್ಪ, ಕರ್ಮ ಬೇರೆ ಸನ್ಯಾಸ ಬೇರೆ ಬೇರೆ ಅಲ್ವಾ. ನಾವು ಯಾವಾಗಲೂ ಕರ್ಮ ಅಂದರೆ ಕೆಲಸ ಅಂತ ತಿಳ್ಕೊಳ್ಳೋಣ, ವೃತ್ತಿ ಬೇರೆ ಸನ್ಯಾಸ ಬೇರೆ. 60 ವರ್ಷದವರೆಗೂ ವೃತ್ತಿ ಮಾಡೋದು, ಆಮೇಲೆ ಅದು ಇದು ಅಧ್ಯಾತ್ಮ ಅಂತ ಓಡಾಡೋದು. ಈಗಿನ ಮಕ್ಕಳು ಕೆಟ್ಟೋಗಿದ್ದಾರೆ, ಯುವ ಜನತೆ ಕೆಟ್ಟೋಗಿದೆ ಅಂತ ಊರೆಲ್ಲ ಬೈಕೊಂಡು ಓಡಾಡೋದು, ಇದು ನಮ್ಮ ಆಧ್ಯಾತ್ಮನ. ಅದಕ್ಕೆ ಡಿ ವಿ ಜಿಯವರು ಕರ್ಮ ಸನ್ಯಾಸ ಅಂತ ಒಂದೇ ಪದದಲ್ಲಿ ಹೇಳ್ಬಿಡ್ತಿದ್ದಾರೆ. ಏನು ಕರ್ಮ ಸನ್ಯಾಸ ಅಂದರೆ? ಕೆಲಸ ಮಾಡ್ತಾನೆ ಅದರಲ್ಲಿ ಒಂದು ರೀತಿಯ ಸನ್ಯಾಸವನ್ನು, ಅಂದರೆ ಪ್ರತಿಫಲದ ಸನ್ಯಾಸವನ್ನು ದಕ್ಕಿಸಿಕೊಳ್ಳೋದು ಕರ್ಮ ಸನ್ಯಾಸ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಡಿ ವಿ ಜಿಯವರು. ಅಂದರೆ ತತ್ವಜ್ಞಾನವೇ ಕರ್ಮಕ್ಕಿಂತ ಪರಮಫಲ, ಜ್ಞಾನಕ್ಕೋಸ್ಕರವಾಗಿಯೇ ಕರ್ಮ ಮಾಡಬೇಕಾದುದು. ಜ್ಞಾನ ಬೇಕಪ್ಪ, ನಾನು ಕೆಲಸ ಮಾಡಲ್ಲ, ಅಥವಾ ನಮಗೇನೋ ಒಂದಿಷ್ಟು ಜ್ಞಾನ ಇರುತ್ತೆ, ಏನೋ ಒಂದಿಷ್ಟು ಓದ್ಕೊಂಡಿರ್ತೀವಿ, ಅದಕ್ಕೆ ಎಷ್ಟೋ ಜನ ನಮಗಿಂತ ಒಳ್ಳೆ ಕರ್ಮ ಮಾಡೋರನ್ನ ನಾವು ಒಂಚೂರು ಗೊತ್ತಿಲ್ಲ, ಬರೀ ಫಿಸಿಕಲ್ ವರ್ಕ್ ಮಾಡಿದ್ರೆ ಬುದ್ಧಿ ಬೆಳೆಯಲ್ಲ, ಹೀಗೆಲ್ಲ ಅನ್ಕೋತಿರ್ತೀವಿ. ಅದಲ್ಲ, ವಿವೇಕಾನಂದರು ತಮ್ಮ ಕಂಪ್ಲೀಟ್ ವರ್ಕ್ಸ್ನಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಒಬ್ಬ ಜ್ಞಾನಿ, ವಿದ್ಯಾವಂತ, ಪಂಡಿತ ತಾನು ಗಡಿಯಲ್ಲಿ ಹೋರಾಟ ಮಾಡುವ ಸೈನಿಕನಿಗಿಂತ ಶ್ರೇಷ್ಠ ಅಂದುಕೊಂಡರೆ ಆ ಪಂಡಿತನ ಓದು, ಅಧ್ಯಯನ ಒಂದೇ ಕ್ಷಣದಲ್ಲಿ ವ್ಯರ್ಥವಾಗ್ಬಿಡತ್ತೆ. ಯಾಕೆ? ಪಂಡಿತ ಏನನ್ನ ಓದ್ತಿದ್ದಾನೋ ಅದನ್ನ ಸೈನಿಕ ಜೀವನದಲ್ಲಿ ನಡ್ಕೋತಿರ್ತಾನೆ. ಆದರೆ ಕೆಲಸದ ಮೂಲಕ ನಾವು ಒಂದು ತತ್ವವನ್ನ ಪಡೆದುಕೋಬಹುದು. ತತ್ವ ಅಂದ ಕೂಡಲೇ ಕೇವಲ ಪುಸ್ತಕದ ಜ್ಞಾನವಲ್ಲ, ಶಾಸ್ತ್ರೀತನವಲ್ಲ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿದ್ದಾರೆ. ಅಂದರೆ ಕೇವಲ ಥಿಯರಿಟಿಕಲ್ ನಾಲೆಡ್ಜ್ ಅಲ್ಲ, ಆ ವೃತ್ತಿ ಕ್ಷೇತ್ರ ನಮಗೆ ದಕ್ಕಿಸಿ ಕೊಡುತ್ತಲ್ಲ ಅದೊಂದು ಜ್ಞಾನ. 30 ವರ್ಷ ನಾನು ಗೋಬಿ ಮಂಚೂರಿನೋ ಬಿರಿಯಾನಿನೋ ಮಾಡ್ತಾ ಇದ್ರೆ ಅದೊಂದು ರೀತಿಯ ಎಕ್ಸ್ಪರ್ಟೈಸ್ ನನ್ನಲ್ಲಿ ಬೆಳೆಸತ್ತಲ್ಲ, ಅದೇ ಜ್ಞಾನ, ಅದೇ ತತ್ವ, ಅದು ಪರಮಫಲ ಅಂತ ಡಿ ವಿ ಜಿಯವರು ಹೇಳ್ತಿರೋದು. ತತ್ವಜ್ಞಾನವೇ ಕರ್ಮಕ್ಕಿಂತ ಪರಮಫಲ. ಅಂದರೆ ನೀನೊಂದು ಗೋಬಿ ಮಂಚೂರಿ ಅಂಗಡಿ ಇಟ್ಟರೆ ಮೊದಲು ಕಲಿಯೋಕ್ಕೆ ಕಷ್ಟ ಆಗತ್ತೆ, ಜನರ ಹತ್ರ ವಹಿವಾಟು ನಡ್ಸೋಕ್ಕೆ ಕಷ್ಟ ಆಗುತ್ತೆ, ಒಂದೊಂದ್ಸಲ ಹೊಸದಿದ್ದಾಗ ಜನರು ಬರೋದಿಲ್ಲ. ಎಲ್ಲವನ್ನ ಅರ್ಗಿಸ್ಕೊಂಡು ನಿನ್ನ ಜೀವನವನ್ನು ಭದ್ರ ಮಾಡ್ಕೋತಿಯಲ್ಲ, ಅದು ಕರ್ಮ ಮತ್ತು ಕರ್ಮಫಲ. ಅಂದರೆ ಒಳ್ಳೆಯ ರೀತಿ ಏನೋ ಒಂದು ಜನರಿಗೆ ಮಾಡಿ ಅದರಿಂದ ಜನರಿಗೂ ಒಳ್ಳೆಯದಾಗಿ ನೀನು ಸಂಪದ್ಭರಿತವಾದರೆ ಅದು ಕರ್ಮಫಲದ ಪ್ರಾಪ್ತಿ ಆಗ್ಬಿಡತ್ತೆ. ಆದರೆ ಅಲ್ಲಿಗೆ ನಿಂತ್ಕೋಬೇಡ, ಆದರೆ ಅದನ್ನು ಬಿಟ್ಟು ಓಡೋಗ್ಬೇಡ. ಎಷ್ಟು ಅದ್ಭುತವಾಗಿದೆ ನೋಡಿ ಡಿ ವಿ ಜಿ ಮತ್ತು ಭಗವದ್ಗೀತೆಯ ಸಂವಾದಿ ತತ್ವ, ಅವೆರಡೂ ಒಂದಕ್ಕೊಂದು ಪ್ಯಾರಲ್ ಆಗಿ ಹೋಗುತ್ತವೆ. ತತ್ವಜ್ಞಾನ ಕರ್ಮಕ್ಕಿಂತ ಪರಮಫಲ. ಅಂದರೆ ಅದನ್ನು ಮಾಡ್ತಾ ಮಾಡ್ತಾ ನಿನಗೊಂದು ಜ್ಞಾನ ಹೊಡೆದು ಬಿಡತ್ತೆ, ಒಳಗೆ ಅದು ಅಂತಸ್ಫುರಣೆ ಆಗ್ಬಿಡತ್ತೆ. 30 ವರ್ಷ ನಾನು ಗೋಬಿ ಮಂಚೂರಿ ಮಾಡಿದಾಗ ಅದ್ಭುತವಾದಂತಹ ಗೋಬಿ ಮಂಚೂರಿ ಮಸಾಲ ಮಾಡೋದು ನನಗೆ ಕರಗತವಾಗ್ಬಿಟ್ಟಿರತ್ತೆ. ಆ ಜ್ಞಾನವನ್ನು 4 ಜನಕ್ಕೆ ಕೊಡ್ಬೋದು ನೀನು. ಈಗಿನ ಕಾಲದಲ್ಲಂತೂ ಅದಕ್ಕೂ ಒಂದು ಪ್ರತಿಫಲ ಇದೆ. ಅದಕ್ಕೆ ನಮ್ಮ ಸಾಧನಾ ತರಗತಿಗಳಲ್ಲಿ ಮಾತಾಡ್ತಿರ್ತೀವಿ, ಮೊದಲಿಗಿಂತ ಈಗಿನ ಕಾಲದಲ್ಲಿ ಒಳ್ಳೆತನಕ್ಕೆ ರಿವಾರ್ಡ್ಸ್, ಪ್ರತಿಫಲಗಳು ಹೆಚ್ಚೇ ಇವೆ. ಆದರೆ ನಾವು ಅದನ್ನು ಪಾಲಿಸಕ್ಕೆ ಯಾಕೋ ಹೆದರ್ತಿರ್ತೀವಿ. ಜ್ಞಾನಕ್ಕೋಸ್ಕರವಾಗಿಯೇ ಕರ್ಮ ಮಾಡಬೇಕಾದದ್ದು. ಭಗವದ್ಗೀತೆ ಹೇಳ್ತಿರೋದೇನೋ ಜ್ಞಾನಕ್ಕೋಸ್ಕರನೇ ಕರ್ಮ ಮಾಡಬೇಕಲ್ಲಪ್ಪ. ಅಂದರೆ ಅದ್ಯಾವುದೋ ಒಂದು 30 ವರ್ಷ ನಾವು ಊಬರ್ ಡ್ರೈವರ್ ಆಗಿದ್ದರೆ ಅದು ನನಗೊಂದು ಜ್ಞಾನವನ್ನು ಕೊಟ್ಟಿರುತ್ತಲ್ಲ, ಅದಕ್ಕೆ ಕರ್ಮ ಮಾಡಬೇಕಾದದ್ದು ಎಂದ ಮೇಲೆ ಜ್ಞಾನ ಸಂಪಾದನೆಯಾದ ಬಳಿಕ ಕರ್ಮ ಮಾಡಬೇಕಾದ್ದಿಲ್ಲ ಎಂದಾಯಿತಷ್ಟೇ. ಏನು ಅದ್ಭುತವಾಗಿದೆ ನೋಡಿ ತತ್ವ. ಸಚಿನ್ ತೆಂಡೂಲ್ಕರ್ 24 ವರ್ಷ ಕ್ರಿಕೆಟ್ ಆಡಿದ್ರು. ಕೊನೆಗೆ ಅವರು ಬಾಲ್ನ ಸುಮ್ಮನೆ ಮುಟ್ತಿದ್ರು, ಅದು ಜೋರಾಗಿ ಫೋರ್ಗೆ ಹೋಗ್ತಿತ್ತು. ಯಾಕೆ? ಅದು ಜ್ಞಾನ ಸಂಪಾದನೆ. ಮೊದಲು ಕರ್ಮ ಮಾಡಿರ್ತಾರೆ, ಅಂದರೆ ಮೊದಲು ವೃತ್ತಿಯಲ್ಲಿ ಆ ಮಟ್ಟಿಗೆ ಅರ್ಪಣೆ ಮಾಡ್ಕೊಂಡಿದ್ದಾಗ ಬ್ಯಾಟಿಂದ ಬಾಲ್ನ ಸ್ವಲ್ಪ ಜೋರಾಗಿ ಹೊಡಿಬೇಕಾಗ್ತಿತ್ತು. ಆಮೇಲೆ ಸುಮ್ಮನೆ ಮುಟ್ಟಿದ್ರೆ ಸಾಕು 4, 6 ಹೋಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಜ್ಞಾನ ಸಂಪಾದನೆ, ಅದು ತತ್ವ. ಅದೇ ಕ್ರಿಕೆಟಿನ ತತ್ವಜ್ಞಾನ. ಅದು ಪಡೆದುಕೊಂಡ ಮೇಲೆ ಏನು ಮಾಡಬಾರ್ದಾ? ನಮಗೆಲ್ಲ ಆ ರೀತಿ ಅನಿಸ್ತಿರತ್ತಲ್ಲ. ಇಲ್ಲ, ನಿನಗೆ 2 ದಶಕ ಕ್ರಿಕೆಟ್ ಆಡಿದ್ಮೇಲೆ ಅದರಲ್ಲಿ ಪರಿಣಿತಿ ಬಂದಿದೆ, ಆದರೆ ವಯಸ್ಸು ಅದಕ್ಕೆ ಸಹಾಯವನ್ನು ಕೊಡ್ತಿಲ್ಲ ಅಂದಾಗ ಇನ್ಯಾವುದೋ ರೀತಿ ಬೇರೆಯವ್ರಿಗೆ ತರಬೇತಿ ಕೊಡೋದ್ ಮೂಲಕ, ಅದೇ ಅಲ್ವಾ ಬ್ಯಾಡ್ಮಿಂಟನ್ ತಾರೆ ಪುಲೇಲ ಗೋಪಿಚಂದ್ ಮತ್ತು ಕರ್ನಾಟಕದ ರಾಹುಲ್ ದ್ರಾವಿಡ್ ಮಾಡ್ತಿರೋದು. ತಮಗೆ ದಕ್ಕಿದ ಅಂತರಂಗ ಜ್ಞಾನವನ್ನ, ತತ್ವಜ್ಞಾನವನ್ನ 4 ಜನಕ್ಕೆ ಕೊಡುವಂತಾಗೋದು ವೃತ್ತಿ, ಅಂದರೆ ಕರ್ಮದ ಕಂಟಿನ್ಯೂಯೇಷನ್. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ತಾರತಮ್ಯ ವಿವೇಕ ಗೊತ್ತಾಗುತ್ತೆ. ನಾನು ಎಷ್ಟೇ ವಯಸ್ಸಾದರೂ ಕ್ರಿಕೆಟ್ ಆಡ್ತಿರ್ತೀನಿ, 60 ವರ್ಷ ಆದರೂ ಅಂದರೆ ಟೀಮಲ್ಲಿ ಇಟ್ಕೊಳ್ಳಲ್ಲ, ಒದ್ದೋಡಿಸ್ತಾರೆ. ಆದರೆ ಆಟಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಕೂತಾಗ ಆಟದ ಬಗ್ಗಿರುವ ಪ್ರೀತಿ ಅಂತಸ್ಸಮತೆ. ಮೊದಲು ಆಟದ ಬಗ್ಗೆ ಪ್ರೀತಿ ಇತ್ತು, ಈಗೂ ಪ್ರೀತಿ ಇದೆ. ಅದು ಮನಸ್ಸಿನಲ್ಲಿರುವ ಸಮಾನತೆ. ಆದರೆ ಮೊದಲು ಆಟ ನಾನೇ ಆಡ್ತಿದ್ದೆ,
ಈಗ ಇನ್ನೊಬ್ಬರಿಗೆ ಹೇಳ್ಕೊಡ್ತೀನಿ, ಯಾಕಂದರೆ ನನಗೆ ಆ ಜ್ಞಾನ ಇದೆ. ಅದು ಬಹಿಸ್ತಾರತಮ್ಯ. ತಾರತಮ್ಯ ವಿವೇಕ ಅಂದರೆ ಅದು. ಕೃಷ್ಣನಿಗೆ ಮಹಾಭಾರತದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಈಕ್ವಲ್ ಮಮಕಾರ ಇತ್ತು. ಆದರೆ ಕೌರವರು ತುಂಬ ಕೆಟ್ಟವರಾಗಿದ್ದರು, ಪಾಂಡವರೇನು ತುಂಬ ಒಳ್ಳೆಯವರು ಅಂತಲ್ಲ, ಇದ್ದಿದ್ರಲ್ಲಿ ಒಳ್ಳೆಯವರಾಗಿದ್ದರು ಅಷ್ಟೇ. ಅವರು ಪಗಡೆ ಆಟ ಆಡಿದ್ರು, ಮಿಸ್ಪ್ಲೇಸ್ಡ್ ಎಮೋಷನ್ಸ್. ದುರ್ಯೋಧನ ಧರ್ಮರಾಯನ ಅರ್ಜುನನ್ನ ಎಷ್ಟು ಬುದ್ಧಿ ಉಪಯೋಗಿಸಿ ಅವರ ಎಮೋಷನಲ್ ವಲ್ನರಬಿಲಿಟಿ, ವೀಕ್ನೆಸ್ನ ಉಪಯೋಗಿಸ್ಕೊಂಡು ಪಗಡೆ ಆಟಕ್ಕೆ ಸಿದ್ಧ ಮಾಡ್ತಾನೆ. ಯಾಕೆ? ಪಾಪ ಪಾಂಡವ್ರಿಗೆ ಎಮೋಷನಲ್ ಬ್ಯಾಲೆನ್ಸ್ ಅಷ್ಟು ಗಟ್ಟಿ ಇರಲ್ಲ. ಅದಕ್ಕೆ ಕೃಷ್ಣನ ಸಹಾಯ ಅವ್ರಿಗೆ ಸಿಗತ್ತೆ. ಯಾವಾಗ ಯಾವ ರೀತಿಯ ಭಾವನೆಯನ್ನ ಇಟ್ಕೋಬೇಕು ಅನ್ನೋದು ಹೇಳೋದಕ್ಕೆ ಅಲ್ಲಿ ತಾರತಮ್ಯ ವಿವೇಕ ಬರುತ್ತೆ. ಅರ್ಜುನ ಬಹಿಸ್ಸಮಾನತೆಯನ್ನು ಹೇಳ್ತಿದ್ದಾನೆ. ಹೊರಗಡೆ ಸಮಾನತೆ ಸಾಧ್ಯವಿಲ್ಲ, ಹೊರಗಡೆ ತಾರತಮ್ಯನೇ ಸರಿ. ಅರ್ಜುನ ಹೇಳ್ತಿರೋದೇನು, ಅವರು ನನ್ನ ಹಾಗೆ ನಾನು ಸಾಯಿಸಲ್ಲ. ಹೊರಗಡೆ ತಾರತಮ್ಯ ಬೇಕೇ ಬೇಕು. ಅವ್ರು ನಿನ್ನಂಗೆ ಮನುಷ್ಯರು ಒಪ್ಕೋತೀನಿ, ಆದರೆ ನಿನ್ನಷ್ಟು ಒಳ್ಳೆತನ ಅವರಲ್ಲಿ ಇಲ್ವಲ್ಲ, ಅದಕ್ಕೆ ನೀನು ಅವ್ರ ವಿರುದ್ಧ ಹೋರಾಡಲೇಬೇಕು, ನೀನು ಅವ್ರನ್ನ ಸಾಯಿಸಲೇಬೇಕು. ಅಲ್ಲಿ ತಾರತಮ್ಯ. ಸನ್ಯಾಸಿಗಳು ಕರ್ಮ ಮಾಡಬೇಕಾಗಿಲ್ಲ ಅಲ್ಲವೇ? ಕರ್ಮರಹಿತವಾದದ್ದು ಸನ್ಯಾಸ ಅಲ್ಲವೇ? ಕರ್ಮ ಸಹಿತವಾದದ್ದು ಕರ್ಮಯೋಗ. ಆದರೆ ಸನ್ಯಾಸ ಶ್ರೇಷ್ಠವೇ, ಕರ್ಮ ಶ್ರೇಷ್ಠವೇ? ಏನು ಅದ್ಭುತವಾದಂತಹ ಪ್ರಶ್ನೆ ನೋಡಿ. ಸನ್ಯಾಸಿಗಳು ಕರ್ಮ ಮಾಡಬೇಕಾಗಿಲ್ಲ. ಹೌದಾ? ಸನ್ಯಾಸಿ ಅಂದ್ಕೊಳ್ಳೆ ಹಿಂದೆ ಹೇಳಿದ ಚಿತ್ರಣದಲ್ಲಿ ಮಾತ್ರ ನಾವು ಊಹಿಸ್ಕೋಬಾರ್ದು. DVGಗಿಂತ ದೊಡ್ಡ ಸನ್ಯಾಸಿ ನಮಗೆ ಊಹಿಸ್ಕೊಳ್ಳಕ್ಕೂ ಅಸಾಧ್ಯ. ಅತ್ಯಂತ ದೊಡ್ಡ ಶ್ರೇಷ್ಠ ಸನ್ಯಾಸಿ, ಅತ್ಯಂತ ದೊಡ್ಡ ಶ್ರೇಷ್ಠ ಋಷಿ ಅಂದರೆ ನಮ್ಮ ನಡುವೆ ಬಸವನಗುಡಿಯಲ್ಲಿ ಓಡಾಡಿದ DVG ಅವರು. ಯಾಕೆ? ಇವತ್ತು ಮಂಕುತಿಮ್ಮನ ಕಗ್ಗ, DVG ಅವರ ಎಷ್ಟೋ ಕೃತಿಗಳು ನಿಜವಾದ ಅರ್ಥದಲ್ಲಿ ಜಗತ್ ಪ್ರಸಿದ್ಧಿಯನ್ನ ಪಡೆದುಕೊಂಡಿವೆ. ಆದರೆ ಸ್ನೇಹಿತರೆ, ಅದ್ಭುತವಾದಂತಹ ರಹಸ್ಯ ಏನಂದರೆ, DVG ಅವರು ಮಂಕುತಿಮ್ಮನ ಕಗ್ಗದ ಮೊದಲ ಆವೃತ್ತಿಗೆ ಫಸ್ಟ್ ಎಡಿಷನ್ ಇರುತ್ತಲ್ಲ, ಅದಕ್ಕೆ ಆಥರ್ ನೇಮ್, ಅದನ್ನ ಬರೆದವರ ಹೆಸರು ಏನು ಅಂತ ಹಾಕೇ ಇರಲಿಲ್ವಂತೆ. ಯಾರು ಬರೆದಿದ್ದು ಅಂತ ಗೊತ್ತಿರಲಿಲ್ಲ. ಮಂಕುತಿಮ್ಮನ ಕಗ್ಗ ಎಲ್ಲರೂ ಓದ್ತಿದ್ರು 8 ದಶಕದಿಂದ ಬಂದಾಗ, ಆದರೆ ಯಾರು ಬರೆದಿದ್ದು ಅಂತ ಅವ್ರು ತಮ್ಮ ಹೆಸರನ್ನೇ ಹಾಕ್ಕೊಂಡಿರ್ಲಿಲ್ವಂತೆ. ಇದಕ್ಕಿಂತ ಸನ್ಯಾಸಿ ನಮಗೆ ದಕ್ಕಕ್ಕೆ ಸಾಧ್ಯನಾ? ಹಾಗೆ ನಡೆದುಕೊಂಡಿದ್ರಿಂದ ಅವ್ರಿಗೆ ಈ ವಿಷಯವನ್ನ ನಮಗೆ ಸಮಂಜಸವಾಗಿ ಹೇಳಕ್ಕೆ ಸಾಧ್ಯವಾಗ್ತಿದೆ. ಸನ್ಯಾಸಿಗಳು ಕರ್ಮ ಮಾಡಬೇಕಿಲ್ಲವೇ? ಸನ್ಯಾಸಿಗಳು ಕರ್ಮ ಮಾಡಲೇಬೇಕು. ದಿನನಿತ್ಯದ ಕರ್ಮಗಳೆಲ್ಲ ಊಟ ತಿಂಡಿ ನಿದ್ದೆ ಅಷ್ಟೇ ಅಲ್ಲ, ಅವರು ತಮ್ಮ ವೃತ್ತಿ ಕರ್ಮವನ್ನೂ ಮಾಡಬೇಕು. ಯಾವ ಸನ್ಯಾಸಿ? DVG ಅಂತಹ ಸನ್ಯಾಸಿ. ಯಾರಾದರೂ ತಮ್ಮ ವೃತ್ತಿಯಲ್ಲಿ ಆ ಸಿದ್ಧಿಯನ್ನ ಪಡ್ಕೋಬಹುದು. ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಾಗ ಎಲ್ಲರೂ ವಾಷಿಂಗ್ಟನ್ನೇ ನಮ್ಮ ಲೀಡರ್ ಆಗಬೇಕು ಅಂತೆಲ್ಲ ಕಿರ್ಚಾಡ್ತಿದ್ರಂತೆ. ಜಾರ್ಜ್ ವಾಷಿಂಗ್ಟನ್ ಹೇಳದಂತೆ, ಹಾಗೆ ಮಾಡಬೇಡಿ, ಒಂದು ಎಲೆಕ್ಷನ್ ಪ್ರಾಸೆಸ್ನ ಇಟ್ಕೋಣ, ಸುಮ್ಮನೆ ಹುಚ್ಚುಚ್ಚಾಗಿ ನನ್ನನ್ನೇ ಲೀಡರ್ ಮಾಡಬೇಡಿ ಅಂತ. ಆಯಿತು ಅಂದ್ಬಿಟ್ಟು ಒಂದು ಎಲೆಕ್ಷನ್ ಪ್ರಾಸೆಸ್ ಆಯ್ತಂತೆ. ಅದರಲ್ಲಿ ಸಹಜವಾಗಿ ಅವರೇ ಗೆದ್ರಂತೆ. ಮತ್ತು 5 ವರ್ಷ ಆದಮೇಲೆ ಮತ್ತೆಲ್ಲರೂ ಇವರೇ ಲೀಡರ್ ಆಗಬೇಕು, ನೀವೇ ಲೀಡರ್ ಆಗಬೇಕು ಅಂತ ಕಿರ್ಚಾಡ್ತಿದ್ರಂತೆ. ಅವ್ರು ಹೇಳಿದ್ರಂತೆ, ನಾನು ಹೋರಾಡದೆ, ಸ್ವಲ್ಪ ಟ್ರಾನ್ಸಿಷನ್ ಟೈಮ್, ಅದಕ್ಕೆ ನಾಯಕತ್ವವನ್ನು ಕೊಡಬೇಕಾಗಿತ್ತು, ಅದನ್ನೂ ನೀವು ಕೇಳಿದ್ರಿ ಅಂತ ಕೊಟ್ಟೆ, ಇನ್ನು ನಿಮ್ಮ ಲೀಡರ್ನ ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಸೆಕ್ಲೂಷನ್ಗೆ ಹೋದ್ರಂತೆ. ಅಂದರೆ ಜನಜೀವನದಿಂದ ಸ್ವಲ್ಪ ದೂರ ಸರಿದ್ರಂತೆ. ಹಾಗಾದ್ಮೇಲೂ ಸಹ ಅವರು ಮುಖ್ಯವಾದಂತಹ ಸಂದರ್ಭಗಳಲ್ಲಿ ಅಮೆರಿಕದ ಅಧ್ಯಕ್ಷರುಗಳಿಗೆ ಸಲಹೆಗಳನ್ನು, ಸಜೆಷನ್ಸ್ನ ಅಡ್ವೈಸರಿಯಾಗಿ ಕೊಡ್ತಾನೇ ಇದ್ರಂತೆ. ಇವರು ಸನ್ಯಾಸಿಗಳು. ಅಂದರೆ ಯುದ್ಧದಲ್ಲಿ ಪೂರ್ಣ ಪಾತ್ರ ವಹಿಸಿ ಅದರ ಫಲ ಬಂದಾಗ ನನಗೆ ಫಲ ಬೇಡ ಅಂತ ಬಿಟ್ಟು ಹೋಗೋದು, ಆಯಿತು, ಜೊತೆಗೆ ಮತ್ತೆ ಫಲಾನೂ ತಗೋಬೇಕಾಗಿ ಬಂದಾಗ ಅದನ್ನೂ ಕರ್ಮ ಸನ್ಯಾಸದಿಂದ ಮಾಡೋದು, ಅದು ನನ್ನದಲ್ಲ ಅಂತ ಮಾಡೋದು, ಮತ್ತೆ ಫಲ ಹುಡ್ಕೊಂಡು ಬಂದಾಗ ಇಲ್ಲಿಗೆ ಸಾಕು ಅನ್ನುವ ತಾರತಮ್ಯ ಭಾವನೆ. ಹಂಗಂತ ಅವರು ಅಮೇರಿಕವನ್ನು ದ್ವೇಷಿಸ್ತಿದ್ರ ಹಳ್ಳಿಗೆ ಹೋದ್ಮೇಲೆ? ಇಲ್ಲ, ಅದು ಅಂತಃಸಮತೆ ಬಹಿತಾರತಮ್ಯ ವಿವೇಕದ ಅದ್ಭುತ ಉದಾಹರಣೆ. ಅದೇ DVG ಅವರು ಮಾಡಿದ್ದು. ಮಂಕುತಿಮ್ಮನ ಕಗ್ಗ ಬರೆಯೋದೇ ಇಲ್ಲ ನಾ ಸನ್ಯಾಸಿ ಅಂದರೆ ಅದು ಸನ್ಯಾಸ ಅಲ್ಲ. ಮಂಕುತಿಮ್ಮನ ಕಗ್ಗವನ್ನು ಬರಿಬೇಕು, ನಮ್ಮಂತಹ ಸಾಮಾನ್ಯರನ್ನು ಬಡಿದೆಬ್ಬಿಳಿಸ್ಬೇಕು. ಆದರೆ ಅದಕ್ಕೆ ಬರುವ ಪ್ರತಿಫಲಗಳು ನನಗೆ ಬೇಡ, ಹೊಗಳಿಕೆಗಳು ನನಗೆ ಬೇಕಾಗಿಲ್ಲ, ಅದಕ್ಕೆ ಹೆಸರು ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿಯ ಮನಸ್ಥಿತಿಯಿಂದ ನಾವು ನಮ್ಮ ವೃತ್ತಿಯಲ್ಲಿ ತೊಡಗಿಕೊಂಡಾಗ ಏನಾಗತ್ತೆ ಅಂದರೆ ಸ್ನೇಹಿತರೆ, ಆಂಗ್ಸೈಟಿ, ಮನಸ್ಸಿನ ಒತ್ತಡ ಸಹಜವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸುಮ್ಮನೆ 1 ವಾರನೋ 15 ದಿನನೋ ಜೀವನದಲ್ಲಿ ಅಳವಡಿಸಿಕೊಂಡು ನೋಡಿದಾಗ ಅದು ನಮ್ಮಲ್ಲಿ ಒಂದು ರೀತಿಯ ಆಮೂಲಾಗ್ರವಾದಂತಹ ಬದಲಾವಣೆಯನ್ನು ತಂದುಬಿಡುತ್ತೆ. ಅದನ್ನು ಪ್ರಯತ್ನಿಸಿ ನೋಡೋದು ತುಂಬ ಮುಖ್ಯ. ಒಂದು ಕಾರ್ ಓಡಿಸೋದನ್ನೋ ಬೈಕ್ ಓಡಿಸೋದನ್ನೋ ಕಲಿಯೋವಾಗ ನಾವು ಆರಂಭದಲ್ಲಿ ಕರ್ಮ ಬಂಧನದಲ್ಲಿರ್ತೀವಿ. ಕ್ಲಚ್ ಯಾವಾಗ ಹಿಡಿಬೇಕು, ಬ್ರೇಕ್ ಯಾವಾಗ ಹಿಡಿಬೇಕು, ಅದೆಲ್ಲದ್ರ ಬಗ್ಗೆ ಗಮನ ಇರುತ್ತೆ. ಸ್ವಲ್ಪ ದಿನಗಳ ನಂತರ ಅದು ಅದಾಗೇದೇ ಆಗ್ತಾ ಹೋಗುತ್ತೆ. ಇಟ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ಅಲ್ಲಿ ಕರ್ಮ ಸನ್ಯಾಸ ಬರ್ತಾ ಹೋಗುತ್ತೆ. ಅಂದರೆ ಇದು ಕೇವಲ ಡ್ರೈವಿಂಗ್ಗೆ 2 ವಾರದಲ್ಲೋ 3 ವಾರದಲ್ಲೋ ಸಾಧ್ಯ. ಆದರೆ ಜೀವನದ ಪ್ರತಿ ಹಂತದಲ್ಲೂ ನಾವು
ಅಳವಡಿಸ್ಕೋಬಹುದು. ಯಾವುದೇ ಕೆಲಸದಿಂದ ರಿಟೈರ್ಮೆಂಟ್ ತಗೋಬೇಕಾಗಿಲ್ಲ. ಅರ್ಲಿ ರಿಟೈರ್ಮೆಂಟ್, ಸೇವ್ 5 crores ಇವೆಲ್ಲ ತತ್ವಗಳು ಬೇಕಿಲ್ಲ. ಮಾಡ್ತಾನೆ ನೀನು ಸಂತೋಷವಾಗೂ ಇರಬಹುದು, ನೆಮ್ಮದಿಯಾಗೂ ಇರಬಹುದು. ಹೀಗೆ ಮೊದಲು ಕೆಲಸದಲ್ಲಿ ಪೂರ್ತಿಯಾಗಿ ಆಸಕ್ತಿ ಇಟ್ಟಾಗ, ಅದರ ಪ್ರತಿಫಲವನ್ನು ಪೂರ್ತಿಯಾಗಿ ಮರೆತಾಗ, ಆದರೆ ಅದು ಹೇಳಿಕೊಡುತ್ತಿರೋ ಪಾಠಗಳನ್ನು ಪ್ರತಿ ಕ್ಷಣವೂ ಕಲಿತಾ ಇದ್ದಾಗ ಏನಾಗುತ್ತೆ, ಅದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ಅದಾಗ್ತಾ ಏನಾಗುತ್ತೆ, DVG ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಹೀಗೆ ಕರ್ಮದ ಆತುರ ಕ್ರಮಕ್ರಮವಾಗಿ ಕಡಿಮೆಯಾಗುತ್ತಾ ಕರ್ಮದ ಒಳಗಿರುವ ಅದರ ತಿರುಳಾದ ಜ್ಞಾನದ ಪ್ರಕಾಶ ಹೆಚ್ಚುತ್ತದೆ. ಅದ್ಭುತವಾದಂತಹ ಸಾಲಿದು. ಕರ್ಮದ ಆತುರ ಅಂದರೆ ನಾವು ಪ್ರತಿ ಕ್ಷಣವೂ ಒಂದು ರೀತಿಯ ಆತುರದಲ್ಲಿರ್ತೀವಿ. ಬೀಗ ಹಾಕಬೇಕು, ಆತುರ. ಗಾಡಿ ನಿಲ್ಲಿಸ್ಬೇಕು, ಆತುರ. ಕರೆಕ್ಟಾಗಿ ಸ್ಟ್ಯಾಂಡ್ ಇಡಲ್ಲ, ಅದು ಬಿತ್ತು, ಕೈಗೆ ರಕ್ತ ಬಂತು. ಯಾಕೆ? ಒಂದು 5 ನಿಮಿಷ ನಾವು ಬೇಗ ಹೊರಟಿದ್ರೆ ಈ ಸಂದರ್ಭಗಳೇ ಇರ್ತಿರ್ಲಿಲ್ಲ. ಆದರೆ 5 ನಿಮಿಷ ಯಾಕೆ ಹೊರಡಲಿಲ್ಲ? ಯಾವುದೋ ಕೆಟ್ಟ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಕೂತಿದ್ವಿ. ಅದು ನೋಡೋದ್ರಿಂದ ವೈಯಕ್ತಿಕ ಮಟ್ಟದಲ್ಲಿ ಏನಾದರೂ ಉಪಯೋಗ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದರೂ ಮಾಡ್ತಿರ್ತೀವಿ. ಅದೇನೋ ಒಂದು ಸೆನ್ಸೇಷನಲಿಸಮ್ ಬೇಕಲ್ಲ ನಮಗೆ, ಮಾಡ್ತಿರ್ತೀವಿ. ಆಗ ಅವಸರ ಆಗುತ್ತೆ. ಅವಸರದಿಂದ ಮಾಡಿ ಯಾವುದೇ ಕೆಲಸನೂ ಪೂರ್ಣವಾಗೋದು ಇಲ್ಲ, ಅದ್ಭುತವಾಗೋದು ಇಲ್ಲ. ಹಾಗಾಗಿ ನಮಗೆ ಕೆಲಸ ಬೇಸರ ಅನ್ನಿಸ್ತಿರುತ್ತೆ. ಅದು ನಮಗೆ ಒತ್ತಡವನ್ನು, ಖಿನ್ನತೆಯನ್ನು ಹೆಚ್ಚು ಮಾಡ್ತಿರುತ್ತೆ. ಅದಕ್ಕೆ DVG ಅವರು ಹೇಳ್ತಿರೋದು, ಆ ಕರ್ಮದ ಆತುರ, ಓವರ್ಲ್ಯಾಪಿಂಗ್ ಆಫ್ ಆಲ್ ವರ್ಕ್ ಇರುತ್ತಲ್ಲ ನಮ್ಮಲ್ಲಿ. ಹಾಲು ಕಾಯಿಸೋವಾಗ ಮೊಬೈಲ್ ನೋಡ್ತಿರ್ತೀವಿ, ಓದೋವಾಗ ಹಾಡು ಕೇಳ್ತಿರ್ತೀವಿ. ಆ ಓದಿನ ಆಳ ಎಷ್ಟಿರ್ಬೋದು ಅಂತ ನಾವು ಊಹಿಸ್ಕೋಬೋದಲ್ವಾ, ಜೊತೆಗೆ ಹಾಡು ಹಿಂದ್ಗಡೆ ಓಡ್ತಾ ಇದ್ರೆ. ಈ ರೀತಿಯ ಓವರ್ಲ್ಯಾಪಿಂಗ್ ಆಫ್ ವರ್ಕ್ ನಮಗೆ ಯಾವಾಗ ಪೂರ್ಣವಾಗಿ ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಅಳವಡಿಸ್ಕೋತೀವೋ ಕ್ರಮಕ್ರಮವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ದೆರ್ ಈಸ್ ನೋ ಒನ್ ಡೇ ರಿಸಲ್ಟ್, ಹೌ ಟು ಬಿಕಮ್ ಮಿಲಿಯನಿಯರ್ ಇನ್ 30 days ಅಂತ ಪುಸ್ತಕ ಬರೆದ ಬರಹಗಾರ ಮಾತ್ರ ಮಿಲಿಯನಿಯರ್ ಆಗಿರ್ಬೋದೇ ಹೊರತು ಇನ್ಯಾರೂ ಆಗಿರೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಕ್ರಮಕ್ರಮವಾಗಿ ಆ ನಮ್ಮ ವೃತ್ತಿಯಲ್ಲಿರುವ ಆತುರ ನಮಗೆ ಕಡಿಮೆ ಆಗುತ್ತೆ. ಆಗ ನಮ್ಮಲ್ಲೇ ಒಂದು ರೀತಿಯ ಸ್ಟೈಲ್, ಕ್ರಮ ಬೆಳೆದುಕೊಳ್ಳುತ್ತೆ. ಅದು ನಮ್ಮದಾಗಿರುತ್ತೆ. ಅಲ್ಲಿ ನಾವು ಯಾವುದೋ ಒಂದು ಸಮಾಜದ ಕಟ್ಟಳೆಗಳ ಆಳಾಗಿರೋದು ಬಿಟ್ಟು ನಮ್ಮ ಸ್ವತಂತ್ರ ವ್ಯಕ್ತಿತ್ವವನ್ನು ಪಡ್ಕೋತೇವೆ. ಹಾಗೇನಾಗತ್ತೆ, ಕರ್ಮದ ಒಳಗಿನ ತಿರುಳಾದ, ಅಂದರೆ ಕೆಲಸದ ಒಳಗಿನ ತಿರುಳಾದ ಜ್ಞಾನದ ಪ್ರಕಾಶ ಹೆಚ್ಚುತ್ತದೆ. ಯಾವಾಗ ಜ್ಞಾನ ಸಿಗತ್ತೆ? ಜ್ಞಾನ ವೃತ್ತಿಯಲ್ಲೇ ಅಡಗಿದೆ, ಆದರೆ ಡೈರೆಕ್ಟಾಗಿ ಕಾಣಿಸ್ತಿಲ್ಲ. ಒಳಗಿನ ತಿರುಳು, ಒಂದು ಒಣಗಿದ ತೆಂಗಿನಕಾಯಿ ತೆಂಗಿನ ಮರದಿಂದ ಬಿದ್ದ ತಕ್ಷಣ ಅದನ್ನು ಕಬ್ಬಿಣದ ಯಾವುದೋ ಸಲಾಕೆ ಉಪಯೋಗಿಸಿ ನಾರನ್ನ ತೆಗಿತೀವಿ. ಮೊದಲು ನಾರನ್ನು ತೆಗೆಯುವಾಗ ನಮ್ಮ ಶಕ್ತಿಯೆಲ್ಲ ತುಂಬ ಕೇಂದ್ರೀಕೃತವಾಗಿರಬೇಕು, ತುಂಬ ಶಕ್ತಿ ಬೇಕು. ಜೊತೆಗೆ ಕೆಲಸ ಸಹ ಸ್ವಲ್ಪ ವೈಲ್ಡ್ ಆಗಿರುತ್ತೆ, ಅಗ್ರೆಸಿವ್ ಆಗಿರುತ್ತೆ. ಪೌರುಷ ಜಾಸ್ತಿ ಬೇಕು, ಫಿಸಿಕಲ್ ಫೋರ್ಸ್, ದೈಹಿಕ ಶಕ್ತಿ ಜಾಸ್ತಿ ಬೇಕು. ಆ ನಾರನ್ನ ತೆಗೆದು ಕೊನೆಗೆ ತೆಂಗಿನಕಾಯಿ ಕೈಗೆ ಸಿಗತ್ತಲ್ಲ, ಒಂದು ಬಲಗೈಯಲ್ಲಿ ಹಿಡ್ಕೋತೀವಲ್ಲ, ಅದನ್ನ ಹೊಡಿಬೇಕಂದ್ರೆ ನಮಗೆ ಆ ಮಟ್ಟದ ದೈಹಿಕ ಪರಿಶ್ರಮ ಬೇಡ, ಆದ್ರೆ ಸ್ವಲ್ಪ ಮನಸ್ಸಿನ ಚಾಕಚಕ್ಯತೆ ಬೇಕು. ಎಲ್ಲಿ ಹೊಡೆದ್ರೆ ತೆಂಗಿನಕಾಯಿ ಮಧ್ಯದಲ್ಲಿ ಕಟ್ಟಾಗತ್ತೆ ಅವೆಲ್ಲ ಗೊತ್ತಿರಬೇಕು. ಹೆಂಗ್ ಬೇಕು ಹಂಗ್ ಜೋರಾಗಿ ಬರೀ ದೈಹಿಕ ಶಕ್ತಿಯಿಂದ ಹೊಡಿತೀನಿ ಅಂದ್ರೆ ಎಲ್ಲ ವೇಸ್ಟ್ ಆಗತ್ತೆ. ಹಾಗಾಗಿ ನೀಟಾಗಿ ಹೊಡೆಯುವಾಗ ಅಲ್ಲಿ ಮಿಡ್ ಲೆವೆಲ್ ಎಕ್ಸ್ಪರ್ಟೈಸ್ ನಾವು ಗಮನಿಸಬಹುದು. ನಾರನ್ನ ತೆಗೆಯುವಾಗ ಬಿಗಿನರ್ ಲೆವೆಲ್, ಬರೀ ದೈಹಿಕ ಶಕ್ತಿ ಅಳವಡಿಕೆ ಆದರೆ ಚಿಪ್ನ ಹೊಡೆಯುವಾಗ ಒಂದು ಮಟ್ಟಿಗೆ ಫಿನಿಶ್ ಅಥವಾ ಸ್ಕಿಲ್ಫುಲ್ನೆಸ್ ಅದು ಬೇಕಾಗತ್ತೆ, ಪರಿಣಿತಿ ಬೇಕಾಗತ್ತೆ, ಸ್ವಲ್ಪ ಏಕಾಗ್ರತೆನೂ ಬೇಕಾಗತ್ತೆ. ಅದನ್ನ ಹೊಡೆದಾಗ ಒಳಗಿರುವ ಕೊಬ್ಬರಿಯನ್ನ ತುರಿಬೇಕಂದ್ರೆ ಅಲ್ಲಿ ದೈಹಿಕ ಶಕ್ತಿಯ ಪಾತ್ರ ಕಡಿಮೆ ಆಗ್ತಾ ಹೋಗತ್ತೆ. ಆದ್ರೆ ಫೋಕಸ್ ಅದನ್ನ ಈಳ್ಗೆ ಮಣೆ ಮೇಲೆ ನೀಟಾಗಿ ನಾವು ಹುಷಾರಾಗಿ ವಿತ್ ಲಾಟ್ ಆಫ್ ಅವೇರ್ನೆಸ್ ಹಿಡ್ಕೊಂಡು ತುರಿದಿದ್ರೆ ಕೈಗೆ ರಕ್ತ ಬರುತ್ತೆ. ಹಾಗೆ 3 ಹಂತದಲ್ಲಿ ಮನಸ್ಸಿನ ಪ್ರಜ್ಞಾಸ್ಥಿತಿ ಹೇಗೆ ಹೆಚ್ಚಾಗ್ತಾ ಹೋಯಿತು, ದೈಹಿಕ ಕ್ಷಮತೆ ಸ್ಟ್ರೀಮ್ಲೈನ್ ಆಯ್ತಾ ಹೋಯಿತು. ಅಂದ್ರೆ ಕಡಿಮೆ ಆಗ್ತಿದ್ರು ಅದು ಒಳಗಿನ ತಿರುಳು ಕಡೆ ಹೋಗ್ತಾ ಇದೆ. ಅದನ್ನ ಹೇಳ್ತಿರೋದು. ಕಡಿಮೆ ಆಗ್ತಿದೆ ಅಂದ ಕೂಡಲೇ ತೆಂಗಿನ ನಾರನ್ನ ತುರಿಯೋ ರೀತಿ ಮಾಡಕ್ಕೆ ನಾವು ಸಾಧ್ಯವೇ ಇಲ್ಲ. ಅಂದ್ರೆ ಅಲ್ಲಿ ಮತ್ತೆ ತಾರತಮ್ಯ ಬೇಕು. ಆದ್ರೆ ತೆಂಗಿನ ತಿರುಳನ್ನ ಹೊರ ತೆಗಿಬೇಕು ಅನ್ನುವುದು ಅಂತಃಸಾಮ್ಯತೆ. ಅದನ್ನ ಹೇಳ್ತಾ ಕರ್ಮ ಸನ್ಯಾಸ, ಕರ್ಮಯೋಗ ಈ ಎರಡೂ ಪರಮೋತ್ತಮ ಪದವಿಯನ್ನು ಕೊಡಬಲ್ಲವು. ಈ ಎರಡರಲ್ಲಿ ಕರ್ಮಯೋಗ ವಿಶೇಷವಾದದ್ದು. ಕರ್ಮ ಸನ್ಯಾಸ, ಕರ್ಮಯೋಗ ಎರಡೂ ಬೇಕು. ಆದರೆ ಕರ್ಮಯೋಗ ಇಸ್ ಎ ಫಸ್ಟ್ ಫೇಸ್ ಆಫ್ ಕರ್ಮ ಸನ್ಯಾಸ. ಕರ್ಮಯೋಗ ಪ್ರಿಸೀಡ್ಸ್ ಕರ್ಮ ಸನ್ಯಾಸ. ಅಂದರೆ ಮೊದಲು ಕರ್ಮಯೋಗ ನಮಗೆ ಸಿದ್ಧಿ ಆದ ಮೇಲೆ ಕರ್ಮ ಸನ್ಯಾಸ ಸಿದ್ಧಿ ಆಗತ್ತೆ. ಡೈರೆಕ್ಟಾಗಿ ಕರ್ಮ ಸನ್ಯಾಸ ಸಿದ್ಧಿ ಆಗಕ್ಕೆ ಸಾಧ್ಯವೇ ಇಲ್ಲ.
ಮೊದಲನೇ ಕ್ಲಾಸಲ್ಲೇ ಅಥವಾ 6 ವರ್ಷ ವಯಸ್ಸಾದಾಗೆ ಇಂಟಿಗ್ರೇಷನ್ನು ಡಿಫ್ರೆನ್ಷಿಯೇಷನ್ ಹೇಳ್ಕೊಟ್ರೆ ವಿದ್ಯಾರ್ಥಿಗೆ ಏನೂ ತಿಳಿಯಲ್ಲ. ಅದರಿಂದ ಒಂದೊಂದು ತರಗತಿಯಲ್ಲಿ ಒಂದೊಂದು ಪರಿಣಿತಿಯನ್ನ ಕೊಟ್ಟ ಹಾಗೆ ಮೊದಲು ಕರ್ಮಯೋಗ ಬೇಕೇ ಬೇಕು, ನಂತರ ಕರ್ಮ ಸನ್ಯಾಸ ನಮಗೆ ಸಿದ್ಧಿಯಾಗತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ವೆಸ್ಟರ್ನ್ ಫಿಲಾಸಫಿಯ ಪಿತಾಮಹ ಎಂದು ಕರೆಸಲ್ಪಡುವ ಸಾಕ್ರಟಿಸ್, ಗ್ರೀಕ್ ತತ್ವಜ್ಞಾನಿ ಸಾಕ್ರಟಿಸ್ ಯುದ್ಧದಲ್ಲೆಲ್ಲ ಹೋರಾಡಿ ಆಮೇಲೆ ತತ್ವಜ್ಞಾನ ಕಡೆ ಬಂದಿದ್ರು. ಡೈರೆಕ್ಟ್ ಆಗಿ ತತ್ವಜ್ಞಾನದ ಕಡೆನೆ ಹೊರಟಿದ್ರೆ ಅವ್ರಿಗೆ ಕೊನೆಗೆ ಸಮಾಜದ ಕಟ್ಟಳೆಗಳನ್ನು ಮೀರಿದ ಸಲುವಾಗಿ ವಿಷ ತಗೊಂಡು ಸಾಯಬೇಕು ಅಂತ ಶಿಕ್ಷೆಯನ್ನು ಕೊಡ್ತಾರೆ. ಅವರು ಯಾವುದೇ ದ್ವಂದ್ವವಿಲ್ಲದೆ ಸಾತ್ವಿಕದಿಂ ಬಾಳ್ದವಂಗ್ ಎತ್ತಲಿಂ ಭಯವಿಹುದು ಅಂತ DVG ಅವರು ಹೇಳಿದಾಗೆ, ಸತ್ವದಿಂದ ಬದುಕಿದ ವ್ಯಕ್ತಿಗೆ ಹೋರಾಡಬೇಕಾದಾಗ ಹೋರಾಡದೆ, ಅಲ್ಲಿ ಕರ್ಮಯೋಗವನ್ನ ಪಾಲಿಸದೆ ಸಾಯ್ಬೇಕಾದಾಗ ಏನು ದ್ವಂದ್ವವಿಲ್ಲ, ಅದು ಕರ್ಮ ಸನ್ಯಾಸ ಅಥವಾ ಜೀವ ಸನ್ಯಾಸನೆ ಅಂತಲೇ ಹೇಳ್ಬೋದು. ಛತ್ರ ಹೊಸದಿರುವುದು ನಡೆ ಮಂಕುತಿಮ್ಮ, ಅಲ್ಲಿ ಯಾವುದೋ ಒಂದು ಜಗತ್ತು ನನಗೆ ಗೊತ್ತಿಲ್ಲದ ವಲಯಕ್ಕೆ ರೆಲ್ಮ್ಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ದುಃಖ ಇಲ್ಲ ಅಂತ ಹೊರಟ್ರಲ್ಲ, ಅದಕ್ಕೆ ಸಾಧ್ಯ ಆಗಿದ್ದು ಹೇಗೆ? ಯುದ್ಧದಲ್ಲಿ ಪೌರುಷದಿಂದ ವೀರಾವೇಶದಿಂದ ಹೋರಾಡಿದಾಗ ಅದಕ್ಕೆ ಮನಸ್ಸು ಸಿದ್ಧವಾಗ್ಬಿಟ್ಟಿತ್ತು. ಮುಂದೆ ಅದು ತತ್ವಜ್ಞಾನವನ್ನ ಪಡೆದುಕೋತು. ಸನ್ಯಾಸವೆಂದರೆ ಬಿಡುವುದು, ತೊರೆಯುವುದು. ಯೋಗವೆಂದರೆ ಸೇರಿಕೊಳ್ಳುವುದು, ಹೊಂದಿಕೊಳ್ಳುವುದು. ಎಷ್ಟು ವಿರೋಧಾಭಾಸ ಇದೆಯಲ್ಲ ಸನ್ಯಾಸ ಯೋಗ, ಇವೆರಡು ಬೇರೆ ಬೇರೆ ಅಲ್ವಾ? ಸನ್ಯಾಸ ಅಂದರೆ ಬಿಡೋದು, ಯೋಗ ಅಂದರೆ ಒಂದಾಗೋದು, ಯುಜ್ ಧಾತುವಿಂದ ಬಂದಿರುವ ಪದ ಯೋಗ. ಯೋಗ ಅಂದರೆ ಸೇರಿಕೊಳ್ಳೋದು, ಹೊಂದಿಕೊಳ್ಳೋದು. ಕರ್ಮವನ್ನು ಬಿಡುವುದು ಎಂದರೆ ಅರ್ಥ ಏನು? ಸೇರಿಕೊಳ್ಳುವುದು ಎಂದರೆ ಅರ್ಥವೇನು? ಅಂದರೆ ಕರ್ಮಯೋಗ ಕರ್ಮ ಸನ್ಯಾಸ ಅಂತ ಹೇಳ್ತಿದಾರಲ್ಲ, ಕರ್ಮಯೋಗದಲ್ಲಿ ಯೋಗ ಅಂದ್ರೆ ಒಂದುಗೊಳ್ಳೋದು ಅಂತಿದೆ, ಕರ್ಮ ಸನ್ಯಾಸದಲ್ಲಿ ಸನ್ಯಾಸ ಅಂದ್ರೆ ಬಿಡೋದು ಅಂತಿದೆ. ಅವುಗಳನ್ನ ಹೇಗೆ ನಾವು ಆಳವಾಗಿ ಅರ್ಥೈಸಿಕೊಳ್ಳೋದು ಅಂದ್ರೆ ಎರಡೂ ಒಂದೇ ಅಲ್ಲವೆಂದು ಮಾತಿನಿಂದಲೇ ಸ್ಪಷ್ಟವಾಗಿದೆ. ಬೇರೆ ಬೇರೆ ಪದಗಳಿರೋ ಕಾರಣನೇ ಅವುಗಳಿಗೆ ಬೇರೆ ಅರ್ಥ ಇದೆ. ಮಾತಿನಿಂದ ಮಾತ್ರವೇ ಅಲ್ಲ, ಅರ್ಥದಲ್ಲಿಯೂ ಸನ್ಯಾಸದಿಂದ ಯೋಗ ಬೇರೆ ಎಂಬುದು ಭಗವದ್ಗೀತೆಯಿಂದಲೇ ಸ್ಪಷ್ಟವಾಗಿದೆ. ಕರ್ಮಯೋಗೋ ವಿಶಿಷ್ಯತೆ ಅಂತ ಗೀತೆಯ ಮೊದಲಾರ್ಧದಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ. ಅಂದರೆ ಇಲ್ಲಿ DVG ಅವರು ಹೇಳ್ತಿರೋದು, ಕರ್ಮಯೋಗವು ಸನ್ಯಾಸದ ಪರಮೋದ್ದೇಶಕ್ಕೆ ಅಂದರೆ ತತ್ವಜ್ಞಾನದ ಅಂತಃಸ್ಫುರಣೆಗೆ ಅವಶ್ಯವಾದ ಪೂರ್ವ ಸಿದ್ಧತೆ. ಇಷ್ಟೊತ್ತು ಅದ್ರ ಬಗ್ಗೆನೇ ಮಾತಾಡಿದ್ವಿ ಅಲ್ವಾ? ಸನ್ಯಾಸ ಅನ್ನುವುದು ನಮಗೆ ಸಿಗಬೇಕಂದ್ರೆ ಕೆಲಸ ಮಾಡೋದನ್ನ ನಾವು ಕಲಿಬೇಕು. ಯಾವುದಾದ್ರೂ ಕೆಲಸವನ್ನ ಆಸಕ್ತಿಯಿಂದ ಮಾಡಿದಾಗ ಕೆಲವು ದಶಕಗಳ ನಂತರ ಅದು ಸನ್ಯಾಸವನ್ನ ನಮಗೆ ದಕ್ಕಿಸ್ಕೊಟ್ಟು ಬಿಡುತ್ತೆ. ಕರ್ಮಯೋಗವಿಲ್ಲದೆ ಸನ್ಯಾಸ ಬರುವುದು ಕಷ್ಟ. ಕರ್ಮಯೋಗ ಮಾಡಿದ ಮೌನಿಯು ಸನ್ಯಾಸವನ್ನು ಎಂದರೆ ಆತ್ಮಜ್ಞಾನವನ್ನು ಪಡೆಯಲು ಬಹುಕಾಲ ಹಿಡಿಯದು. ಇದು ಸಹ ಅತ್ಯಂತ ಪ್ರಮುಖವಾದಂತಹ ಸಾಲು. ಕರ್ಮಯೋಗ ಮಾಡಿದ ಮೌನಿಯು, ಮೌನಿ ಅಂದ ಕೂಡಲೇ ಮಾತಿಲ್ಲದ ಮೌನ ಅಲ್ಲ, ಒಳಗಡೆ ಯಾವುದೇ ಮೆಂಟಲ್ ಡಿಫೈಲ್ಮೆಂಟ್ಸ್ ವಿಚಲಿತತೆಗಳು ಇಲ್ಲದ ಮೌನಿ. ಹೃದಯ ಸಮುದ್ರದಲ್ಲಿ ನಮ್ಮ ಅಂತರಂಗದಲ್ಲಿ ಯಾವಾಗ ಒಂದು ಮನೋಕ್ಲೇಶ ಎಂಬ ಅಲೆಗಳು ಏಳುವುದಿಲ್ಲವೋ ಆ ಸ್ಥಿತಿಯೇ ಮೌನ. ಅದನ್ನು ಸಿದ್ಧಿಸಿಕೊಂಡವಳು ಮೌನಿ. ಯಾವಾಗ ಸಿಗತ್ತೆ? ಕರ್ಮಯೋಗ ಮಾಡ್ತಾ ಮಾಡ್ತಾ, ಅಂದ್ರೆ ಕೆಲಸವನ್ನ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ಪೂರ್ತಿಯಾಗಿ ಅರ್ಪಿಸಿಕೊಂಡು ಮಾಡ್ತಾ ಆ ಮೌನಿಯು ಸನ್ಯಾಸವನ್ನು ಎಂದರೆ ಆತ್ಮಜ್ಞಾನವನ್ನು ಪಡೆಯಲು ಬಹುಕಾಲ ಹಿಡಿಯದು. ಯಾವಾಗ ಬರುತ್ತಪ್ಪ ಅಂತ ಆತುರ ಮಾಡ್ತಿದ್ದಾಗ ಅದು ಖಂಡಿತವಾಗ್ಲೂ ಬರಲ್ಲ. ಯಾಕಂದ್ರೆ ಸನ್ಯಾಸ ಅನ್ನುವುದು ನೀನು ಬೆನ್ನತ್ತಿ ಬೇಟೆ ಆಡೋ ಪ್ರಾಣಿಯಲ್ಲ, ಮೃಗವಲ್ಲ, ಅದಾಗಿಯದೇ ಬರಬೇಕು. ರಾಮಕೃಷ್ಣರನ್ನ ಯಾರೋ ಒಬ್ಬ ಕೇಳ್ತಾನೆ, ನಾನು ಸನ್ಯಾಸವನ್ನ ಪಡೆದುಕೋಬೇಕು, ಏನು ಮಾಡಲಿ ಅಂತ. ಏನಪ್ಪ, ಸನ್ಯಾಸವನ್ನ ಪಡೆದುಕೋಬೇಕು, ಪಡೆದುಕೊಳ್ಳೋದೇ ಆಗಿದ್ರೆ ಅದು ಸನ್ಯಾಸವಾಗಲ್ಲ, ಅದೇ ನಿನಗಾಗಿ ಹುಡ್ಕೊಂಡು ಬರಬೇಕು. ಕೆಲಸ ಮಾಡ್ತಾ ಮಾಡ್ತಾ ಸನ್ಯಾಸವೇ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ನೀನದನ್ನು ಹುಡ್ಕೊಂಡೋದ್ರೆ ಅದು ಸನ್ಯಾಸವಂತೂ ಅಲ್ಲ, ಇನ್ನೇನಾದ್ರೂ ಆಗಿರ್ಬೋದು, ಸನ್ಯಾಸವಂತೂ ಅಲ್ಲ. ಮತ್ತೆ ಸನ್ಯಾಸ ಅಂದ್ರೇನು? ಆತ್ಮಜ್ಞಾನ. ಯಾವುದೋ ಒಂದು ವೃತ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಒಂದು ಜ್ಞಾನವನ್ನ ಪಡೆದುಕೋತೇವಲ್ಲ, ಆ ಜ್ಞಾನ ಕೇವಲ ವೃತ್ತಿ ಜ್ಞಾನ ಆಗಿರದೆ ನಾನು ಆ ವೃತ್ತಿಯ ಜೊತೆ ಹೇಗೆ ಸಂವಾದಿ ಆಗಿದ್ದೇನೆ. ಮಹಾನ್ ಸಿತಾರ್ ವಾದಕ ರವಿಶಂಕರ್ ಅವರಿಗೆ ಅದನ್ನ ನುಡಿಸ್ತಾ ಸಿತಾರಿನ ತತ್ವಜ್ಞಾನ ಒಂದು ಸಿಗೋದಷ್ಟೇ ಅಲ್ಲ, ನಾನು ಸಿತಾರ್ ಜೊತೆ ಹೇಗೆ ಸಂವಾದಿ ಆಗಿದ್ದೇನೆ ಅನ್ನುವ ಸ್ವಜ್ಞಾನ ಬರುತ್ತಲ್ಲ, ಅದು ಆತ್ಮಜ್ಞಾನ. ಅದು ಪಡೆಯೋದು ಯಾವಾಗ ಅಂತ ತಲೆ ಕೆಡಿಸ್ಕೋಬೇಡ, ನಿಧಾನಕ್ಕದು ಬೆಳೀತಾ ಇರುತ್ತೆ. ಯಾವಾಗ ಬೆಳೀತಿದೆ ಅನ್ನೋದು ನಿನಗೆ ಗೊತ್ತಿರಲ್ಲ. ಯಾವಾಗ
ಈಗ 2 ವಾರದಲ್ಲಿ ನೀನು ಬೈಕ್ ಓಡಿಸೋದು ಕಲಿತೆ ಅಂದರೆ ಎಷ್ಟು ಗಂಟೆ ಕಲಿತೆ, ಸೋಮವಾರ ಬೆಳಗ್ಗೆ 3 ಗಂಟೆಗೆ ಕಲಿತೆ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯವೇ ಇಲ್ವಲ್ಲ. ಹಾಗೆ ಆ ಆತ್ಮಜ್ಞಾನ ಅನ್ನೋದು ಒಂದು ಡಿಸ್ಕ್ರೀಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇಸ್ ಅ ಕಂಟಿನ್ಯೂಸ್ ಫೆನಾಮಿನಾ, ಕಂಟಿನ್ಯೂಸ್ ಜರ್ನಿ. ಅದನ್ನು ಅಳವಡಿಸ್ಕೊಂಡಾಗ ನಮ್ಮ ಮನಸ್ಸು ಆತ್ಮಜ್ಞಾನವನ್ನು ಪಡೆಯಲು ವೆಸಲ್ ಪಾತ್ರೆಯ ಹಾಗೆ ಅವಕಾಶ ಮಾಡಿಕೊಂಡು ಕಾಯ್ತಿರುತ್ತೆ. ಸ್ವಲ್ಪವೇ ಆತ್ಮಜ್ಞಾನ ನೆಮ್ಮದಿ ನಮಗೆ ಕೆಲಸದಲ್ಲಿ ಪೂರ್ಣವಾಗಿ ಅರ್ಪಿಸ್ಕೊಂಡಾಗ ದಕ್ತಾ ಹೋಗುತ್ತೆ ಅನ್ನೋದು ಡಿ ವಿ ಜಿಯವರ ನಿಲುವು. ಮುಂದೆ ದ್ವೇಷ, ಅಸೂಯೆ, ಹಗೆತನಗಳು ನಮ್ಮನ್ನ ವೃತ್ತಿ ಧರ್ಮದಿಂದ ಮತ್ತು ಸನ್ಯಾಸದಿಂದ ಹೇಗೆ ದೂರ ತಳ್ಳುತ್ತವೆ, ಅದರಿಂದ ನಮಗೆ ಮನೋಕ್ಷೋಭೆಗಳು ಹೇಗೆ ಹೆಚ್ಚಾಗುತ್ತವೆ ಅನ್ನೋದನ್ನ ಹೇಳ್ತಾ ಡಿ ವಿ ಜಿಯವರು, ಯಾರು ಯಾರನ್ನೂ ಯಾವುದನ್ನೂ ಎಂದೆಂದೂ ದ್ವೇಷಿಸನೋ, ಎಂದೆಂದೂ ಆಶಿಸನೋ ಅವನು ಸದಾ ಸನ್ಯಾಸಿ. ಯಾವ ವ್ಯಕ್ತಿಗೆ ಸಣ್ಣ ಸಣ್ಣ ದ್ವೇಷ ಅಸೂಯೆಗಳು ಕಾಡುವುದಿಲ್ಲವೋ ಆ ವ್ಯಕ್ತಿಯೇ ಸನ್ಯಾಸಿ. 80ನೇ ದಶಕದ ಕೊನೆಯ ಭಾಗದಲ್ಲಿ ಆಪಲ್ ಸಂಸ್ಥೆಯ ಸ್ಥಾಪಕನಾಗಿದ್ದ ಸ್ಟೀವ್ ಜಾಬ್ಸ್ನ ರಾಜಕೀಯ ಮಾಡಿ ಕಿತ್ ಬಿಸಾಕಿದ್ರು. ಅಲ್ಲಿವರೆಗೂ ಆಪಲ್ ಕಂಪನಿಯ ಮೆಕಿಂಟೋಶ್ ಕಂಪ್ಯೂಟರ್ ತುಂಬಾ ಪ್ರಖ್ಯಾತಿಯನ್ನ ಪಡೆದಿತ್ತು. ಅದಾಗಿ ಒಂದು 5-6 ವರ್ಷದಲ್ಲಿ ಅವ್ರನ್ನ ತೆಗೆದುಹಾಕಿದ ಮೇಲೆ ಕಂಪ್ನಿ ನೆಲಕ್ಕೆ ಬೀಳಕ್ಕೆ ಆರಂಭ ಆಯಿತು. ಮತ್ತೆ ಅವ್ರನ್ನ ಕರೆದ್ಬಿಟ್ಟು ಕಂಪ್ನಿ ಮುಖ್ಯಸ್ಥನನ್ನಾಗಿ ಮಾಡಿದ್ರು. ಆಗ ಮತ್ತೆ ಅವರು ಐಪಾಡ್, ನಾವೆಲ್ಲ ಕೇಳಿರ್ಬೋದು, ಹಾಡನ್ನ ಕೇಳಕ್ಕೆ ಮೊದಲು ಐಪಾಡ್ ಬಂತು. ನಂತರ ಅದು ಸಂಗೀತ ರಂಗವನ್ನ ಸಂಪೂರ್ಣವಾಗಿ ಬದಲಾಯಿಸಿತು. ನಂತರ 2006ನೇ ಇಸ್ವಿಲಿ ಐಫೋನ್ ಬಿಡುಗಡೆ ಮಾಡಿದ್ರು. ಅದು ಜಗತ್ತಿನ ಚಿತ್ರಣವನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತು. ಅಲ್ಲೇನು ನಾವು ಕಲ್ತ್ಕೋಬೇಕು? ವೃತ್ತಿ ಧರ್ಮ ಅನ್ನೋದಿದೆ. ನನಗೆ ಯಾವುದೋ ಒಂದು ಆಸಕ್ತಿಯಾದಂಥದ್ದು ಇದ್ದೇ ಇದೆ. ಅಲ್ಲಿ ನನ್ನ ಅಹಂಕಾರಗಳು, ನನ್ನ ದ್ವೇಷ ಅಸೂಯೆಗಳು ಹುಟ್ಟಿರೋದೇ ನನ್ನ ಅಹಂಕಾರದಿಂದಲ್ಲ. ಅದಕ್ಕೇನು ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ. ನಿನ್ನ ಅಹಂಕಾರಕ್ಕೆ, ನಿನ್ನ ಸುಖ ದುಃಖಕ್ಕೆ ಈ ಬ್ರಹ್ಮಾಂಡ ಅಸ್ತಿತ್ವದಲ್ಲಿ ಯಾವುದೇ ಬೆಲೆನೂ ಇಲ್ಲ. ಅವು ಮನಸ್ಸಿನಲ್ಲಿ ಆಗಾಗ ಎದ್ದು ಬೀಳೋ ಸಣ್ಣ ಅಸಂಗತ ಏರಿಳಿತಗಳಷ್ಟೇ. ನಿನಗೆ ಯಾರೋ ಇಷ್ಟ, ನಿನಗೆ ಯಾರೋ ದ್ವೇಷ, ಅದನ್ನ ಬಿಟ್ಟು ವೃತ್ತಿ ನಿನಗಿಷ್ಟ ಆದರೆ ಯಾರೋ ಏನೋ ಅವಮಾನ ಮಾಡಿದ್ರು, ಮತ್ತೆ ಕರಿತಿದ್ದಾರೆ, ನನ್ನ ಅಹಂಕಾರಕ್ಕೆ ತೊಂದರೆ ಆಯಿತು, ನೋವಾಯಿತು, ಆಟಿಟ್ಯೂಡ್ ಜಾಸ್ತಿ ಅವ್ರಿಗೆ, ಹೀಗೆಲ್ಲ ಅಂದ್ಕೊಂಡು ಮುಂದಿರುವ ಬೃಹತ್ ಅವಕಾಶವನ್ನು ಬಿಡೋದು ಬಿಟ್ಟು ದ್ವೇಷ ಅಸೂಯೆಗಳನ್ನು ತಡೆದು ನಿಲ್ಲಿಸಿ ನೀನು ಅದನ್ನು ಒಪ್ಕೋಬೇಕಾಗತ್ತೆ. ಅದನ್ನೇ ಸ್ಟೀವ್ ಜಾಬ್ಸ್ ಮಾಡಿದ್ದು. ಯಾಕೆ? ಹೊಸದೇನೋ ಡಿಸೈನ್ ಲ್ಯಾಂಗ್ವೇಜ್, ತಂತ್ರಜ್ಞಾನವನ್ನ ತಂದು ಕೊಡಬೇಕು ಅನ್ನೋದು ಅಂತಃಸಮತೆ. ಅದು ಒಬ್ಬ ಸನ್ಯಾಸಿಗೆ ಬೇಕು. ಅಂದರೆ ಸನ್ಯಾಸಿ ಲೌಕಿಕ ಜಗತ್ತಿನಲ್ಲಿ ಯಾವುದೇ ಸಾಧನೆಯನ್ನು ಮಾಡದೇ ಇರುವುದಿಲ್ಲ. ಮಾಡ್ತಾನೆ ಆ ಸಾಧನೆಯನ್ನ ತನ್ನದು ಅಂದ್ಕೊಳ್ಳಲ್ಲ ಅಷ್ಟೇ. ಆ ಸಾಧನೆ ಏಳಿಸುವ ಅಹಂಕಾರಕ್ಕೆ ತನ್ನನ್ನು ತಾನು ಬಲಿ ಕೊಡೋದಿಲ್ಲ. ಅದರಿಂದ ಡಿ ವಿ ಜಿ ಹೇಳ್ತಿರೋದು, ಯಾರನ್ನೂ ದ್ವೇಷಿಸದ, ಅಂದ್ರೆ ವೈಯಕ್ತಿಕ ಅಹಂಕಾರದಿಂದ ಪುಟಿದದ್ದ ದ್ವೇಷ ಮತ್ತು ಯಾರನ್ನೂ ಅತಿಯಾಗಿ ಅಯ್ಯೋ ನೀನಿಲ್ದೆ ನನ್ನ ಜೀವನದಲ್ಲಿ ಆಗಲ್ಲ, ಎಲ್ಲ ಸುಳ್ಳು. ಯಾರೋದ್ರೂ ನಾವು ಜೀವನದಲ್ಲಿ ಇದ್ದೇ ಇರ್ತೀವಿ. ಅದು ಜೀವನ ಪ್ರೀತಿ, ಅದು ತಪ್ಪು ಅಲ್ಲ. ಅದು ಅಸ್ತಿತ್ವ ನಮಗೆ ಹೇಳಿಕೊಟ್ಟಿರೋ ಪಾಠ. ನಮ್ಮ ಹುಟ್ಟಿಗೆ ಕಾರಣರಾದ ವ್ಯಕ್ತಿಗಳೇ ಒಂದಿಷ್ಟು ವರ್ಷಗಳ ನಂತರ ನಮ್ಮ ಜೀವನದಲ್ಲಿ ಜೊತೆಗೆ ಬರೋದಿಲ್ಲ. ಯಾಕೆ? ಅದು ಅಸ್ತಿತ್ವ ಕೊಟ್ಟಿರುವ ರೂಪುರೇಷೆ, ಫ್ರೇಮ್ವರ್ಕ್, ಅದಕ್ಕೆ ಬದ್ಧವಾಗಿ ನಡಿತೀವಿ. ಸುಮ್ಮನೆ ಅತಿಯಾಗಿ ಅಳೋದು, ಅತಿಯಾಗಿ ದುಃಖಿಸೋದು, ಅತಿಯಾಗಿ ಯಾರನ್ನೂ ದ್ವೇಷಿಸೋದು ಎಲ್ಲಿಗೂ ನಮ್ಮನ್ನು ತೆಗೆದುಕೊಂಡು ಹೋಗೋದಿಲ್ಲ. ಇಂಗ್ಲಿಷಿನಲ್ಲಿ ಇದಕ್ಕೆ ಕೋ ಎಕ್ಸಿಸ್ಟೆನ್ಸ್ ಅನ್ನುತ್ತಾರೆ. ಇನ್ನೊಬ್ಬರು ನನ್ನ ನಿಲುವಿಗೆ ವಿರುದ್ಧವಾಗಿದ್ದರೂ ಸಹ ಅವ್ರ ಜೊತೆ ನಾನು ಬದುಕ್ತೀನಿ ಅನ್ನೋದು ವೈವಿಧ್ಯದ ಅಂಗೀಕಾರ. ವಿವೇಕಾನಂದರನ್ನ ಅಮೆರಿಕದ ಚಿಕಾಗೋದಲ್ಲಿ ಯಾರೋ ಕೇಳ್ತಾರೆ, ನಿಮ್ಮ ದೇಶದಲ್ಲೇ ದ್ವೈತ ಪರಂಪರೆ, ಅಂದರೆ ದ್ವೈತ ಆಧ್ಯಾತ್ಮನೂ ಇದೆ, ವಿಶಿಷ್ಟಾದ್ವೈತವೂ ಇದೆ, ಅದ್ವೈತವೂ ಇದೆ. ಅಂದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ವಿವಿಧ ಸ್ಪಷ್ಟ ನಿಲುವುಗಳಲ್ವಾ? ಅವು ಒಂದಕ್ಕೊಂದು ಎಷ್ಟು ವೈರುಧ್ಯಪೂರ್ಣವಾಗಿವೆ. ಹೇಗೆ ನಿಮ್ಮ ದೇಶದಲ್ಲೇ ಇಷ್ಟು ವೈರುಧ್ಯಗಳನ್ನ ಇಟ್ಕೊಂಡು ನಮಗೇನು ಪಾಠ ಹೇಳಕ್ಕೆ ಬರ್ತೀರಾ ನೀವು ಆಧ್ಯಾತ್ಮದಲ್ಲಿ ಅಂತ ಕೇಳಿದಾಗ ಅವ್ರು ಹೇಳೋದು, ಅವು ವೈರುಧ್ಯಗಳಲ್ಲ, ವೈವಿಧ್ಯಗಳು, ಸ್ಪೆಕ್ಟ್ರಮ್ ಆಫ್ ಪಾಸಿಬಿಲಿಟೀಸ್. ಆ ವೈವಿಧ್ಯಗಳ ಅಂಗೀಕಾರ ನಮಗೆ ದ್ವೇಷ ಅಸೂಯೆಗಳನ್ನು ಕಡಿಮೆ ಮಾಡುತ್ತೆ. ಅದು ನಿಜವಾದ ಸನ್ಯಾಸ. ಮುಂದೆ ಇನ್ನೊಂದು ಸ್ವಲ್ಪ ಆಳವಾಗಿ ಈ ವಿಷಯವನ್ನು ಪ್ರತಿಪಾದಿಸ್ತಾರೆ ಡಿ ವಿ ಜಿ ಅವರು. ಈ ಯಾರನ್ನೂ ದ್ವೇಷಿಸದ, ಯಾರನ್ನೂ ಅತಿಯಾಗಿ ಪ್ರೀತಿಸದ, ಮೋಹಿಸದ ಒಂದು ಮನಸ್ಸಿನ ಅವಸ್ಥೆ ಇದೆಯಲ್ಲ, ಅದು ಎಲ್ಲಿರಬೇಕು ಎಲ್ಲಿರಬಾರ್ದು ಅದು ಗೊತ್ತಿರಬೇಕು. ಆ ಡಿಟ್ಯಾಚ್ಮೆಂಟ್ ಅನ್ನೋದಿದೆಯಲ್ಲ, ಅದು
ಇಟ್ ಶುಡ್ ಬಿ ಎ ಪಾಸಿಟಿವ್ ಡಿಟ್ಯಾಚ್ಮೆಂಟ್, ನಾಟ್ ಎ ನೆಗೆಟಿವ್ ಡಿಟ್ಯಾಚ್ಮೆಂಟ್. ಏನು ಇದರ ಅರ್ಥ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕಂಪ್ನಿಲಿ ಹೋದ ತಿಂಗಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಅಂತ ಕೊಡ್ತಾರೆ. ಆಗ ನಂದೇನಿಲ್ಲ, ನನ್ನ ಬಾಸು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸ್ವಲ್ಪ ಸಹಾಯ ಮಾಡಿದ್ರಿಂದ ನಂಗೆ ಇಷ್ಟು ಒಳ್ಳೆ ಕೆಲಸ ಮಾಡಕ್ಕಾಗಿದೆ. ಅದು ಪಾಸಿಟಿವ್ ಡಿಟ್ಯಾಚ್ಮೆಂಟ್. ಅದನ್ನ ಹೇಳ್ಬೇಕು. ಅಟ್ಲೀಸ್ಟ್ ಅದು ನಿಜ ಆಗಿಲ್ದೇನೂ ಇರ್ಬೋದು. ನಿನ್ನ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ನಿನಗೆ ಸಹಾಯ ಮಾಡಿಲ್ಲದೆ ಇದ್ರು ಅದನ್ನು ಹೇಳೋದು ಒಂದು ರೀತಿಯ ವಿಶ್ವಾಸವನ್ನು ಬೆಳೆಸುತ್ತೆ. ಅದು ಪಾಸಿಟಿವ್ ಡಿಟ್ಯಾಚ್ಮೆಂಟ್. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದನ್ನು ಮಾಡ್ತಾರಲ್ವಾ. ಅದೇ ನೆಗೆಟಿವ್ ಡಿಟ್ಯಾಚ್ಮೆಂಟ್ ಅಂದರೆ, ನಮ್ಮ ಮುಂದೆ ನಡ್ಕೊಂಡು ಹೋಗ್ತಿದ್ದವರು ಯಾರೋ ಒಂದು 500 ರೂಪಾಯಿ ನೋಟ್ನ ಬೀಳಿಸ್ಕೊಂಡು ಹೋಗ್ತಾರೆ, ಅಥವಾ ಸ್ಮಾರ್ಟ್ಫೋನ್ ಬೀಳಿಸ್ಕೊಂಡು ಹೋಗ್ತಾರೆ. ನಾವು ಅದನ್ನ ನೋಡ್ತೀವಿ, ಅವರು ಅದನ್ನ ನೋಡಲ್ಲ. ತತ್ವ ಏನ್ ಹೇಳೋದು, ಯಾರನ್ನು ಇಷ್ಟಪಡಬೇಡ, ಯಾರನ್ನು ದ್ವೇಷಿಸಬೇಡ, ಡಿಟ್ಯಾಚ್ ಆಗಿರು ಅಂದ್ಬಿಟ್ಟು ಅವ್ರಿಗೆ ಸರ್ ನಿಮ್ ದುಡ್ಡು ಬೀಳಿಸ್ಕೊಂಡಿದಾರ ಅಂತ ಹೇಳ್ದೇನೆ ನಾವು ಮುಂದೆ ಹೋದ್ರೆ ಅದು ನೆಗೆಟಿವ್ ಡಿಟ್ಯಾಚ್ಮೆಂಟ್. ಅಥವಾ ಯಾರೋ ಜಯನಗರಕ್ಕೆ ಹೇಗೆ ಹೋಗ್ಬೇಕು ಅಂತ ದಾರಿ ಕೇಳ್ತಾರೆ, ನಾನು ಡಿಟ್ಯಾಚ್ಡ್, ಯಾವುದು ನನಗೆ ಅಂಟೋದು ಬೇಕಾಗಿಲ್ಲ. ಅಲ್ಲ ಅಂದ್ರೆ ಇನ್ನೊಬ್ಬರಿಗೆ ಯಾವುದೋ ಒಂದು ಪರಿಹಾರವನ್ನ ಸೂಚಿಸುವಾಗ ನಮಗೆ ಡಿಟ್ಯಾಚ್ಮೆಂಟ್ ಇರಬಾರ್ದು. ಅದಿದ್ರೆ ಅದು ನೆಗೆಟಿವ್ ಡಿಟ್ಯಾಚ್ಮೆಂಟ್. ಆದ್ರೆ ಅದನ್ನ ಕಿತ್ತಾಕ್ಬೇಕು. ಆದ್ರೆ ನಮಗೇನೋ ಒಳ್ಳೆಯದು ಬಂದಾಗ ಒಂದು ರೀತಿಯ ಪಾಸಿಟಿವ್ ಡಿಟ್ಯಾಚ್ಮೆಂಟ್ ಇಂದ ಒಂದು ಸಮುದಾಯ ಸಂಸ್ಕೃತಿ ನಮ್ಮಲ್ಲಿ ಬೆಳೆಯುತ್ತೆ. ಅದಕ್ಕೆ ಅಲ್ವಾ ನಾನು ಯಾವಾಗೂ ನಮ್ಮ ರಾಜಕೀಯ ನಾಯಕರಿಂದ ನಾವು ತುಂಬಾ ಕಲಿಯೋದಿದೆ, ಸುಮ್ಮನೆ ಅವ್ರನ್ನ ಬೈಯೋದ್ರಿಂದ ಏನು ಬದಲಾಗಲ್ಲ ಅಂತ ಹೇಳ್ತಿರೋದು. ಎಷ್ಟೋ ರಾಜಕೀಯ ನಾಯಕರು ಗೆದ್ದಾಗ ನಿಮ್ಮಿಂದ ನಾನು ಗೆದ್ದೆ, ನಾನೇನಿಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆ? ಅದೊಂದು ಸಮುದಾಯದ ಮನಸ್ಥಿತಿ ಬೆಳೆಸೋ ಪ್ರಕ್ರಿಯೆ. ಅದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ತಿದ್ದಾರೆ. ನಾವು ಅದನ್ನ ಹೇಳೋದೂ ಇಲ್ವಲ್ಲ. ಐ ನೋ ಐ ಕ್ಯಾನ್ ಡೂ ಇಟ್, ನೋ ಒನ್ ವಿಲ್ ಹೆಲ್ಪ್ ಯು, ಈ ಥರ ಎಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕೋದ್ರಕ್ಕಿಂತ ಅವರೇ ಎಷ್ಟೋ ವಾಸಿ. ಅಂದರೆ ಒಂದು ರೀತಿಯ ಪಾಸಿಟಿವ್ ಡಿಟ್ಯಾಚ್ಮೆಂಟ್ ನಮಗೆ ಯಶಸ್ಸು ನೆಮ್ಮದಿಯನ್ನು ಕೊಡಲು ಸಾಧ್ಯವಾಗತ್ತೆ. ಮುಂದೆ ಋಷಿಗಳು ಅಂದರೆ ಯಾರು ಅನ್ನೋದನ್ನ ಡಿ.ವಿ.ಜಿ. ಅವರು ಹೇಳ್ತಾರೆ. ಅಂದರೆ ಋಷಿಗಳು ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಸನ್ಯಾಸ. ಯಾಕೆ? ಋಷಿಗಳು ಸಂಸಾರವಂತರಾಗಿದ್ದರು, ಬೇರೆಯವರಿಗೆ ವಿವಿಧ ರೀತಿಯ ಸಹಾಯಗಳನ್ನ ಮಾಡ್ತಿದ್ರು, ಆದರೂ ಅದರಿಂದ ಡಿಟ್ಯಾಚ್ ಆಗಿದ್ರು, ಬಂಧ ಮುಕ್ತರಾಗಿದ್ರು ಅನ್ನೋದು ನಮಗೆ ಗೊತ್ತಲ್ವಾ. ಅದಕ್ಕೆ ಋಷಿಗಳು ಕಲ್ಮಶಗಳನ್ನು ಕಳೆದವರಾಗಿ ಎಲ್ಲ ಸಂದೇಹಗಳನ್ನೂ ನೀಗಿ ನಿಶ್ಚಯ ಜ್ಞಾನವಂತರಾಗಿ ಸಮಸ್ತ ಪ್ರಾಣಿಗಳಿಗೂ ಹಿತವೆಸಗುವುದರಲ್ಲಿ ನಿರತರಾಗಿರುತ್ತಾರೆ. ಋಷಿಗಳು ಅಂದರೆ ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ಕರಗಿಸಿದವರಾಗಿರ್ತಾರೆ, ತೊಲಗಿಸಿದವರಾಗಿರ್ತಾರೆ. ಎಲ್ಲ ಸಂದೇಹಗಳನ್ನು ನೀಗಿ, ಸಂದೇಹಗಳು ಅಂದ್ರೆ ಈ ಆಧ್ಯಾತ್ಮಿಕ ಸಂದೇಹಗಳು. ಅವ್ರಿಗೇನು ಸಣ್ಣ ಸಣ್ಣ ಸಂದೇಹಗಳಿರ್ಲಿಲ್ವಾ? ಎಲ್ಲರಿಗೂ ಇರುತ್ತೆ. ಅಂದ್ರೆ ಯು.ಜಿ. ಕೃಷ್ಣಮೂರ್ತಿ ಒಂದು ಕಡೆ ಅದ್ಭುತವಾಗಿ ಹೇಳ್ತಾರೆ, ಜೀವನದಲ್ಲಿ ಒಂದು ಮಟ್ಟಿಗೆ ಸತ್ಯವನ್ನ ದಕ್ಕಿಸ್ಕೊಂಡಿದ್ರಿಂದ ಅವರು ಕೊನೆಗೆ ಹೇಳ್ತಾರೆ, ನನಗೀಗ ಯಾವುದೇ ಪ್ರಶ್ನೆಗಳಿಲ್ಲ, ಪ್ರಶ್ನೆಗಳೇ ಮನುಷ್ಯನಿಗೆ ಬೇಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಿರೋ ಪ್ರಶ್ನೆಗಳಂದರೆ ಹೈದರಾಬಾದ್ಗೆ ಹೇಗೆ ಹೋಗಬೇಕು, ಹೈದರಾಬಾದಲ್ಲಿ ಏನು ಫುಡ್ ಸಿಗತ್ತೆ, ಇಷ್ಟೇ ಪ್ರಶ್ನೆಗಳು ನನಗೆ. ಹಾಗೆ ಎಲ್ಲ ದೊಡ್ಡ ಮಟ್ಟದ ಸಂದೇಹಗಳು ನೀಗ್ಬಿಟ್ಟಿರತ್ವೆ, ನಿಶ್ಚಯ ಜ್ಞಾನವಂತರಾಗಿರ್ತಾರೆ. ಅದೇ ಜ್ಞಾನ. ಜ್ಞಾನ ಅಂದರೆ ಪರಮೋಚ್ಚವಾದ ಜ್ಞಾನವಂತರಾಗಿ ಸಮಸ್ತ ಜೀವಿಗಳಿಗೂ ಒಳ್ಳೆಯದನ್ನು ಬಯಸ್ತಿರ್ತಾರೆ. ಹಿತನಿರತರು ಎಂದರೆ ಬಾಯಿಯಿಂದ ಸ್ವಸ್ತಿವಾಚನ ಹೇಳುವವರು ಎಂದಲ್ಲ. ನಿಮ್ಗೆ ಒಳ್ಳೆಯದಾಗಲಿ ಅಂತ 100 ಸಲ ಹೇಳೋದು ಅಂತಲ್ಲ ಋಷಿಗಳು. ಅಂದರೆ ಅದನ್ನು ನೆರವೇರ್ಸಕ್ಕೆ ಒಂದಾದ್ರೂ ಸ್ಟೆಪ್ ಮುಂದೆ ಇಟ್ಟಿದಾರ ಅವರು ಋಷಿಗಳು. ಇಲ್ಲಾಂದರೆ ನಾವು ಈ ಕಮರ್ಷಿಯಲ್ ಸಿನಿಮಾ ವಿಲನ್ಗಳನ್ನ ನೋಡ್ತಿರ್ತೇವಲ್ಲ, ಅವರು ಎಲ್ಲರಿಗೂ ಕಾಣೋ ಹಾಗೆ ಒಳ್ಳೇದಾಗ್ಲಿ ಅಂತಿರ್ತಾರೆ, ಕೆಟ್ಟದ್ದು ಮಾಡ್ತಿರ್ತಾರೆ. ಎಲ್ಲಿದ್ದಾರೆ ಆ ಥರದವರು? ನಮ್ಮ ಒಳಗಡೆನೆ ಆ ಥರ ವಿಲನ್ ಅಡಗಿದೆ. ಮಾತ್ಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತಿರ್ತೇವೆ, ಆದರೆ ಮನಸ್ಸಿನಲ್ಲಿ ನಡೀತಿರೋದೆಲ್ಲವೂ ಕೆಟ್ಟ ಚಿಂತನೆಗಳೇ. ಸ್ವಸ್ತಿವಾಚನ ಹೇಳುವುದಲ್ಲ, ಮತ್ತೆ ಹಿತವನ್ನು ಅಂತರಂಗದಲ್ಲಿ ಸಂಕಲ್ಪಿಸಿಕೊಂಡು ಸಂಕಲ್ಪ ಮಾಡ್ಕೊಂಡಿರ್ಬೇಕು. ಸಂಕಲ್ಪ ಅಂದ್ರೇನು? ದೃಢ ನಿಶ್ಚಯ ಮಾಡಿಕೊಂಡು. ನಾವು ಎಷ್ಟೋ ಸಲ ಇವತ್ತು ಆಫೀಸಲ್ಲಿ ಡಿ.ವಿ.ಜಿ. ತತ್ವಗಳನ್ನ ಪಾಲಿಸ್ಬೇಕಪ್ಪ ಅಂತ ಹೊರಟಿರ್ತೇವೆ. ಓಡಿ ಮೆಟ್ರೋ ಹತ್ತಬೇಕು, ಅಷ್ಟೊತ್ತಿಗೆ ಬಾಗ್ಲು ಹಾಕ್ಬಿಡುತ್ತೆ. ಆ ಸೆಕ್ಯೂರಿಟಿ ಗಾರ್ಡು ಬೇಡ ಸರ್ ಅಂತೇನೋ ಅಂದ್ಬಿಡ್ತಾನೆ ಸ್ವಲ್ಪ ಜೋರ್ ವಾಯ್ಸಲ್ಲಿ. ನಾವು ಕೋಪ ಎಲ್ಲ ಬಂದು ನೆಕ್ಸ್ಟ್ ಮೆಟ್ರೋ ಟ್ರೈನಲ್ಲಿ ಸ್ಮಾರ್ಟ್ಫೋನಲ್ಲಿ ಉಪಯೋಗ ಇಲ್ದಿರೋ ರೀಲ್ಸ್ ನೋಡ್ಬಿಟ್ಟು ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲರಿಗೂ ಬೈಕೊಂಡು ಹೋಗ್ತಿರ್ತೀವಿ, ಬಾಸ್ಗೆ, ಕಲೀಗ್ಗಳಿಗೆ. ಅದಲ್ಲ, ಇರಬೇಕಾಗಿದ್ದೇನು? ಹಿತವನ್ನು ಅಂತರಂಗದಲ್ಲಿ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಕಾರ್ಯಗತ ಮಾಡುವವರು. ಅಂತರಂಗದಲ್ಲಿ ಸಂಕಲ್ಪಿಸ್ಕೊಂಡ್ಮೇಲೆ ಬಹಿರಂಗದಲ್ಲಿ ಕಾರ್ಯಗತ ಮಾಡಬೇಕು. ಇಲ್ಲ ಅಂದ್ರೆ ಅದರಿಂದ ಯಾವ ಕರ್ಮಫಲವೂ ನಮಗೆ ಸಿಗಲ್ಲ, ಆತ್ಮಜ್ಞಾನವೂ ಸಿಗಲ್ಲ. ಹೀಗೆ ಲೋಕಹಿತ ಕಾರ್ಯವನ್ನು ಸನ್ಯಾಸಿ ಬಿಡಬೇಕಾದದ್ದಿಲ್ಲ, ಆದರೆ ಒಂದು ಅಸಾಧಾರಣ ಮನೋಭಾವದಿಂದ ಮಾಡಬೇಕು. ಕಾರ್ಯವೆಂದರೆ ಲೋಕ ಸಂಪರ್ಕ, ಲೋಕದಿಂದ ತೆಗೆದುಕೊಳ್ಳೋದು, ಲೋಕಕ್ಕೆ ಕೊಡುವುದು.
ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ತುಂಬ ಕಡೆ ಹೇಳಿದಾರಲ್ವಾ. ಇಸ್ಲಾಂನಲ್ಲಿ ಒಂದು ಅದ್ಭುತವಾದಂತಹ ಸಾಲ್ ಬರುತ್ತೆ, ಲೈಫ್ ಈಸ್ ಎ ಜರ್ನಿ ಫ್ರಮ್ ಅಲ್ಲಾ ಟು ಅಲ್ಲಾ ಥ್ರೂ ಅಲ್ಲಾ ಅಂತ. ಅಲ್ಲ ಅಂದರೆ ಆ ಪರಮೋಚ್ಚ ಶಕ್ತಿ, ಅದರಿಂದ ಹೊರಟು ಅದರ ಮೂಲಕವೇ ಹೊರಟು ಅದರಲ್ಲೇ ಕೊನೆ ಆಗುವ ಪ್ರಕ್ರಿಯೆ ಜೀವನ. ಆ ಮಟ್ಟಿಗಿನ ಡಿಟ್ಯಾಚ್ಮೆಂಟ್ ಎಲ್ಲ ಧರ್ಮಗಳಲ್ಲೂ ಹೇಳಿದೆ. ಎಲ್ಲ ಧರ್ಮಗಳು ಒಳ್ಳೆಯ ತತ್ವವನ್ನೇ ಹೇಳಿವೆ. ಅದರಿಂದ ಲೋಕಹಿತ ಕಾರ್ಯವನ್ನು ಒಂದು ಕ್ಷಣವೂ ಸನ್ಯಾಸಿ ಬಿಡಬೇಕೆಂದಿಲ್ಲ. ಆದರೆ ಮಾಡುವಾಗ ಒಂದು ಅಸಾಧಾರಣ ಮನಸ್ಥಿತಿಯಿಂದ ಮಾಡಬೇಕು, ಎಕ್ಸ್ಟ್ರೀಮ್ ಡಿಟ್ಯಾಚ್ಮೆಂಟಿಂದ ಮಾಡಬೇಕು. TVG ಅವರು ಕಗ್ಗದ ಮೊದಲ ಆವೃತ್ತಿ ಬರೆಯುವಾಗ ಯಾವ ಮಟ್ಟಿಗೆ ಡಿಟ್ಯಾಚ್ ಆಗಿದ್ರು ಆ ರೀತಿಯ ಮನೋಭಾವನೆಯಿಂದ ಮಾಡಿದಾಗ ಲೋಕದ ಅನುಭವವನ್ನು DVG ಅವರು ಕಗ್ಗದಲ್ಲಿ ಲೋಕಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅದು ಋಷಿಗಳಿಗೆ ಸಿದ್ಧವಾದಂಥದ್ದು. ಅದು ಎಲ್ಲ ಕ್ಷೇತ್ರದ ಸಾಧಕರಿಗೂ ಅನ್ವಯ ಮಾಡ್ಕೋಬಹುದು. ಎಲ್ಲ ದೊಡ್ಡ ಸಾಧಕರು ಒಂದು ಮಟ್ಟಿಗೆ ಸನ್ಯಾಸಿಗಳೇ ಆಗಿರ್ತಾರೆ. ಸನ್ಯಾಸಿ ಅಂದರೆ ಇಷ್ಟೊತ್ತೂ ನಾವು ಮಾತಾಡಿದ ತತ್ವಗಳ ಪ್ರಕಾರ ಹೊರಗಿನ ವೇಷಭೂಷಣಗಳ ಮೂಲಕ ಅಲ್ಲ. ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ನಮ್ಮಂತಹ ಸಾಮಾನ್ಯ ಜನ ಅದಕ್ಕೆ ಎಷ್ಟು ಸಮಯವನ್ನು ಕೊಡ್ತೇವೋ ಅದಕ್ಕಿಂತ ಹೆಚ್ಚು ಸಮಯವನ್ನು ಅವರು ಕೊಟ್ಟಿರ್ತಾರೆ. ಎಲ್ಲಿ ಆ ಸಮಯ ಅವರಿಗೆ ದಕ್ಕಿಸ್ಕೊಂಡಿರ್ತಾರೆ? ಜೀವನದ ಎಷ್ಟೋ ಸಂತೋಷದ ಸಂದರ್ಭಗಳಿಂದ ವಂಚಿತರಾಗೆ ಆ ಸಮಯವನ್ನು ದಕ್ಕಿಸ್ಕೊಂಡಿರ್ತಾರೆ. ನೀವು ಕೋಬಿ ಬ್ರ್ಯಾಂಟ್, ಲೆಬ್ರಾನ್ ಜೇಮ್ಸ್, ಇಲಾನ್ ಮಸ್ಕ್ ಅವರ ವೈಯಕ್ತಿಕ ಕಥೆಗಳನ್ನು ಓದಿದ್ರೆ ಎಷ್ಟೆಲ್ಲ ಸಮಸ್ಯೆಗಳು. ಇಲಾನ್ ಮಸ್ಕ್ಗೆ ಮಗು ಸತ್ತೋಗತ್ತೆ. ನಮ್ಮ ಕನ್ನಡದ ಮಹಾನ್ ಬರಗಾರರಾದ ಬೀಚಿ ಅವರು, ಕಾರಂತರು ಎಲ್ಲರೂ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ರು ಅಲ್ವಾ. ಅಂದರೆ ಯಾಕಿದ್ ಹೇಳ್ತಾ ಅಂದರೆ ವೈಯಕ್ತಿಕ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಆ ಒಂದು ಮಟ್ಟಿಗಿನ ಡಿಟ್ಯಾಚ್ಮೆಂಟ್ ಸಾಧ್ಯವಾಗಿದ್ದರಿಂದಲೇ ಅವರಿಗೆ ದೊಡ್ಡ ಸಾಧನೆಯನ್ನು ಮಾಡೋಕ್ಕಾಗಿರುತ್ತೆ. ಎಲ್ಲ ಸಾಧಕರಲ್ಲೂ ಒಂದು ಮಟ್ಟಿಗಿನ ಸನ್ಯಾಸತ್ವದ ಅಂಶ ಇರಲೇಬೇಕಾಗತ್ತೆ. ಸಣ್ಣ ಸಣ್ಣ ಚಿಂತನೆಗಳು, ಯಾರೋ ಕಾರಕ್ಕೆ ಸ್ಕ್ರ್ಯಾಚ್ ಮಾಡಿದ್ರು, ಬೈಕ್ ಸೀಟ್ ತೂತ್ ಮಾಡಿಬಿಟ್ರು, ಅದಕ್ಕೆ 2 ದಿನ ಅವ್ರು ನೊಂದ್ಕೊಂಡು ಕೂತ್ರೆ ದೊಡ್ಡ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದರಿಂದ ನಿಜವಾದ ಸನ್ಯಾಸ ಅಂದರೆ ಲೋಕಹಿತ ಕಾರ್ಯವನ್ನು ಒಂದು ಅಸಾಧಾರಣವಾದಂತಹ ಬಂಧಮುಕ್ತ ಮನೋಭಾವದಿಂದ ಮಾಡೋದು ಸನ್ಯಾಸ. ಶಿವರಾಮ್ ಕಾರಂತರ ಸನ್ಯಾಸಿಯ ಬದುಕು ಅನ್ನುವ ಅದ್ಭುತವಾದಂತಹ ಕಾದಂಬರಿ ಇದೆ. ಅದರಲ್ಲಿ ಒಬ್ಬ ದೊಡ್ಡ ಪ್ರೊಫೆಟಿಕ್ ಮೆಸ್ಸಯ್ಯ ಅಂದರೆ ಜಗದ್ಗುರು ಪಾತ್ರ ಬರುತ್ತೆ. ಅವನಿಗೆ ಒಳಗಡೆ ತನ್ನ ಅಂತರಂಗದಲ್ಲಿ ಯಾವುದೇ ರೀತಿಯ ಸನ್ಯಾಸತ್ವ ಇರೋದಿಲ್ಲ. ಆದರೆ ಯಾವುದೋ ಒಂದು ಕಾರಣದಿಂದ ಅವನಿಗೆ ಜನಮನ್ನಣೆ ಸಿಕ್ಕಿರುತ್ತೆ. ಒಂದು ಹುಡುಗ ಮನೆಯೆಲ್ಲ ಬಿಟ್ಟು ಬಂದ್ಬಿಟ್ಟು ಆ ಆಶ್ರಮದಲ್ಲಿ, ಆ ಸನ್ಯಾಸಿಯ, ದೊಡ್ಡ ವಿಶ್ವವಿಖ್ಯಾತ ಸನ್ಯಾಸಿಯ ಆಶ್ರಮದಲ್ಲೇ ಇರಕ್ಕೆ ಆರಂಭಿಸ್ತಾನೆ. ಆಗ ಅವನಿಗೆ ಯಾರೋ ಬಂದು ಹೇಳ್ತಾರೆ, ಇಷ್ಟು ವಿಶ್ವವಿಖ್ಯಾತ ಸನ್ಯಾಸಿ ಆಶ್ರಮದಲ್ಲಿ ನೀನಿದೆಯಲ್ಲ, ಈ ಸನ್ಯಾಸಿ ಬೇರೆ ಯಾರೂ ಅಲ್ಲ, 20 ವರ್ಷಗಳ ಹಿಂದೆ ನಿಮ್ಮ ತಾಯಿ ತಂಗಿ ಎಲ್ಲಾರನ್ನೂ ಬಿಟ್ಟು ಹೋದ ನಿನ್ನ ಸ್ವಂತ ತಂದೆ. ಹಾಗೆ ಹೇಳ್ತಿದ್ದ ಹಾಗೆ ಅವನು ವಾಪಸ್ಸು ತನ್ನ ಮನೆಗೆ ಹೋಗ್ತಾನೆ. ಹೋಗಿ ತನ್ನನ್ನ, ತನ್ನ ತಾಯಿನ, ತನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡಿದ್ದ ಒಂದು ಪಕ್ಕದ ಮನೆ ಅಜ್ಜಿ ಇರುತ್ತೆ, ಅದರ ಹೆಸರು ರುಕ್ಮಾಯಿ ಅಂತ. ಏನು ಅದ್ಭುತವಾಗಿ ಮೈನವಿರು ಹೇಳುತ್ತೆ ಕಾರಂತರ ಆ ಸ್ಪಷ್ಟ ನಿಲುವುಗಳನ್ನ ನೋಡ್ತಾ ಇದ್ರೆ. ಆ ರುಕ್ಮಾಯಿ ಅನ್ನೋ ಅಜ್ಜಿ ನಿಜವಾದ ಸನ್ಯಾಸಿನಿ. ಗಂಡ ಬಿಟ್ಟು ಹೋದ ಹೆಂಡತಿಯನ್ನ, 2 ಮಕ್ಕಳನ್ನ 20 ವರ್ಷ ನೋಡ್ಕೊಂಡಿರತ್ತೆ. ಯಾಕಂದ್ ನೋಡ್ಕೊಂಡಿರತ್ತೆ? ಅದಕ್ಕೇನು ಇಲ್ಲ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕೊನೆಗೆ ಆ ಹುಡುಗ ತನ್ನ ಮನೇಲಿದ್ದಾಗ ಅವನಿಗೆ ಆ ವಿಶ್ವವಿಖ್ಯಾತ ಸ್ವಾಮೀಜಿಯಿಂದ ಒಂದು ಪತ್ರ ಬರುತ್ತೆ, ನೀನು ಬಾ, ನಿನಗಿಲ್ಲಿ ಒಳ್ಳೆ ಕೆಲಸ ಕೊಡ್ತೀವಿ ಅಂತ. ಅದಕ್ಕೆ ಅವನು ತಿರುಗಿ ಬರೀತಾನೆ, ನೀವು ಹೇಳ್ಕೊಡ್ತಿರೋ ಸನ್ಯಾಸವನ್ನು ನಿಮಗೆ ಪಾಲಿಸೋಕ್ಕೆ ಸಾಧ್ಯವಿಲ್ಲ, ಆದರೆ ಆ ಸನ್ಯಾಸದ ಬಗ್ಗೆ ಒಂದು ಮಾತು ಆಡದೆ ಅದನ್ನು ಪಾಲಿಸ್ತಿರೋ ಅಜ್ಜಿ ನಮ್ಮನೆಯಲ್ಲೇ ಇತ್ತು, ಅದು ನನಗೀಗ ಅನುಭವಕ್ಕೆ ಬಂತು ಅಂತ. ಅಂದರೆ ಅದು ನಿಜವಾದ ಸನ್ಯಾಸ. ಕಾರಂತರು ಆ ಕಾದಂಬರಿಯನ್ನು ಅದ್ಭುತವಾಗಿ ಮುಗಿಸ್ತಾರೆ. ಅದು ಸುಮಾರು 30-40ನೇ ಇಸ್ವಿಯಲ್ಲಿ ಬರೆದಿರೋ ಕಾದಂಬರಿ ಆಗಿದ್ದರಿಂದ, ಅದಲ್ಲದೆ ಆ ಕಾಲಘಟ್ಟ ಸುಮಾರು 20-25ನೇ ಇಸ್ವಿ ಅಂತ, ಇಲ್ಲಿಂದ 100 ವರ್ಷ ಹಿಂದೆ ಕಾಲಘಟ್ಟ ಆಗಿದೆ ಅಂತ ತಿಳ್ಕೊಂಡ್ರೆ ಅದನ್ನ, ಅವತ್ತು ಫೋಟೋಗಳಿರ್ಲಿಲ್ವಲ್ಲ. ಆ ರುಕ್ಮಾಯಿ ಅಜ್ಜಿದು ಒಂದಾದ್ರೂ ಫೋಟೋ ತೆಗೆಸ್ಕೋಬೇಕು ಅಂತ ಆ ಹುಡುಗ ಪ್ರಯತ್ನ ಮಾಡ್ತಿರ್ತಾನೆ. ಕೊನೆಗೂ ಆ ಅಜ್ಜಿ ಫೋಟೋ ಬಗ್ಗೆ ಆಸಕ್ತಿನೇ ತೋರಿಸಲ್ಲ. ಅಂದ್ರೆ ಅದು ಕರ್ಮ ಸನ್ಯಾಸ, ಅಂದ್ರೆ ಅದು ಕರ್ಮ ಮಾಡ್ತಿದೆ, ಅದ್ರ ಫೋಟೋ ಹಾಕೋತಾರೆ ಗೊತ್ತು, ಆದ್ರೆ ಆ ಫೋಟೋ ಬೇಕಿಲ್ಲ ಅನ್ನುವುದು ಕರ್ಮ ಸನ್ಯಾಸ. ಕೊನೆ ಕಾರಂತ ಹೇಳೋದು, ಆ ರುಕ್ಮಾಯಿಯ ಒಂದು ಚಿತ್ರವು ಮನೆಯಲ್ಲಿ ಹುಟ್ಟಲಿಲ್ಲ, ಆದರೆ ಆಕೆಯ ಪ್ರೀತಿ ವಾತ್ಸಲ್ಯದ ಚಿತ್ರ ಎಲ್ಲರ ಅಂತರಂಗದಲ್ಲೂ ಕೊನೆಯವರೆಗೂ, ಅವರು ಬದುಕಿರೋವರೆಗೂ ಮನೆ ಮಾಡಿತ್ತು ಅಂತ. ಎಷ್ಟು ಅದ್ಭುತವಾದಂತಹ ಒಂದು ಪರಿಕಲ್ಪನೆ. ಅದು TVG ಅವರಿಗೆ, ಕಾರಂತರಿಗೆ ಸಾಧ್ಯವಾಗಿತ್ತು. ಇಷ್ಟೇ ಯಾಕೆ, TVG ಅವರು ತಮ್ಮ ಸ್ವಂತ ಜೀವನದಲ್ಲೇ ಯಾವ ಮಟ್ಟಿಗೆ ಬಡತನವನ್ನ ಆಚೆ ಹೋಗ್ತಿದ್ರೆ ಕರೆದ್ಬಿಟ್ಟು ಮನೆಯಲ್ಲಿ ಪ್ರತಿಷ್ಠಾಪಿಸ್ಕೊಂಡಿದ್ರು ಅಂದ್ರೆ, ಅಂತಹ ಮಹಾನ್ ಚೇತನವಾದ ವಿಶ್ವೇಶ್ವರಯ್ಯನವರಿಗೆ DVG ಅವರು ಕಿರಿಯರು, ಇಬ್ಬರೂ ಪ್ರಾಮಾಣಿಕತೆಯ ಶಿಖರಗಳೇ. ಆದರೆ DVG ಅವ್ರಿಗೆ ಯಾವುದಾದ್ರೂ ರೀತಿ
ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ವಿಶ್ವೇಶ್ವರಯ್ಯನವ್ರಿಗಿತ್ತಂತೆ. ಹಾಗಾಗಿ ವಿಶ್ವೇಶ್ವರಯ್ಯನವರು ಸರ್ ಎಂ ವಿ ಅಂತೀವಲ್ಲ, ಸರ್ ಎಂ ವಿ ತಮ್ಮ ಪ್ರೈವೇಟ್ ಕಾರ್ ಡ್ರೈವರ್ ಮತ್ತು ಗೌರ್ಮೆಂಟ್ ಕಾರ್ನ ಉಪಯೋಗಿಸಂಗೇ ಇಲ್ಲ ಪ್ರೈವೇಟ್ ಪರ್ಪಸ್ಗೆ, ಪ್ರೈವೇಟ್ ಕಾರ್ ಡ್ರೈವರ್ನ ಕರೆದ್ಬಿಟ್ಟು ನೋಡು DVG ಅವ್ರನ್ನ ಒಂದಿನ ಕಾರಲ್ಲಿ ಕೂಡಿಸ್ಕೊಂಡು ಇಡೀ ಬೆಂಗಳೂರು ಸುತ್ತಲೂ ಓಡಾಡು, ಅವರು ಯಾವ ಸ್ಥಳ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚಂದವಾಗಿದೆ ಅಂತ ಹೇಳ್ತಾರೋ ಅದನ್ನ ನನಗೆ ಬಂದು ಹೇಳು ಸಾಕು, ಅಲ್ಲಿ ಅವ್ರಿಗೊಂದು ಸೈಟ್ನೋ ಮನೆನೋ ಮಾಡಿಕೊಟ್ಬಿಡೋಣ ಅಂತ ದಿವಾನರಾಗಿದ್ರಲ್ಲ ವಿಶ್ವೇಶ್ವರಯ್ಯನವ್ರಿಗೆ ಆ ಶಕ್ತಿ ಇತ್ತು ಸರ್ಕಾರದಲ್ಲಿ. DVG ಅವರು ಆಯ್ತು, DVG ಅವ್ರಿಗೆ ಗೊತ್ತಿಲ್ಲ, ಕಾರ್ ಬಂತಂತೆ ಮನೆ ಮುಂದೆ, ಸರ್ ಎಂ ವಿ ಹೇಳಿದ್ದಾರೆ ನಿಮ್ಮನ್ನ ಕೂತ್ಕೊಂಡು ಎಲ್ಗೋ ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡಿಸ್ಕೊಂಡು ಇಲ್ವಂತೆ ಇವತ್ತಿರಲ್ವಂತೆ ಏನೋ ಹೇಳ್ಬಿಟ್ಟು ವಾಪಸ್ ತಂದು ಬಿಟ್ರೆ ವಿಶ್ವೇಶ್ವರಯ್ಯನವ್ರು ಕೇಳಿದ್ರಂತೆ ಯಾವ ಸ್ಥಳವನ್ನು DVG ಅವರು ಚೆನ್ನಾಗಿದೆ ಅಂದರು ಅಂತ. DVG ಅವ್ರಿಗೆ ಯಾವ ಸ್ಥಳನೂ ಚೆನ್ನಾಗಿಲ್ಲ ಅನ್ನಿಸ್ಲೇ ಇಲ್ಲ. ಅಂದರೆ ಎಂತಹ ಸಿದ್ಧಿ ಅದು ಕರ್ಮ ಸನ್ಯಾಸ. ಅವ್ರಿಗೆ ಯಾವುದೇ ಸ್ಥಳನೂ ದ್ವೇಷಿಸ್ಬೇಕನ್ನಿಸ್ತಿಲ್ಲ, ಯಾವುದೇ ಸ್ಥಳನೂ ಅಚ್ಚುಮೆಚ್ಚು ಅನ್ನಿಸ್ತಿಲ್ಲ, ಇರುವ ಸ್ಥಳ ನನ್ನ ಸ್ಥಳ ಅಷ್ಟೇ. ಅಂದರೆ ಆ ಮಟ್ಟಿಗಿನ ಸಿದ್ಧಿ ಇತ್ತು ಅಂತ ಅವರು ಇದನ್ನು ಬರೆದಿದ್ದಾರೆ. ನನಗೆ ಅದಕ್ಕಾಗಿನೇ ವೈಯಕ್ತಿಕವಾಗಿ ಕನ್ನಡ ಸಾಹಿತ್ಯದ ಶಕ್ತಿ ಮೇರುಸ್ತಾ ಇದು ಗ್ರೇಟ್ ಅಂತ ಅನ್ಸೋದು. ಈ ತರ ಉದಾಹರಣೆಗಳು ನಾವು ಕನ್ನಡ ಸಾಹಿತ್ಯವನ್ನ ಹುಡುಕ್ತಾ ಹೋದ್ರೆ 106 ಸಿಗತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಈ ವಿಡಿಯೋ ಕೇಳ್ತಿದ್ದವರು 1-2 ಕನ್ನಡ ಪುಸ್ತಕವನ್ನ ಕೊಂಡುಕೊಂಡ್ರೆ ಒಂದು ಮಟ್ಟಿಗೆ ಪ್ರಕಾಶಕರಿಗೂ ಕನ್ನಡ ಪುಸ್ತಕಗಳಿಗೂ ಪೋಷಣೆ ಮಾಡಿದಾಗ ಆಗತ್ತೆ ಅಂತ. ಇಲ್ಲಿ ಕಾರಂತರ ಇನ್ನೊಂದು ಕಾದಂಬರಿ ಮತ್ತೆ ನೆನಪು ಬರ್ತಿದೆ. ಕಾರಂತರು ಅಂತಿದ್ದಾಗನೇ ಧ್ವನಿ ಬಿಗಿ ಆಗ್ಬಿಡುತ್ತೆ. ಅವರ ಇದ್ದರೂ ಚಿಂತೆ ಅಂತ ಒಂದು ಕಾದಂಬರಿ ಇದೆ. ಕಾರಂತರಿಗೆ ಏನಂದರೆ ಸ್ನೇಹಿತರೆ, ಈ ಸನ್ಯಾಸಿಗಳು ಅಂದರೆ ಸ್ವಾಮೀಜಿಗಳ ಬಗ್ಗೆ ಸ್ವಲ್ಪ ವಿರೋಧಿ ಧೋರಣೆ ಇತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ. ಎಲ್ಲರೂ ಹಾಗೆ ಅಂತ ಅವರ ಜನರಿಕ್ ಐಡಿಯಾ ಇರುತ್ತೆ. ಆದರೆ ಒಂದು 5% 6% ಒಳ್ಳೆಯವರು ಇರಬಹುದಲ್ವಾ, ಆ ರೀತಿಯ ಚಿಂತನೆ ನನ್ನ ವೈಯಕ್ತಿಕವಾದಂತು. ಆದರೆ ಕಾರಂತರಿಗೆ ಅವರ ಕಾದಂಬರಿಗಳಲ್ಲಿ ಅದು ನಮಗೆ ಸಹಜವಾಗಿ ಕಾಣಿಸೋದಿಲ್ಲ. ಆದರೆ ಅವರ ನಿಲುವುಗಳೇನಿದ್ರು, ಅವರ ಆಧ್ಯಾತ್ಮ ಏನು ಕಡಿಮೆ ಇಲ್ಲ. ಇದ್ದರೂ ಚಿಂತೆ ಕಾದಂಬರಿಯಲ್ಲಿ ಒಬ್ಬರು ಮುಂಬೈಗೆ ಹೋಗಿರ್ತಾರೆ, ನಮ್ಮ ಮಂಗಳೂರು ಬೆಲ್ಟಲ್ಲಿ ಹುಟ್ಟಿದವರು. ಅಲ್ಲಿ ದೊಡ್ಡ ಹೆಸರು ಮಾಡಿ ಹೆಚ್ಚು ಹಣವನ್ನು ಸಂಪಾದಿಸಿ ಎಲ್ಲ ಚೆನ್ನಾಗಿದ್ದಾಗ ಅವ್ರ ಮಗ ಸತ್ತೋಗ್ಬಿಡ್ತಾನೆ. ಅವ್ರ ಮಗ ಸತ್ತೋದಾಗ ಅವರು ಅದೆಲ್ಲ ಬಿಟ್ಬಿಟ್ಟು ವಾಪಸ್ಸು ತನ್ನ ಹುಟ್ಟೂರಿಗೆ ಬಂದ್ಬಿಡೋಣ ಅಂತ ಬರ್ತಾರೆ. ಅಲ್ಲಿ ಯಾವುದೋ ಒಬ್ಬರು ಸ್ವಾಮೀಜಿ ಇರ್ತಾರೆ. ಅವರು ಈ ಶ್ರೀಮಂತರಿಂದ ಎಷ್ಟೆಷ್ಟೋ ಸಹಾಯವನ್ನು ಗಿಫ್ಟ್ಗಳನ್ನ ಪಡ್ಕೋತಾನೆ ಇರ್ತಾರೆ. ಕೇಳಿ ಕೇಳಿ ಪಡ್ಕೋತಿರ್ತಾರೆ. ಅವರು ಶ್ರೀಮಂತರು ಕೊಡ್ತಿರ್ತಾರೆ. ಆದರೆ ಮಾತನಾಡುವಾಗ ಯಾವುದೇ ವಸ್ತುಗಳನ್ನ ನಾವು ಅಪೇಕ್ಷಿಸಬಾರ್ದು, ನಮಗೆ ಬಂದ ಮುಕ್ತ ಮನಸ್ಥಿತಿ ಇರಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಒಂದಿನ ಇದೇ ರೀತಿ ಲೆಕ್ಚರ್ ಕೊಡ್ತಿರ್ತಾರ ಸ್ವಾಮೀಜಿ. ಅದ್ರ ಮಾರನೇ ದಿನ ಇವನ್ ಮನೆಗೆ ಬರ್ತಾರ ಸ್ವಾಮೀಜಿ. ಬಂದ್ಬಿಟ್ಟು, ನನಗೇನು ಆಸೆ ಅನ್ನೋದಿಲ್ಲ, ನನ್ನ ಶಿಷ್ಯಂದ್ರಿಗೆ ಒಂದೇ ಒಂದು ಆಸೆ, ನನ್ನನ್ನ ಬೆಳ್ಳಿ ಪಲ್ಲಕ್ಕಿಲಿ ಮೆರವಣಿಗೆ ಮಾಡಬೇಕು ಅಂತ, ಅದಕ್ಕೆ ಬೆಳ್ಳಿ ಪಲ್ಲಕ್ಕಿ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಅವಾಗ ಆ ಶ್ರೀಮಂತ, ನೀವೇ ನಿನ್ನೆ ಹೇಳಿದ್ರಿ ಆ ಥರ ಎಲ್ಲ ಅಪೇಕ್ಷೆಗಳಿರಬಾರ್ದು ಅಂತ. ಈಗ ನಿಮಗಿದೆ ಅಂತ ಹೇಳಲ್ಲ, ನಿಮ್ಮ ಶಿಷ್ಯಂದ್ರಿಗೆ ಅಪೇಕ್ಷೆ ಇದ್ದಾಗ ನೀವು ಹೇಳಬಾರ್ದ, ಅಪೇಕ್ಷೆ ಇಟ್ಕೋಬಾರ್ದು, ತಪ್ಪು ಅಂತ ಅಂದಾಗ ಅವ್ರ ಕೋಪ ಬಂದ್ಬಿಡತ್ತೆ. ಅಂದರೆ ಸನ್ಯಾಸಿ ಅಂದರೆ ಕೋಪ ಇರಬಾರ್ದು, ಕಾಮ ಕ್ರೋಧಗಳನ್ನೆಲ್ಲ ಗೆದ್ದಿರಬೇಕು ಅಂತಲ್ಲ. ಅವ್ರ ಕೋಪ ಬಂದ್ಬಿಟ್ಟು ನಿಂಗೆ ಹಣದ ಅಹಂಕಾರ ಅಂದ್ಬಿಟ್ಟು ಬೈದೋಗ್ತಾರೆ. ಅಂದರೆ ಆ ಶ್ರೀಮಂತ ವ್ಯಕ್ತಿಗಿದ್ದ ಸನ್ಯಾಸದ ಮನೋಭಾವನೂ ಆ ಸ್ವಾಮೀಜಿ ಮನಸ್ಥಿತಿ ಇಲ್ಲದಾಗಿರುತ್ತೆ. ಯಾಕಿಷ್ಟೆಲ್ಲ ಉದಾಹರಣೆ ಕೊಡ್ತಿದ್ದೀನಿ ಅಂದರೆ, ಕನ್ನಡ ಸಾಹಿತ್ಯದಲ್ಲಿ ಆ ಮಟ್ಟಿಗಿನ ಸಂಪತ್ತು ಅಡಗಿದೆ. ಅದರಲ್ಲೂ ಈ ರೀತಿಯ ತಾರ್ಕಿಕತೆ, ದಾರ್ಶನಿಕತೆ ಎರಡನ್ನೂ ಮಿಶ್ರಣ ಮಾಡಿದ ಚಿಂತನೆಗಳನ್ನು ನಾವು ಕಾರಂತರು, ಕುವೆಂಪು, ಭೈರಪ್ಪ, DVG, ಬೀಚಿ ಅಂತಹ ಮಹಾನ್ ಬರಹಗಾರರಲ್ಲಿ ಕಾಣ್ತಾ ಹೋಗ್ತೇವೆ. ಅದೇ ಅಸಾಧಾರಣ ಮನೋಭಾವ. ಕರ್ಮಾವಸರದಲ್ಲಿ ಕಾಮಕ್ರೋಧಗಳು, ಲೋಭ ಮೋಹಗಳು, ಅಹಂಕಾರ ಅಸೂಯೆಗಳು ಆನುಷಂಗಿಕವಾಗಿ ಬರುತ್ತವೆ. ಅಂದರೆ ನಾವೇನಾದರೂ ಮಾಡಬೇಕಂದ್ರೆ ನಮಗೆ ಯಾವುದೇ ಕೆಟ್ಟ ಭಾವನೆ ಇಲ್ಲದಿದ್ರು, ಕೆಟ್ಟ ಭಾವನೆ ನಮ್ಮೇಲಿದ್ದವರಿಂದ ನಮಗೆ ಕೆಟ್ಟದಾಗಬಹುದು. ಆಗ ನಮಗೆ ಅವ್ರ ಬಗ್ಗೆ ಸಹಜವಾಗಿ ಅಂದರೆ ಆನುಷಂಗಿಕವಾಗಿ ಬೈ ನೇಚರ್ ಆಫ್ ಇಟ್ ಕಾಮಕ್ರೋಧಗಳೂ ಬರುತ್ತವೆ. ಅಂದರೆ ಏನೋ ಒಂದು ಒಳ್ಳೇದು ಮಾಡಿದಾಗ ಅದರಲ್ಲಿರೋ ಕಾಮ ಅಂದರೆ ಕಾಮನೆ, ಅದರಲ್ಲಿ ಏನೋ ಒಂದನ್ನು ನಾವು ಪಡೆದುಕೊಳ್ಳಬಹುದು ಅನ್ನುವ ಅರ್ಜ್ ಫಾರ್ ಕಾಂಪನ್ಸೇಷನ್ ಅಂತ ಅರ್ಥೈಸ್ಕೊಬಹುದು. ಅದು ಎದ್ದು ಕುಣಿತಿರುತ್ತೆ. ದೈಹಿಕ ಒತ್ತಡಗಳು, ಆರ್ಥಿಕ ಒತ್ತಡಗಳನ್ನು ನಾವೇ ಕಲ್ಪಿಸಿಕೊಂಡು ನೆರವೇರಿಸ್ಕೋಬೇಕು ಅಂತ ಪ್ರಯತ್ನಿಸ್ತಿರ್ತೇವೆ. ಅದು ತಪ್ಪಲ್ಲ, ಆನುಷಂಗಿಕವಾಗಿ ಬಂದೇ ಬರುತ್ತದೆ. ದಟ್ಸ್ ಅ ನೇಚರ್ ಆಫ್ ಇಟ್. ಈ ಆನುಷಂಗಿಕ ಮನೋವಿಕಾರವಿಲ್ಲದವನು ಸನ್ಯಾಸಿ. ಈ ಮನೋವಿಕಾರಗಳು ಇಲ್ಲದ ವ್ಯಕ್ತಿ ಮಾತ್ರ ಸನ್ಯಾಸಿ. ಕರ್ಮ ಮಾಡಿ ಕರ್ಮದೋಷಗಳನ್ನು ಬಿಟ್ಟಿರುವವನು ಸನ್ಯಾಸಿ. ಮಹಾನ್ ಎಕ್ಸಿಸ್ಟೆನ್ಷಿಯಲ್ ಕಾದಂಬರಿಕಾರ ಆಲ್ಬರ್ಟ್ ಕಮು ತನ್ನ ಅತ್ಯಂತ ಪ್ರಖ್ಯಾತ ಪುಸ್ತಕ ಪ್ಲೇಗ್ ಅನ್ನ
ಫ್ರೆಂಚಲ್ಲಿ ಲಾಪೆಸ್ಟ್ ಅಂತಾರೆ. ಆ ಕಾದಂಬರಿ ಕನ್ನಡದಲ್ಲೂ ತರ್ಜುಮೆ ಆಗಿ ಬಂದಿದೆ. ನಂದು ರೆಕಮೆಂಡೆಡ್ ರೀಡಿಂಗ್ ಲಿಸ್ಟ್ ಅಂತಿದ್ರೆ ಅದು ಇದ್ದೇ ಇರುತ್ತೆ. ಯಾರಿಗಾದ್ರು ಓದಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಯಾಕೆಂದ್ರೆ ಅದರಲ್ಲಿ ಮನುಷ್ಯನ ಸನ್ಯಾಸ, ಅಂಗೀಕಾರ ಮನಸ್ಥಿತಿ, ಆಲ್ಬರ್ಟ್ ಕಮುವಿನ ಅಸಂಗತ ಚಿಂತನೆಗಳು ಒಂದಕ್ಕೊಂದು ಎಷ್ಟು ಅದ್ಭುತವಾಗಿ ಹೊಂದ್ಕೊಂಡು ಹೋಗುತ್ತವೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತವೆ. ಅದರಲ್ಲಿ ಒಬ್ಬ ಎಕ್ಸಿಸ್ಟೆನ್ಷಿಯಲಿಸ್ಟ್ ರೋಲ್ ಅಂತ ಅದನ್ನ ನಾವು ಕಾದಂಬರಿಯಲ್ಲೇ ಓದಿ ನೋಡಿದ್ರೆ ಅರ್ಥ ಆಗುತ್ತೆ. ಎಕ್ಸಿಸ್ಟೆನ್ಷಿಯಲಿಸಂ ಅಂತ ಅದಕ್ಕೆ ಹೈಡೆಗರ್, ಸಾರ್ಥರ್ ಅನ್ನುವ ದಾರ್ಶನಿಕರು ಕರೆದ್ರು. ಅದನ್ನೇ ಕಮು ಒಂದು ಪಾತ್ರವಾಗಿ ಸೃಷ್ಟಿ ಮಾಡಿರ್ತಾನೆ. ಅವನು ಯಾವುದಕ್ಕೂ ತಲೆ ಕೆಡಿಸ್ಕೋತಿರಲ್ಲ. ಸಮಾಜ ಯಾವುದಕ್ಕೆ ದುಶ್ಚಟಗಳು ಅನ್ನತ್ತೋ ಅದೆಲ್ಲವೂ ಅವನಿಗಿರುತ್ತೆ. ಕುಡಿತಿರ್ತಾನೆ, ತಿಂತಿರ್ತಾನೆ, ಆ ಕಡೆ ಈ ಕಡೆ ನೋಡ್ತಿರ್ತಾನೆ, ಎಲ್ಲ ಜಗತ್ತನ್ನು ಕಂಡುಕೊಂಡಿರ್ತಾನೆ. ಅವನು ಸಮಾಜದ ಪ್ರಕಾರ ಒಳ್ಳೆ ವ್ಯಕ್ತಿ ಅಲ್ಲ ಅಂತ. ಆದ್ರೆ ಇಡೀ ಒರಾನ್ ನಗರ, ಒರಾನ್ ಅಂದ್ರೆ ಅಲ್ಜೀರಿಯಾ ದೇಶದಲ್ಲಿರೋ ಒರಾನ್ ನಗರ, ಅಲ್ಲೇ ನಡೆಯೋದು ಪ್ಲೇಗ್ ಅನ್ನೋ ಅದ್ಭುತವಾದಂತಹ ಕಾದಂಬರಿ. ಆ ಒರಾನ್ ನಗರಕ್ಕೆ ಪ್ಲೇಗ್ ಬಂದಾಗ ಎಷ್ಟೊಂದು ಜನ ಸಾಯ್ತಿರ್ತಾರೆ. ಅವನು ನಾನು ಜೀವನದ ಎಲ್ಲ ಸಂತೋಷಗಳನ್ನು ಅನುಭವಿಸಿದ್ದೀನಿ, ಜೀವನ ಎಂದರೆ ಅಸಂಗತ, ನಾನಿನ್ನೇನು ಕಳ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಸಹಾಯ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಆ ಕಾದಂಬರಿಯ ಮುಖ್ಯ ಪಾತ್ರ ಡಾಕ್ಟರ್ ಇರ್ತಾನಲ್ಲ, ಅವನ ಜೊತೆ ಇವನು ಸಹಾಯಕ್ಕೆ ನಿಂತ್ಕೊಂಡು ಕೊನೆಗೆ ಅವನೂ ಸಹ ಪ್ಲೇಗ್ ಬಂದು ಸಾಯ್ತಾನೆ. ಸಾಯೋವಾಗ ಸಹ ಅವನಿಗೆ ಹೋರಾಟದ ಮನಸ್ಥಿತಿ ಹೋಗಿರಲ್ಲ. ಅಂದ್ರೆ ಒಂದು ಚೂರು ದುಃಖ ದುಮ್ಮಾನಗಳನ್ನ ತೋರಿಸದೆ ಸಾಯ್ತಾನೆ. ಅದೇ ಆ ನಗರದ ಒಬ್ಬ ಪಾದ್ರಿ ಇರ್ತಾನೆ, ಚರ್ಚ್ ಪಾದ್ರಿ. ಆ ಚರ್ಚ್ ಪಾದ್ರಿ ಮಾತೆತ್ತಿದ್ರೆ ನಾವು ಪಾಪವನ್ನ ಮಾಡಿದ್ದೇವೆ, ಅದಕ್ಕೆ ಪ್ಲೇಗ್ ಬಂದಿದೆ, ಹೀಗೆಲ್ಲ ಹೇಳ್ಕೊಂಡು ಜನರಿಗೆ ಪಾಪ ಪ್ರಜ್ಞೆಯನ್ನ ಉಂಟು ಮಾಡ್ತಿರ್ತಾನೆ. ಕೊನೆಗೆ ಅವನಿಗೂ ಪ್ಲೇಗ್ ಬರುತ್ತೆ. ಆದ್ರೆ ಅವನು ಬಾಗ್ಲಾಕೊಂಡು ಸೆಕ್ಲೂಡೆಡ್ ಆಗಿ ಸತ್ತೋಗ್ತಾನೆ. ಅಂದರೆ ತನಗೆ ಮುಖ ತೋರ್ಸೋಕ್ಕಾಗಲ್ಲ. ತಾನೆಲ್ಲರಿಗೂ ಹೇಳಿದ್ದು ಯಾವುದೇ ಮನೋವಿಕಾರಗಳಿರಬಾರ್ದು, ಏನಾಗಬೇಕು ಅದು ಹಾಗೆ ಆಗುತ್ತೆ, ಹೀಗೆಲ್ಲ ಹೇಳಿದ ಪಾದ್ರಿ ಜೀವನದ ಅಂತಃಸತ್ವವನ್ನು ತನ್ನ ಸ್ವಂತ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕಾಗದೆ ಸತ್ತೋಗ್ತಾನೆ. ಯಾವುದು ಸನ್ಯಾಸ? ಆಲ್ಬರ್ಟ್ ಕಮುವಿನ ಪ್ರಕಾರ ಆ ಎಕ್ಸಿಸ್ಟೆನ್ಷಿಯಲಿಸ್ಟ್ ಪಾತ್ರ ಸನ್ಯಾಸ. ಶಿವರಾಮ್ ಕಾರಂತರ ಪ್ರಕಾರ ಇದ್ದರೂ ಚಿಂತೆಯಲ್ಲಿ ಆ ಶ್ರೀಮಂತ ಏನೂ ತಲೆ ಕೆಡಿಸ್ಕೊಳ್ದೆ ಮಗ ಸತ್ತಿದ್ದಾನೆ, ಒಬ್ಬನೇ ಮಗ ಸತ್ತೋದ್ಮೇಲೂ ಸಮಾಜಕ್ಕೇನೋ ಮಾಡ್ತಿರ್ತಾರಲ್ಲ, ಅದು ಸನ್ಯಾಸ. ಆ ಮನೋವಿಕಾರವಿಲ್ಲದವನು ಸನ್ಯಾಸಿ. ಕರ್ಮ ಮಾಡುತ್ತಲೂ ಕರ್ಮ ದೋಷಗಳನ್ನು ಬಿಟ್ಟವನು ಸನ್ಯಾಸಿ. ದೇವುಡು ನರಸಿಂಹಶಾಸ್ತ್ರಿಗಳ ಕಾಲನ್ನ ಆಂಪಿಟೇಟ್ ಮಾಡಬೇಕಾಗಿ ಬಂತು ಅವರ ಕೊನೆಗಾಲದಲ್ಲಿ. ಮಹಾದಾರ್ಶನಿಕರು ದೇವುಡು ಅವರು. ಅವ್ರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಣ. ಆ ದರ್ಶನವನ್ನ ಅವ್ರ ಪುಸ್ತಕಗಳಲ್ಲಿ ಹೇಳಿದಷ್ಟೇ ಅಲ್ಲ, ಸಿದ್ಧಿಸಿಕೊಂಡಿದ್ರು ಅಂತ. ಅವ್ರಿಗೆ ಕಾಲು ಹೋದಾಗ ಯಾರೋ ಸ್ನೇಹಿತರು ಬಂದು ಕಣ್ಣೀರು ಹಾಕ್ತಾ ಇದ್ರೆ ಹೋಗಿದ್ದು ಕಾಲು, ಆತ್ಮವಲ್ಲ ಅನ್ನುವ ಆತ್ಮಪ್ರಜ್ಞೆ ಯಾವತ್ತೂ ಜೀವಂತವಾಗಿರುವ ಎಚ್ಚರವಾಗಿರುವ ಸ್ಥಿತಿ ಇರುತ್ತಲ್ಲ, ಅದು ನಿಜವಾದ ಸನ್ಯಾಸ. ಸನ್ಯಾಸಿಗಳು ಡಿವಿಜಿ ಹೇಳೋದು ದ್ವೈತಗಳಿಲ್ಲದವರು. ದ್ವೈತ ಅಂದ್ರೆ ದ್ವಂದ್ವ ಅಂತ ತಿಳ್ಕೊಳ್ಳೋಣ. ಸನ್ಯಾಸಿಗಳಿಗೆ ದ್ವಂದ್ವಗಳು ಇರೋದಿಲ್ಲ. ಏನಪ್ಪಾ ಡಿವಿಜಿಗೆ ಈ ರೋಡ್ ಲೆಫ್ಟಲ್ಲಿ ಹೋಗ್ಬೇಕೋ ರೈಟ್ಗೆ ಹೋಗ್ಬೇಕೋ ಒಂದು ದ್ವಂದ್ವ ಇರಲಿಲ್ಲ. ಆ ದ್ವಂದ್ವ ಅಲ್ಲ, ಮೊದಲೇ ಹೇಳದ್ನಲ್ಲ ಸ್ನೇಹಿತರೆ, ಪಾರಮಾರ್ಥಿಕ ದ್ವಂದ್ವಗಳು, ವೈಚಾರಿಕ ದ್ವಂದ್ವಗಳು ಇರೋದಿಲ್ಲ. ದಿನನಿತ್ಯದ ಜೀವನದಲ್ಲಿ ದ್ವಂದ್ವಗಳಿದ್ದೇ ಇರುತ್ತೆ. ಇದು ಯಾರೋ ಫೋನ್ ನಂಬರ್ ಬರ್ಕೊಟ್ಟಿರ್ತಾರೆ, ಇದು 8 6 ಅಂತ ಕೇಳ್ತೀವಿ. ಅದಕ್ಕೇನು ದ್ವಂದ್ವ ಇರಬಾರ್ದು, ಏನೋ ಒಂದು ಬರೀ, ಅದಲ್ಲ. ಅಂತರಂಗದ ಪ್ರಜ್ಞೆಯಲ್ಲಿ ದ್ವಂದ್ವಗಳಿರಬಾರ್ದು. ನಾ ಇವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ, ನಾಳೆ ಅವ್ರು ನಂಗೆ ಒಳ್ಳೇದು ಮಾಡ್ತಾರೋ ಇಲ್ಲೋ, ಅದು ದ್ವಂದ್ವ ಇರಬಾರ್ದು. ಅವ್ರು ಒಳ್ಳೇದು ಮಾಡಲಿ ಮಾಡದೇ ಇರಲಿ, ನಿನ್ನ ಪಾಡಿಗೆ ನಿನಗೆ ಆಗೋವರೆಗೂ ಮಾಡ್ತಿರೋ, ಆಗದ್ರೆ ಯಾರು ನಿನ್ನೇನು ಬಂದು ಕೇಳ್ಕೊಳ್ಳಲ್ಲ ಮಾಡು ಅಂತ. ಈಗಿನ ಕಾಲದಲ್ಲಂತೂ ಎಲ್ಲರೂ ಒಂದು ಮಟ್ಟಿಗೆ ಚೆನ್ನಾಗೇ ಬದುಕ್ತಿರ್ತಾರೆ. ಹಾಗಾಗಿ ಆದರೆ ಮಾಡು, ಹಾಗೆ ಆಗತ್ತೆ. ಆದರೆ ಅವ್ರು ಮಾಡ್ತಾರೋ ಇಲ್ಲೋ ಅನ್ನುವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡೋದನ್ನು ಕಲ್ತ್ಕೋ. ಅದಕ್ಕೆ ದ್ವಂದ್ವ ಇಲ್ಲದವರು ಸನ್ಯಾಸಿ. ಅದೇ ಹಿಂದೆ ಹೇಳಿದಾಗೆ ಯಾವುದೇ ಸಾಧನೆ ಮಾಡಬೇಕಂದ್ರೂ ಒಂದು ಮಟ್ಟಿಗೆ ಸನ್ಯಾಸವನ್ನು ನಾವು ಅಂತರಂಗಕ್ಕೆ ಇಳಿಸ್ಕೊಂಡೇ ಇರಬೇಕು. ಸಂಪತ್ತು ಸಂಪಾದಿಸ್ಬೇಕಂದ್ರೂ ಸನ್ಯಾಸವನ್ನು ಅಂಗೀಕರಿಸ್ಕೊಂಡಿರಲೇಬೇಕು ಒಳಗಡೆ. ಯಾವ ರೀತಿ ಸನ್ಯಾಸ, ಯಾವ ರೀತಿ ದ್ವಂದ್ವಾತೀತವಾಗಿ ಬದುಕೋದು. ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ, ತಿಂಗಳಿಗೊಂದು ಟೂರ್ ಮಾಡ್ತಾರೆ, ನನಗೆ ಆಗ್ತಿಲ್ಲ. ಅದೇ ಕಾರಣಕ್ಕೆ ನೀನು ಸಾಧನೆ ಮಾಡೋಕ್ಕೆ ನಿಂತಿರೋದಲ್ವಾ. ಸಾಧನೆ ಅಂದರೆ ಇಟ್ ಈಸ್ ಆಲ್ವೇಸ್ ಔಟ್ಸೈಡ್ ದ ಕಂಫರ್ಟ್ ಝೋನ್. ಅದನ್ನು ಅರ್ಥಕೋಬೇಕು. ಮುಂದೆ ಅದನ್ನು ವೃತ್ತಿ ಧರ್ಮಕ್ಕೆ ಅನ್ವಯಿಸ್ಕೊಳ್ಳೋದು ಹೇಗೆ, ಮತ್ತು ಸೋಮಾರಿತನ, ಆಲಸ್ಯ, ಇದ್ರ ಬಗ್ಗೆ ಹೇಳ್ತಾ ಜೀವನ ಉದ್ಧಾರವಾಗಬೇಕು. ನಮಗೆ ಪ್ರತಿ ಹಂತದಲ್ಲೂ ಉದ್ಧಾರವಾಗ್ತಿರ್ಬೇಕು ಜೀವನ. ನಮಗೆ ಸೋಮಾರಿತನದಿಂದ ಮೈಮುರಿದಾಗ ಒಂದು ಬಗೆಯ ಸುಖವಾಗುತ್ತದೆ, ಆದರೆ ಅದು ಹಿತದ ಗುರುತಲ್ಲ. ನಾವು ಬೆಳಗ್ಗೆ ಎದ್ದು ಮೈ ಮುರಿಯೋದೆಲ್ಲ ಮಾಡ್ತೇವಲ್ಲ, ಅದರಿಂದ ಒಂದು ರೀತಿ ಪೊಳ್ಳು ಅನುಭೂತಿ ಸಿಗತ್ತೆ, ಆದರೆ ಅದು ಹಿತದ ಗುರುತಲ್ಲ. ಯಾಕೆ?
ಅದು ಸೋಮಾರಿತನದ ಗುರುತು. ಸೋಮಾರಿತನ ಯಾವತ್ತೂ ನಮಗೆ ಹಿತವಲ್ಲ. ಉದಾಹರಣೆಗೆ ಆಫೀಸಲ್ಲಿ ಹುಷಾರಿಲ್ದಂಗಾಗಿ ಒಂದು 5 ನಿಮಿಷ ಡೆಸ್ಕ್ ಮೇಲೆ ಮಲ್ಗಿರ್ತೀವಿ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಯಾರು ಏನು ಅನ್ನಲ್ಲ. ಆಮೇಲೆ ಎದ್ಬಿಟ್ಟು ಕೆಲಸ ಮಾಡಿದ್ರೆ ಅಥವಾ ಮನೆಗೆ ಹೋಗು ಅಂತಾರೆ ಏನು. ಆದ್ರೆ 5 ನಿಮಿಷ ಮಲ್ಕೊಂಡು ಹೇಳುವಾಗ ಜೋರಾಗಿ ಮೈ ಮುರಿದು ಬಾಯಿಂದ ಸೌಂಡ್ ಮಾಡ್ಕೊಂಡು ಆಕಳಿಸ್ಕೊಂಡು ಬಾಯ ಹತ್ರ ಚಿಟ್ಕೆ ಹೊಡಿತಿದ್ರೆ ಅದು ಒಬ್ಬ ತಮಸ್ಸಿನ ವ್ಯಕ್ತಿಯ ಸಂಕೇತ ಅಲ್ವಾ. ಅದರಿಂದ ಹಿತ ಯಾವುದು, ಸುಖ ಯಾವುದು ನಮಗೆ ಗೊತ್ತಿರಬೇಕು. ಸುಖ ಅನ್ನುವುದು ಲೈಕ್ ಬೀಯಿಂಗ್ ನೈಸ್, ಹಿತ ಅನ್ನುವುದು ಲೈಕ್ ಬೀಯಿಂಗ್ ಗುಡ್. ಅದನ್ನ ನಾವು ತಿಳ್ಕೋಬೇಕು. ಸುಖ ಹಿತ ಎರಡೂ ಬೇರೆ ಬೇರೆ. ವೃತ್ತಿಯಲ್ಲಿ ನಾವು ಅದ್ಭುತವಾಗಿ ಕೆಲಸ ಮಾಡೋದು ಹಿತ, ಅದು ಸುಖವನ್ನೂ ಕೊಡುತ್ತೆ. ಆದರೆ ಆಫೀಸಲ್ಲಿ ಯಾರು ಇಲ್ಲ, CCTV ಕ್ಯಾಮ್ರಾ ಕಾಣಿಸ್ದಂಗೆ ಹೋಗ್ಬಿಟ್ಟು ಮಲಗೋದು ಸುಖ, ಆದರೆ ಹಿತ ಅಲ್ಲ. ಚೆನ್ನಾಗಿ ದುಡಿದು ಮಲಗಿಕೊಂಡಾಗ ನಿದ್ದೆ ಬರುತ್ತದೆ, ಅದು ಸುಖವೂ ಹೌದು ಹಿತವೂ ಹೌದು. ಜೀವನವನ್ನು ಉದ್ಧಾರ ಮಾಡುವ ಕಾರ್ಯವು ಹಿತ. ಯಾವ ರೆಸ್ಟ್, ಯಾವ ನಿದ್ರೆ ನಮಗೆ ಪರಿಶ್ರಮದಿಂದ ಸಿಗತ್ತೋ ಅದು ಹಿತವೂ ಹೌದು, ಮುಂದೆ ಅದು ಸುಖವನ್ನು ಕೊಡುತ್ತೆ. ಪರಿಶ್ರಮ ಇಲ್ಲದೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಎದ್ದು ಅಯ್ಯೋ ಯಾಕೋ ಒಂಥರ ಸುಸ್ತು ಫೀಲ್ ಆಗ್ತಿದೆ ಅಂತೀವಲ್ಲ, ಅದು ಕೇವಲ ಭೋಗಿಕ ಸುಖ. ಅಲ್ಲಿ ಹಿತವಿಲ್ಲ. ಯಶಸ್ಸಿನಿಂದ ನೆಮ್ಮದಿಯಿಂದ ನಾವು ದೂರ ಹೋಗ್ತಿರ್ತೇವೆ. ಅನುಭವವು ಜ್ಞಾನಕ್ಕಿಂತ ಹೆಚ್ಚಾದದ್ದು. ಇದು ನಾವೆಲ್ಲರೂ ಸ್ವತಂತ್ರ ಚಿಂತನೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ತುಂಬಾ ಮುಖ್ಯವಾದ ಸಾಲು ಅನ್ಸುತ್ತೆ. ಪ್ರತಿಯೊಬ್ಬರೂ ಅವರ ಸ್ವಾನುಭವ ಅದನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಪರಿಗಣಿಸ್ಬೇಕು. ಅನುಭವ ಜ್ಞಾನಕ್ಕಿಂತ ಹೆಚ್ಚಾದದ್ದು. ಯಾರೋ ಹೇಳಿದ ಜ್ಞಾನಕ್ಕಿಂತ ಅನುಭವ ಹೆಚ್ಚಾಗಿದ್ದು. ನಾವು ಯಾವುದನ್ನು ಕುರಿತು ಧ್ಯಾನ ಮಾಡುತ್ತಿದ್ದೇವೋ, ಅಂದರೆ ನಮ್ಮ ವೃತ್ತಿ ಅಂತ ತಿಳ್ಕೋಣ. ಧ್ಯಾನ ಅಂದರೆ ಮೆಡಿಟೇಷನ್ ಅಂತ ಅಷ್ಟೇ ಅಲ್ಲ. ನಾವು ಯಾವುದನ್ನ ಪೂರ್ತಿಯಾಗಿ ನಮ್ಮ ಅಂತರಂಗಕ್ಕೆ ಇಳಿಸ್ಕೊಂಡಿದ್ದೇವೋ ಅದೇ ನಾವು ಆಗಿಬಿಡಬೇಕು ಮನಸ್ಸಿನಲ್ಲಿ. ತರ ಸುಬ್ರಾಯರ ಹಂಸಗೀತೆ ಕಾದಂಬರಿಯಲ್ಲಿ ಒಂದು ಅದ್ಭುತವಾದಂತಹ ಸಾಲು ಬರುತ್ತೆ. ಆ ಮಹಾನ್ ಸಂಗೀತಗಾರ ಹಾಡ್ತಾ ಇರ್ತಾನೆ. ಹಾಡ್ತಾ ಇದ್ದಾಗ ಕೇವಲ ಸಂಗೀತ ಅಲ್ಲಿತ್ತು, ಸಂಗೀತಗಾರನಿರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಂಗೀತಗಾರನನ್ನ ಆಕ್ರಮಿಸಿಕೊಂಡು ಬಿಟ್ಟಿತ್ತು. ಸಂಗೀತಗಾರ ಸಂಗೀತದಲ್ಲಿ ಲೀನವಾಗ್ಬಿಟ್ಟಿದ್ದ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದು ಆಗ್ಬಿಡ್ಬೇಕು. ಮಹಾನ್ ತಂತ್ರ ಕಾದಂಬರಿಕಾರರಾಗಿದ್ದ, ಆಧ್ಯಾತ್ಮಿಕ ಚಿಂತಕರಾಗಿದ್ದ ಸತ್ಯಕಾಮರು ಒಂದು ಕಡೆ ಹೇಳ್ತಾರೆ, ಒಬ್ರು ಒಳ್ಳೆಯ ಗಾಯಕರು ಇವರನ್ನ ಆಹ್ವಾನ ಮಾಡಿರ್ತಾರೆ ತಮ್ಮ ಗಾಯನಕ್ಕೆ. ಆ ಗಾಯನದ ಕಾಂಟೆಕ್ಸ್ಟ್, ಸಂದರ್ಭ ಗೋಪಿಯರು ಕೃಷ್ಣನಿಗಾಗಿ ಹಾತೊರೆಯುವ ಸಂದರ್ಭ ಆಗಿರುತ್ತೆ. ಇವರು ಹಾಡನ್ನ ಕೇಳಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಆಗ ಆ ಮಹಾನ್ ಗಾಯಕರು ತೀರಾ ತಲ್ಲೀನವಾಗಿ ಹಾಡ್ತಿರ್ತಾರೆ, ತಾವೇ ಗೋಪಿ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಸತ್ಯಕಾಮರು ಒಂದು ಅದ್ಭುತವಾದ ಸಾಲು ಹೇಳ್ತಾರೆ, ಅಲ್ಲಿ ಗಾಯಕರೇ ಕಾಣಿಸಲಿಲ್ಲ, ಕೇವಲ ಗೋಪಿ ಮಾತ್ರ ಇದ್ಲು. ಗಾಯಕರು ನನಗೆ ಸುಳ್ಳು ಹೇಳಿದ್ರು, ನಾನು ಹಾಡ್ತೀನಿ ಬನ್ನಿ ಅಂತ. ಅಲ್ಲಿ ಗಾಯಕರು ಕಾಣಿಸ್ಲಿಲ್ಲ, ಬರೀ ಗೋಪಿ ಹಾಡ್ತಿದ್ಲು ಅಲ್ಲಿ. ಅಂದರೆ ಸ್ವಾಮಿ ಕಾಣಿಸ್ಲಿಲ್ಲ ಅಂದ್ರ ಮೆಟಫಾರಿಕಲ್ ಮೀನಿಂಗ್ ಏನಂದರೆ ಪೂರ್ತಿಯಾಗಿ ಗೋಪಿ ಆಗ್ಬಿಟ್ಟಿದ್ರು ಅವರು ಅಂತ. ಆ ರೀತಿಯ ಸ್ವಾನುಭವಕ್ಕೆ ನಾವು ಇಳಿದಾಗ ಮನಸ್ಸು ಆತ್ಮಜ್ಞಾನಕ್ಕೆ ತೆರೆದುಕೊಳ್ಳತ್ತೆ. ಮುಂದೆ ಹೇಳೋ DVG, ಮನಸ್ಸನ್ನು ಕೇಂದ್ರೀಕರಿಸಿ ಅದ್ಭುತ ಸಿದ್ಧಿಗಳನ್ನು ಹಠಯೋಗ ಸಾಧ್ಯ ಮಾಡುವುದು ಹೀಗೆ. ಹಠಯೋಗ ಎಲ್ಲರ ಜೀವನದ ಯಶಸ್ಸಿನ ಮೊದಲ ಹಂತ ಅಲ್ವಾ. ಸ್ವಲ್ಪ ಮಟ್ಟಿಗಾದರೂ ನಾವು ಮನಸ್ಸನ್ನ, ನಮ್ಮ ಕಾಗ್ನಿಟಿವ್ ಕೇಪಬಿಲಿಟೀಸ್ನ ಕೇಂದ್ರೀಕರಿಸಿದ್ರೆ ಆ ಯಶಸ್ಸು ನಮಗೆ ಸಿಗೋದಿಲ್ಲ. ಈ ಯೋಗಿ, ಸನ್ಯಾಸಿ ಅಥವಾ ಋಷಿ ಯಾವ ರೀತಿಯ ಇಂದ್ರಿಯ ನಿಗ್ರಹವನ್ನ ಪರಿಪಾಲಿಸಬೇಕು ಅಂತ ಹೇಳ್ತಾ DVG ಅವರು ಹೇಳೋದು, ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳೆಲ್ಲದರಿಂದಲೂ ಕೆಲಸ ಮಾಡುವವರು ಯೋಗಿಗಳು ಅಥವಾ ಋಷಿಗಳು. ಅಂದರೆ ದೇಹವೂ ಅದಕ್ಕಾಗಿ ಅರ್ಪಿಸ್ಕೊಂಡಿರುತ್ತೆ, ಮನಸ್ಸು ಅದಕ್ಕೆ ಅರ್ಪಿಸ್ಕೊಂಡಿರುತ್ತೆ. ಮನಸ್ಸು ಬುದ್ಧಿಯ ಆಳಾಗಿರುತ್ತೆ, ಅದು ಒಳ್ಳೆಯದು. ಮನಸ್ಸಿನ ಆಳು ಬುದ್ಧಿ ಆದಾಗ ನಾವು ಅಹಂಕಾರ ನಮ್ಮ ಮೇಲೆ ಪಾರಮ್ಯ ವಹಿಸೋಕ್ಕೆ ಬಿಟ್ಬಿಡ್ತೇವೆ. ಅದನ್ನು ಬಿಟ್ಟು ದೇಹ, ಮನಸ್ಸು, ಬುದ್ಧಿ, ಕರ್ಮೇಂದ್ರಿಯ ಅಂದರೆ ಕೆಲಸ ಮಾಡುವ ಇಂದ್ರಿಯಗಳು. ಈಗ ನೀನು ಪರ್ಫ್ಯೂಮ್ ಕಂಪ್ನಿಲಿ ಕೆಲಸ ಮಾಡ್ತೀಯ ಅಂದ್ರೆ ನಿನಗೆ ಮೂಗು ಕರ್ಮೇಂದ್ರಿಯ. ಎಕ್ಸಾಮ್ ಕರೆಕ್ಷನ್ ಮಾಡ್ತೀಯ ಅಂದ್ರೆ ಕಣ್ಣು ಕರ್ಮೇಂದ್ರಿಯ. ಹಾಗೆ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ 3 ಸಪೋರ್ಟ್ ಬೇಸಲ್ಲಿ ಸಿಗಬೇಕು, ಫೌಂಡೇಶನ್ ಅಡಿಪಾಯವಾಗಿ ಸಿಗಬೇಕು. ಅದ್ರ ಜೊತೆಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ. ಆ ಕರ್ಮೇಂದ್ರಿಯಕ್ಕೆ ಹಿಂದೊಂದು ಜ್ಞಾನೇಂದ್ರಿಯ ಇರುತ್ತೆ. ಈಗ ಪರ್ಫ್ಯೂಮ್ ಕೊನೋಸಿಯರ್ ಅಂತ ತಿಳ್ಕೊಂಡ್ರೆ ಪರ್ಫ್ಯೂಮ್ ಒಳ್ಳೇದೋ ಕೆಟ್ಟದೋ ಅನ್ನೋದನ್ನ ಚೂಸ್ ಮಾಡ್ಬೇಕಂದ್ರೆ ಕರ್ಮೇಂದ್ರಿಯ ಯಾವುದು? ಮೂಗು. ಆದ್ರೆ ಕೇವಲ ಮೂಗಿಂದ ಯಾವುದೇ ಜಡ್ಜ್ಮೆಂಟ್ ಬರಲ್ಲ. ಯಾಕೆ? ಮೂಗು ಕೇವಲ ಕರ್ಮೇಂದ್ರಿಯ. ಆದ್ರೆ ಹಿಂದೆ ಒಂದು ವಿವೇಚನೆ ಎನ್ನುವ ಜ್ಞಾನೇಂದ್ರಿಯ ಇರುತ್ತೆ. ಆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು ಎಲ್ಲವನ್ನೂ ಉಪಯೋಗಿಸಿಕೊಂಡು ಕೆಲಸ ಮಾಡುವ ವ್ಯಕ್ತಿ ಯೋಗಿ ಅಷ್ಟೇ. ಗೀತೆಯಲ್ಲಿ ಹೇಳೋ ಸಂಗಮ್ ತ್ಯಕ್ತ್ವಾ ಧನಂಜಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ DVG ಅವರು. ಕರ್ಮ ಚೆನ್ನಾಗಿ ಆಗಬೇಕಾದರೆ
ಜ್ಞಾನಿಯಾಗಿರಬೇಕು ಮಾಡುವವನು. ಇಲ್ಲೇನೋ ತಿಳ್ಕೊಬೇಕು ಅಂದರೆ ಸ್ಕಿಲ್, ಪರಿಣಿತಿ ತುಂಬ ಮುಖ್ಯ. ಕೇವಲ ನನ್ನ ಮನಸ್ಸು ಶುದ್ಧವಾಗಿದ್ದರೆ ಅದರಿಂದ ಏನು ಉಪಯೋಗ ಇಲ್ಲ. ಅದನ್ನೇ ಹೇಳ್ತಿರೋದು, ಮನಸ್ಸು ಶುದ್ಧವಾಗಿದೆ, ಅರೆ ಬುದ್ಧಿನೇ ಇಲ್ಲ ಅಂದರೆ ಅದು ಮಾಡೋದು. ನನಗೆ ಪೇಷಂಟ್ಗಳನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಅನ್ಸಿದೆ, ನಾನು ಡೆಂಟಿಸ್ಟ್ ಅಂತ ತಿಳ್ಕೊಳ್ಳಿ, ಆದರೆ ಕರೆಕ್ಟಾಗಿ ಪರಿಣಿತಿಯನ್ನೇ ಪಡ್ಕೊಂಡಿಲ್ಲ. ಪೇಷಂಟ್ಸ್ನ ಎಷ್ಟೇ ಪ್ರೀತಿ ಮಮಕಾರದಿಂದ ಕಂಡ್ರು ಅವ್ರನ್ನ ಹಲ್ ಕಿತ್ತವಾಗ ನಾನು ಒಳ್ಳೆ ಸ್ಕಿಲ್ ಪರಿಣಿತಿ ಇಲ್ಲದಿದ್ರೆ ಅವ್ರಿಗೆ ನೋವು ಉಂಟಾಗೇ ಆಗತ್ತೆ. ನೀ ಸರ್ಜರಿ ಮಾಡಬೇಕು, ಆವಾಗ ಅಲ್ಲೂ ಸ್ಕಿಲ್ ಇರಬೇಕು. ಪೇಷಂಟ್ ಬಗ್ಗೆ ಎಷ್ಟೇ ಮಮಕಾರ ಇದ್ದರೂ ಅದು ಪೂರ್ಣವಾಗಲ್ಲ, ಇರಲೇಬೇಕು, ಆದರೆ ಪೂರ್ಣವಾಗಲ್ಲ. ನೀ ಸರ್ಜರಿ ಮಾಡಬೇಕಂದ್ರೆ ಅದಕ್ಕಿರಬೇಕಾದಂತಹ ಪರಿಣಿತಿ ಇರಬೇಕು. ಇಲ್ಲ ನಮ್ಮ ಅಜ್ಜಿಗೆ ಒಳ್ಳೆ ಮಮಕಾರ ಇದೆ ಅಂದ್ಬಿಟ್ಟು ನಾನು ಅವ್ರನ್ನ ನೀ ಸರ್ಜರಿ ಮಾಡೋಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಡಾಕ್ಟ್ರಿಗೆ ಒಳ್ಳೆ ಮಮಕಾರ ಇಲ್ಲ, ಆದರೆ ಮಾಡೋ ಪರಿಣಿತಿ ಇದ್ದರೆ, ಆದರೆ ನಮ್ಮ ಅಜ್ಜಿಗೆ ಒಳ್ಳೆ ಮಮಕಾರ ಇದೆ, ಆದರೆ ಅವ್ರ ಸ್ಕಿಲ್ ಇಲ್ವಲ್ಲ, ಅವರ ಸ್ಕಿಲ್ ಬೇರೆದ್ರಲ್ಲಿ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರದೇ ಆದಂತಹ ಜ್ಞಾನ ಇರಲೇಬೇಕು. ಯುದ್ಧಕ್ಕೆ ಹೋಗ್ಬೇಕಂದ್ರೆ ನಿನಗೆ ಎಷ್ಟೇ ಅಗ್ರೆಷನ್ ಇದ್ರೂ ಏನು ಉಪಯೋಗ ಇಲ್ಲ, ಎಷ್ಟೇ ಹೋರಾಡುವ ಮನಸ್ಥಿತಿ ಇದ್ರೂ ಏನು ಉಪಯೋಗ ಇಲ್ಲ, ನೀನು ಯುದ್ಧ ಮಾಡೋದು ಕಲ್ತಿಲ್ದಿದ್ರೆ. ಅದನ್ನು ಕಲ್ತಾಗ ಅದು ನಿಜವಾದ ಪರಿಣಿತಿ ಆಗುತ್ತೆ. ಎರಡನೇ ಮಹಾಯುದ್ಧದ ಕೊನೆಯ ಭಾಗದಲ್ಲಿ ಅಮೇರಿಕ ಜಪಾನ್ಗೆ ಸಾಕು ನಿಲ್ಲಿಸಿ, ನಿಮ್ಮ ಕೈಯಲ್ಲಿ ನಮ್ಮ ಮೇಲೆ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ಮೇಲೂ ಜಪಾನಿ ಯೋಧರು ತಮ್ಮ ಜೀವವನ್ನು ಅರ್ಪಿಸಿ ಹೋರಾಡ್ತಿದ್ರಂತೆ. ಅದಕ್ಕೆ ಅಮೇರಿಕ ತೆಗೆದುಕೊಂಡು ಹೋಗಿ ನ್ಯೂಕ್ಲಿಯರ್ ಬಾಂಬ್ ಹಾಕ್ತು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತಲ್ಲ, ಏನು ಹೇಳಬೇಕಾಗಿತ್ತು ಅಂದರೆ ಜಪಾನಿಯರಿಗೆ ಮನಸ್ಸು ಅಂದರೆ ಅಗ್ರೆಷನ್ ಇದ್ದದ್ರ ಜೊತೆಗೆ ಸ್ಕಿಲ್ ಸಹ ಇತ್ತು. ಅದಕ್ಕೆ ಅವರು ಅಷ್ಟು ದೊಡ್ಡ ಮಿಲಿಟರಿ ಆಗಿ, ಸಣ್ಣ ದೇಶ ದೊಡ್ಡ ಮಿಲಿಟರಿ ಆಗಿ ಕೆಲವು ವರ್ಷಗಳ ಕಾಲ ಬೇರೆಯವ್ರ ಮೇಲೆ ಪಾರಮ್ಯ ವಹಿಸಲು ಸಾಧ್ಯವಾಗಿತ್ತು. ಹಾಗಾಗಿ ಕರ್ಮ ಚೆನ್ನಾಗಿ ಆಗಬೇಕಂದ್ರೆ ಮಮಕಾರದ ಜೊತೆ ಜ್ಞಾನವೂ ಇರಬೇಕು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಶಕ್ತಿಗಳೆಲ್ಲ ಒಟ್ಟುಗೂಡಿ ಕೆಲಸವೂ ಮಾಡಬೇಕು, ಎಲ್ಲವೂ ಜೊತೆಗಿರಬೇಕು. ಮನಸ್ಸೆಲ್ಲೋ ಹರಿದಾಡ್ತಿದ್ರೆ ನೀನು ಒಳ್ಳೆಯದನ್ನು ಮಾಡೋಕ್ಕಾಗಲ್ಲ. ನೀನು ಸರ್ಜರಿ, ನಿನ್ ಯಾವುದೇ ಕೋಡಿಂಗು ಏನು ಮಾಡ್ತಿದ್ರು ಬಗ್ಸ್ ಬರ್ತಿರುತ್ತೆ, ಇಶ್ಯೂಸ್ ಬರ್ತಿರುತ್ತೆ. ಎಲ್ಲವೂ ಒಂದುಗೂಡಿದಾಗ ಸಿದ್ಧಿಸುವುದು ಕಾರ್ಯಪಟುತ್ವ. ಕುಸ್ತಿಪಟು ಅಂತಾರೆ. ಯಾಕೆ? ಅವ್ರಿಗೆ ಕರ್ಮೇಂದ್ರಿಯ, ದೇಹ, ಮನಸ್ಸು, ಬುದ್ಧಿ ಎಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗಿರುತ್ತೆ ಅಂತ ಕುಸ್ತಿಪಟು ಅಂತಾರೆ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ನೀ ಪಟು ಆಗ್ಬೋದು. ಆಗ ನೀನು ಕಾರ್ಯಪಟುತ್ವ. ಯಾವ ಒಂದು ಅಂಗವು ಸಡಿಲಾಗಬಾರದು. ಅಂದರೆ ಒಂದು ಮೇಜು, ಒಂದು ಟೇಬಲ್ಗೆ 4-5 ಕಾಲಿದ್ರೆ ಯಾವುದೋ ಒಂದು ಕಾಲು ಸರಿ ಇಲ್ದಿದ್ರೆ ಹೋಯ್ತು. ಸರಿ ಇಲ್ಲದ್ರೆ ಕುಂಟಕ್ಕೆ ಶುರುವಾಗತ್ತಲ್ವಾ? ಕುಂಟಕ್ಕೆ ಶುರುವಾದರೆ ಅದು ಟಕ 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 ಸೌಂಡ್ ಆಗ್ತಿರುತ್ತೆ. ಹಾಗಾಗಬಾರ್ದು. ಎಲ್ಲ ಅಂಗಗಳು ಸಮರ್ಥವಾಗಿ, ಜಾಗರೂಕವಾಗಿ, ದೃಢವಾಗಿರಬೇಕು. ಹೀಗೆಲ್ಲ ಮಾಡಿದ್ರೆ ಏನು ಉಪಯೋಗ? ಇಲ್ಲಿ ನಮಗೆ ಗೊತ್ತಾಗೋದು, ಆತ್ಮಜ್ಞಾನಿಗೆ ಸ್ವಾರ್ಥವಿಲ್ಲವಾದುದರಿಂದ ಅವನು ಮಾಡುವ ಕೆಲಸವೆಲ್ಲವೂ ಚೆನ್ನಾಗಿಯೇ ಆಗುತ್ತವೆ. ಆತ್ಮಜ್ಞಾನಿ DVG ಅಂತಹ ಯೋಗಿಗಳು ಮಾಡುವ ಕೆಲಸವೆಲ್ಲವೂ ಚೆನ್ನಾಗೇ ಆಗಿರುತ್ತವೆ. ಮಂಕುತಿಮ್ಮನ ಕಗ್ಗ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದು ನಮ್ಮೆಲ್ಲರಿಗೂ ಗೊತ್ತು ಉತ್ತರ. ಆದರೆ ಅವ್ರು ಕೇಳಿದ್ರೆ ಇದು ಏನು ಚೆನ್ನಾಗಿತ್ತ, ಏನೋ ಹೇಳ್ತಿದ್ದಾರೆ ಅನ್ಕೋತಿದ್ರಂತೆ ಬರ್ದಾದ್ಮೇಲೆ. ಯಾಕೆ? ಅಲ್ಲಿ ಡಿಟ್ಯಾಚ್ಮೆಂಟ್ ಬಂದ್ಬಿಟ್ಟಿದೆ ಬರ್ದಾದ್ಮೇಲೆ. ಆತ್ಮಜ್ಞಾನಿ ಯಾವುದೇ ಕೆಲಸವನ್ನ ಮಾಡಿದಾಗ ಆ ಮಟ್ಟಿಗಿನ ಕರ್ಮವನ್ನು ಅಂದರೆ ಕರ್ಮಬಂಧವನ್ನು ಜೊತೆಗೆ ಪ್ರತಿಫಲದ ಸನ್ಯಾಸವನ್ನು ಅಂಗೀಕರಿಸ್ಕೊಂಡಿರೋದ್ರಿಂದ ಆ ಕೆಲಸ ಕಾರ್ಯ ಅದ್ಭುತವಾಗಿರುತ್ತೆ. ಯೋಗಿಗಳು ಯಾವ ಕಾರಣದಿಂದ ಕರ್ಮ ಮಾಡುತ್ತಾರೆ ಅಂತ ನಾವು ಕೇಳಿದ್ರೆ ಅದಕ್ಕೆ DVG ಅವರು ಹೇಳೋದು ಆತ್ಮಶುದ್ಧಿಗಾಗಿ. DVG ಅವರು ಕಗ್ಗವನ್ನ ಯಾಕೆ ಬರೆದ್ರು? ಯಾರೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರೆ ಅಂತನಾ? ಯುವಕರು ಕೇಳ್ತಾರೆ, ಯುವತಿಯರು ಕೇಳ್ತಾರೆ ಅಂತನಾ? ಅಲ್ಲ. ಜಗತ್ತಿನ ಅನುಭವವನ್ನ ಸ್ವಾನುಭವದ ಜೊತೆ ಹೋಲಿಸಿ ಆತ್ಮಶುದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಅವರ ಆತ್ಮಶುದ್ಧಿಯನ್ನು ನಮಗೆ ಕೊಟ್ಟೋಗಿದ್ದಾರೆ. ನಮ್ಮಲ್ಲೇನಾದರೂ ಒಂದು ಮಟ್ಟಿಗೆ ಅದು ಆತ್ಮಶುದ್ಧಿಯನ್ನು ತಂದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹಾಗಾಗಿ ಆತ್ಮಜ್ಞಾನಿ ಸ್ವಾರ್ಥದಿಂದ ಯಾವ ಕೆಲಸವನ್ನು ಮಾಡದಿರೋದ್ರಿಂದ ಆ ವ್ಯಕ್ತಿಯ ಕೆಲಸವೆಲ್ಲವೂ ಯಶಸ್ಸೇ. ಯಾಕಂದರೆ ಸೋತೆ ಅಂದರೆ ಸೋಲು ಗೆಲುವು ಇಲ್ವೇ ಇಲ್ವಲ್ಲ. ಸೋಲು ಗೆಲುವವನ್ನ ಎಣಿಕೆ ಕಾಣಿಸದ ನಾಲ್ಗೆಯದು ಮಂಕುತಿಮ್ಮ. ಅಬ್ರಹಾಂ ಲಿಂಕನ್ ಅಮೆರಿಕದ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಹತ್ವದ ಕೊಡುಗೆಯನ್ನ ಕೊಟ್ಟ ರಾಷ್ಟ್ರಪತಿ. ಅಬ್ರಹಾಂ ಲಿಂಕನ್ ಒಂದು ಬಾರಿ ಅವರು ರಾಷ್ಟ್ರಪತಿ ಆಗಿದ್ದಾಗ ಆಗ ಕ್ಯಾರಿಯರ್ ಅಲ್ಲಿ ಹೋಗ್ತಿರೋ, ಕಾರ್ ಇರ್ಲಿಲ್ವಲ್ಲ, ಕ್ಯಾರೇಜ್ ಅಂತ ಅದಕ್ಕೆ, ಕುದುರೆ ಗಾಡಿ ಚೆನ್ನಾಗಿರುತ್ತೆ. ನೀವು ಹಳೆ ಯುರೋಪಿಯನ್ ಮೂವೀಸ್ ನೋಡಿದ್ರೆ ಕಂಡಿರುತ್ತೆ. ಅದರಲ್ಲಿ ಹೋಗ್ತಿದ್ದಾಗ ಯಾವುದೋ ಒಂದು ಹಂದಿ ಕೆಸರಲ್ಲಿ ಬಿದ್ದು ಒದ್ದಾಡ್ತಿತ್ತಂತೆ. ಇವನು ರಾಷ್ಟ್ರಪತಿ, ಇವನ್ಗೇನಾಗಬೇಕು? ತನ್ನ ಪಾಡಕ್ಕೆ ತಾನು ಹೋಗಿದ್ರು ಯಾರೇನಂತಿರ್ಲಿಲ್ಲ. ತನ್ನ ಕುದುರೆ ಗಾಡಿನ ನಿಲ್ಲಿಸ್ಬಿಟ್ಟು ಆ ಹಂದಿನ ಆಚೆ ತೆಗೆದು ನೆಲದ ಮೇಲೆ ಇಡಕ್ಕೆ ಪ್ರಯತ್ನ ಮಾಡಿದ್ರಂತೆ. ಆ ಹಂದಿಗೆ ಏನು ಭಯ? ಕೆಸರಲ್ಲಿ ಬಿದ್ದಿದ್ದೀನಿ, ಯಾರೋ ಎನಿಮಿ ಅದನ್ನು ಕತ್ತರಿಸ್ಕೊಂಡು ತಿನ್ನಕ್ಕೆ ಬಂದಿರ್ಬೋದು, ಸಾಯಿಸಕ್ಕೆ ಬಂದಿರ್ಬೋದು ಅಂದ್ಬಿಟ್ಟು ಅದು ಇವನು ಎತ್ಕೊಳ್ತಿದ್ದಂಗೆ ಆ ಕೆಸರನ್ನೆಲ್ಲ ಇವನ್ ಮೈಗೆ, ಶರ್ಟ್ಗೆ, ಕೋಟ್ಗೆ, ಮುಖಕ್ಕೆ ಎರಚ್ಬಿಟ್ಟು ತಪ್ಪಿಸ್ಕೊಂಡು ಓಡೋಯ್ತಂತೆ. ಎಲ್ಲರೂ ಕೇಳಿದ್ರಂತೆ, ಸರ್ ನಿಮ್ಗೆ ಯಾಕೆ ಸರ್ ಬೇಕಾಗಿತ್ತು?
ಆ ಹಂದಿ ಅದು ಕೆಸರಲ್ಲಿ ಬಿದ್ದಿತ್ತು. ಯಾವಾಗ ಒಂದ್ಸಲ ಎಸ್ಕೇಪ್ ಆಗ್ತಿತ್ತು, ಅದು ಏನೋ ಆಗ್ತಿತ್ತು. ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ನೀವು ಅದರದ್ದು ಸಮಸ್ಯೆಯನ್ನು ಬಗೆಹರ್ಸಕ್ಕೆ ಹೋಗಿ ನೀವು ಯಾವುದೋ ಮುಖ್ಯವಾದಂತಹ ಸೆನೆಟ್ ಮೀಟಿಂಗ್ ಹೋಗ್ತಾ ಇದ್ರಿ, ಈಗ ನಿಮ್ಮದು ಈ ಪರಿಸ್ಥಿತಿ ಆಯ್ತಲ್ಲ ಅಂದರೆ ಆ ಹಂದಿ ಅಲ್ಲಿ ಒದ್ದಾಡ್ತಿರೋ ಅಷ್ಟು ಸಮಯ ನನಗೆ ಆ ಸೆನೆಟ್ ಮೀಟಿಂಗಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಯಾರೇನು ಹೇಳ್ತಿದ್ದಾರೆ ಕೇಳೋಕ್ಕಾಗ್ತಿರ್ಲಿಲ್ಲ. ಈಗ ನಾನು ಆ ನೋವಿನಿಂದ ಮುಕ್ತನಾಗ್ಬಿಟ್ಟಿದ್ದೇನೆ, ಆ ದ್ವಂದ್ವದಿಂದ ಮುಕ್ತನಾಗ್ಬಿಟ್ಟಿದ್ದೇನೆ. ಅದು ಕರ್ಮಫಲ ಸನ್ಯಾಸ. ಆಯ್ತು, ತೊಂದರೆ ಆಯ್ತು, ಆದ್ರೆ ಏನ್ ಮಾಡೋದು? ಆ ಮನಸ್ಸಿನಲ್ಲಿ ಅವಿಕಾರ ಇಲ್ವಲ್ಲ. ಈಗ ಗಲೀಜು ದೇಹದ ಮೇಲಿದೆ, ಸ್ನಾನ ಮಾಡಿದ್ರೆ ಹೋಗ್ಬಿಡತ್ತೆ, ಲಾಂಡ್ರಿಗೆ ಹಾಕಿದ್ರೆ ಬಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಆದ್ರೆ ಅಂತರಂಗ ಶುದ್ಧಿ ಆಗೋಯ್ತಲ್ಲ. ಹಾಗೆ ಯೋಗಿ, ಋಷಿ, ಸನ್ಯಾಸಿ ಯಾವುದೇ ಕೆಲಸವನ್ನ ಮಾಡುವಾಗಲೂ ಸಹ ಆತ್ಮಶುದ್ಧಿಯನ್ನ ಮಾಡಿಕೊಳ್ಳೋದೇ ಮುಖ್ಯ ಧೋರಣೆ ಆಗಿರುತ್ತೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನ DVG ಅವರು ಹೇಳ್ತಾರೆ. ಬಟ್ಟೆಯನ್ನು ನೀರಿನಲ್ಲಿ ಹಾಕಿದರೆ ಒದ್ದೆಯಾಗುತ್ತದೆ. ತಾವರೆ ಎಲೆ ನೀರಿನಲ್ಲಿಯೇ ಹುಟ್ಟಿ ಬೆಳೆದು ಅಲ್ಲಿಯೇ ಹಣ್ಣಾಗಿ ಉದುರಿ ಹೋಗುವುದಾದರೂ ಅದಕ್ಕೆ ತೇವ ಅಂಟುವುದೇ ಇಲ್ಲ. ತಾವರೆ ಎಲೆ ಭಾರತೀಯ ತತ್ವ ಪರಂಪರೆಯ ಅತ್ಯಂತ ಪ್ರಖ್ಯಾತ ಜನಪ್ರಿಯ ಉದಾಹರಣೆಗಳಲ್ಲಿ ಒಂದು. ಅಂದ್ರೆ ಅದಕ್ಕೆ ನೀರು ಅಂಟಲ್ಲ. ದಟ್ಸ್ ಎ ಮೆಟಫರ್ ಆಫ್ ಡಿಟ್ಯಾಚ್ಮೆಂಟ್. ಹೇಳ್ತಿರೋದು ಬಟ್ಟೆ ನೀರಿನಲ್ಲಿ ಹಾಕಿದ್ರೆ ಒದ್ದೆ ಆಗ್ಬಿಡುತ್ತೆ, ಆದರೆ ತಾವರೆ ಎಲೆ ಅಲ್ಲೇ ಇರುತ್ತೆ, ನೀರಲ್ಲೇ ಇರುತ್ತೆ ಯಾವಾಗೂ ಅದು. ಆದರೆ ಅದಕ್ಕೆ ಮಾಯಿಶ್ಚರ್ ಕಂಟೆಂಟು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡಲ್ಲ. ಅಲ್ಲೇ ಹಣ್ಣಾಗಿ ಉದುರಿ ಅದರ ಮೇಲೆ ತೇವ ಇದ್ರು ಕೆಳಗೆ ತೇವ ಇದ್ರು ಅದಕ್ಕೆ ತೇವ ಅಂಟುವುದೇ ಇಲ್ಲ. ನೀರಿನ ಮಧ್ಯದಲ್ಲೇ ಇದ್ದರು, ದಟ್ ಈಸ್ ಡಿಟ್ಯಾಚ್ಡ್. ಕೃಷ್ಣ ಯುದ್ಧದ ಮಧ್ಯದಲ್ಲೇ ಇದ್ದರು, ಮನೋವಿಕಾರಗಳಿಲ್ಲ. ನಮಗೆ ಇಲ್ಲಿ ರೂಮಲ್ಲಿ ಕೂತಿದ್ರು ಮನೋವಿಕಾರಗಳು ಜಾಸ್ತಿ ಇರುತ್ತೆ ಅಲ್ವಾ. ಜ್ಞಾನಿ ಸಂಸಾರದ ಮಧ್ಯೆಯೇ ಇರುತ್ತಾನೆ, ಅದರ ಕಷ್ಟ ಸುಖಗಳಲ್ಲೆಲ್ಲ ಭಾಗಿಯಾಗುತ್ತಾನೆ, ಆದರೆ ಅಂತರಂಗದಲ್ಲಿ ಬದಲಾವಣೆ ಇಲ್ಲದೆ ಇರುತ್ತಾನೆ. ಸಂಸಾರ ಅಂದುಕೂಡಲೇ ಫ್ಯಾಮಿಲಿ, 4 people 3 people ಆ ಫ್ಯಾಮಿಲಿ ಅಂತಲ್ಲ, ಜಗತ್ತಿನ ಆಗು ಹೋಗುಗಳೇ ಬೌದ್ಧ ತತ್ವಗಳ ಪ್ರಕಾರ ಸಂಸಾರ. ಜ್ಞಾನಿ ಜಗತ್ತಿನಲ್ಲೇ ಇರುತ್ತಾನೆ, ಆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾನೂ ಇರ್ತಾನೆ, ಆದರೆ ಅವನ ಅಂತರಂಗದಲ್ಲಿ ಅವು ಯಾವುದೇ ವಿಕಾರವನ್ನು ಏಳಿಸೋದಿಲ್ಲ. ಅಬ್ರಹಾಂ ಲಿಂಕನ್ ಕಾಡು ಹೋಗ್ಬಿಟ್ಟು ಹಿಮಾಲಯ ತುಟ್ಟ ತುದಿಯಲ್ಲಿ ಕೂತ್ಕೊಂಡು ಸನ್ಯಾಸವನ್ನ ಸ್ವೀಕರಿಸಿರ್ಲಿಲ್ಲ. ಆ ಹಂದಿಗೆ ಸಹಾಯ ಮಾಡೋ ಮೂಲಕ, ಅಂದ್ರೆ ಜಗತ್ತಿಗೆ ಸ್ಪಂದಿಸುವ ಮೂಲಕ ತನ್ನ ಒಂದು ಕಂಫರ್ಟ್ ಲೆವೆಲ್ ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಮನೋಭಾವ ಇಟ್ಕೊಂಡಿದ್ರಿಂದ ಆತ್ಮಶುದ್ಧಿ ಆಯಿತು. ಅದು ಯೋಗಿಯ ಮನಸ್ಥಿತಿ. ಅಂದ್ರೆ ಲಿಂಕನ್ ಯೋಗಿನ, ಸ್ಟೀವ್ ಜಾಬ್ಸ್ ಯೋಗಿನ ಅಂದ್ರೆ ಅದೆಲ್ಲ ಸ್ನೇಹಿತರೆ. ನಾನು ಹೇಳ್ತಿರೋದು ಯಾವುದೇ ಸಾಧಕನಲ್ಲೂ ಯೋಗಿ ಅಥವಾ ಸನ್ಯಾಸದ ಒಂದಂಶವಾದರೂ ಇಲ್ಲದಿದ್ರೆ ಅದು ಸಾಧ್ಯವಾಗೋದಿಲ್ಲ ಅಂತ. ಅದರ ಒಂದಂಶ ನಾವು ಅಳವಡಿಸ್ಕೊಳ್ಳೋಕ್ಕಾದ್ರೆ ಜೀವನ ಎಷ್ಟೋ ಬದಲಾಗತ್ತೆ. ಹೀಗೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡ್ಬೋದು. ನಾನು ನಾಳೆನೋ ನಾಡಿದ್ದು ಅಥವಾ ಸೋಮವಾರನೋ ನನ್ನ ಕೆಲಸಕ್ಕೆ ಹೋಗ್ತಿದ್ದೀನಲ್ಲ, ವೃತ್ತಿಗೆ ಹೋಗ್ತಿದ್ದೀನಲ್ಲ, ಅದು ಮಾಡ್ತಿರೋದು ನನ್ನ ಆತ್ಮಶುದ್ಧಿಗಾಗಿ ಅಂತ ಹಲವು ಬಾರಿ ನೆನೆಸ್ಕೊಂಡಾಗ ನಮ್ಮ ದೃಷ್ಟಿಕೋನ ಆ ವೃತ್ತಿಯ ಕಡೆ ಬದಲಾಗ್ಬಿಡತ್ತೆ. ಅಯ್ಯೋ ಯಾಕಾರು ಮಾಡ್ತೀನೋ, ಯಾವಾಗ ರಿಟೈರ್ ಆಗ್ತೀನೋ, ಅರ್ಲಿ ರಿಟೈರ್ಮೆಂಟು, ಒಂದು 5 ಕೋಟಿ ಸೇವ್ ಆಗಿಲ್ಲ, ಈ ರೀತಿಯ ದ್ವಂದ್ವಗಳು ಏನೂ ಉಪಯೋಗವಿಲ್ಲ. ಅದೇ ಈ ಕೆಲಸವನ್ನು, ನನ್ನ ವೃತ್ತಿಯನ್ನು ಆತ್ಮಶುದ್ಧಿಗೆ ಮಾಡ್ತಿದ್ದೀನಿ, ಸರಿಯಾಗಿ ಮಾಡ್ತೀನಿ, ಯಾವುದೇ ದ್ವಂದ್ವಗಳಿಲ್ಲ, ಪೂರ್ತಿ ಪರಿಶ್ರಮವನ್ನು ಹಾಕ್ತೀನಿ ಅಂದಾಗ ಏನಾಗುತ್ತೆ, ಸೋಲೋ ಗೆಲುವು ಅದು ಮುಖ್ಯ ಆಗಲ್ಲ. ಆದರೆ ಪ್ರತಿ ಕ್ಷಣವೂ ಪ್ರತಿದಿನವೂ ಒಂದು ಚೂರಾದರೂ ಹೊಸ ವಿಷಯವನ್ನು ನಾನು ಕಲಿತಾನೇ ಇರೋದು ನಮಗೆ ಗೊತ್ತಾಗತ್ತೆ. ಪ್ರತಿ ಕ್ಷಣವೂ ಒಂದು ಕಲಿಕೆ ಆಗ್ತಾನೆ ಇರುತ್ತೆ. ಮಹಾನ್ ದಾರ್ಶನಿಕ ಗ್ರೆಗೋರಿ ಬೇಟ್ಸನ್ ಅದಕ್ಕೆ ಮಲ್ಟಿಪಲ್ ಲೆವೆಲ್ಸ್ ಆಫ್ ಥಿಂಕಿಂಗ್ ಅಂತ ಹೇಳ್ದ. ಅಂದ್ರೆ ನಾವು ಒಂದು ಆಫೀಸ್ಗೆ ಹೋಗ್ತೀವಿ ಅಂದ್ರೆ ಕೇವಲ ಆಫೀಸ್ ವರ್ಕ್ ಮಾಡೋದಷ್ಟೇ ಅಲ್ಲ, ಹೇಗೆ ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಒಬ್ಬರ ಜೊತೆ ಹೇಗೆ ಮಾತಾಡಬೇಕು ಅದನ್ನು ಕಲಿತಿರ್ತೀವಿ. ಹೊಸ ಆಫೀಸ್ ಅಂದರೆ ಅದಕ್ಕೆ ಒಳ್ಳೆ ಆಂಬಿಯನ್ಸ್ ಹೆಂಗಿರಬೇಕು, ಹೇಗೆ ಕಿರ್ಚಾಡಬಾರ್ದು ಅದನ್ನೂ ಕಲಿತಿರ್ತೀವಿ. ಅಂದರೆ ಮಲ್ಟಿಪಲ್ ಲೆವೆಲ್ಸ್ ಆಫ್ ಥಿಂಕಿಂಗ್, ಅದರ ಜೊತೆ ಕೆಲಸನೂ ಕಲಿತಿರ್ತೀವಿ. ಅದು 3rd ಲೆವೆಲ್ ಆಫ್ ಲರ್ನಿಂಗ್ ಅಥವಾ 3rd ಲೆವೆಲ್ ಆಫ್ ಥಿಂಕಿಂಗ್ ಆಗ್ತಿರುತ್ತೆ. ಹಾಗಾಗಿ ಪ್ರತಿ ಕ್ಷಣವೂ ಪ್ರತಿ ಹಂತದಲ್ಲೂ ಏನೋ ಒಂದು ಕಲಿತಾನೆ ಇರ್ತೀವಿ. ಅಲ್ಲದೆ ಬಹುಮುಖ್ಯವಾಗಿ ಯಾವುದೋ ಒಂದು ತಪ್ಪು ತಿಳುವಳಿಕೆಯನ್ನು ನಿವಾರಿಸ್ತಾನೇ ಇರ್ತೀವಿ. ಆಫೀಸಲ್ಲಿ ಯಾರನ್ನೋ ಇಂಪ್ರೆಸ್ ಮಾಡಿದ್ರೆ ಹೈಕ್ ಸಿಗತ್ತೆ ಅಂತ ಒಂದು ತಪ್ಪು ಪರಿಕಲ್ಪನೆ ಇತ್ತಲ್ಲ, ಅದು ನಿನ್ನೆ ಇತ್ತು ಇವತ್ತು ಇಲ್ಲ ಅಂದ್ರೆ ಅದು ನಮ್ಮ ವೃತ್ತಿಯಲ್ಲಿ ಒಂದು ಪ್ರಗತಿ ಅಲ್ವಾ. ಹಾಗೆ ಪ್ರತಿ ಕ್ಷಣವೂ ಪ್ರತಿ ಹಂತವೂ ಒಂದು ಕಲಿಕೆ ಆಗ್ತಿರತ್ತೆ. ಒಂದು ತಪ್ಪು ನಂಬಿಕೆ, ತಪ್ಪು ಪರಿಕಲ್ಪನೆ ಅನ್ಲರ್ನ್ ಆಗ್ತಾ ಇರುತ್ತೆ, ನಿವಾರಣೆ ಆಗ್ತಿರುತ್ತೆ. ಹಾಗಾಗಿ ಅದನ್ನು ನಾವು ನಮ್ಮ ವೃತ್ತಿ ಕ್ಷೇತ್ರದಲ್ಲಿ 1 ದಿನನೋ 2 ದಿನನೋ ಮಾಡಿದ್ರೆ ಅದರ ಅನುಭವ ನಮಗಾಗತ್ತೆ. ಏನು DVG ಅವ್ರು ಹೇಳ್ತಿರೋದು ಅಂತ. ನಾವು ಎಷ್ಟೇ ಪುಸ್ತಕಗಳನ್ನ ಓದಿದ್ರು, ವಿಡಿಯೋಗಳನ್ನ ಕೇಳಿದ್ರು ಅದರಿಂದ ಉಪಯೋಗ ಆಗಲ್ಲ. ನನ್ನ ಸ್ವಂತ ಜೀವನದಲ್ಲೇ ಅದು ಆಗಿರೋದ್ರಿಂದ ಹೇಳ್ತೀನಿ. ಸ್ವಲ್ಪ ಮಟ್ಟಿಗೆ ದಿನೇ ದಿನೇ ಬದಲಾವಣೆಗೂ ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದಕ್ಕೆ ಅದ್ಭುತವಾದಂತಹ ಒಂದು ಉದಾಹರಣೆಯನ್ನು DVG ಅವ್ರು ಕೊಡ್ತಾರೆ, ವೃತ್ತಿಯಲ್ಲಿ ನಾವು ಹೇಗಿರಬೇಕು ಅಂತ. ಸಮುದ್ರದ ದಡದಲ್ಲಿ ನಿಂತಿರುವವನು ಮೀನು ಹಿಡಿಯಲು ಹೋಗುತ್ತಿರುವ ಮೀನುಗಾರರನ್ನು ಅವರ ಕಷ್ಟವನ್ನು ನೋಡಿ ಸಂತೋಷ ಪಡುತ್ತಾನೆ.
ಏನು ಹಿಂಗೆ ಹೇಳ್ತೀರಾ ಡಿ ವಿ ಜಿಯವರು? ಮೀನುಗಾರರ ಕಷ್ಟ ಹೋರಾಟ ಇರುತ್ತಲ್ಲ, ಓಲ್ಡ್ ಮ್ಯಾನ್ ಆ್ಯಂಡ್ ಸಿ ಅನ್ನೋ ಪುಸ್ತಕದ ಬಗ್ಗೆ ಡಾಸೆನ್ ಟಾಕ್ 008 ನಾವು ಮಾತಾಡಿದ್ವಿ ಅಲ್ವಾ. ಅಂದರೆ ಹೋರಾಟ ಎಷ್ಟಿರುತ್ತೆ ಮೀನುಗಾರರಿಗೆ, ಆ ಹೋರಾಟವನ್ನು ನೋಡಿ ದೂರ ನಿಂತ ವ್ಯಕ್ತಿ, ದಂಡೆ ಮೇಲೆ ನಿಂತ ವ್ಯಕ್ತಿ, ಅದೊಂದು ಸಿನಿಮಾ ಥರ ಅಷ್ಟೇ. ಆ ವ್ಯಕ್ತಿಗೆ ಸಂತೋಷ ಪಡ್ತಿರ್ತಾನೆ. ಇಟ್ಸ್ ಜಸ್ಟ್ ಎನ್ ಎಂಟರ್ಟೈನ್ಮೆಂಟ್. ಅದು 2 ವಿಧವಾದ ಸಂತೋಷ ನೋಡಿ. ಆ ಮೀನುಗಾರರು ಮಾಡುತ್ತಿರುವ ಸಾಹಸವನ್ನು ನೋಡಿ ಒಂದು ಸಂತೋಷ, ಎಷ್ಟೆಲ್ಲ ಸಾಹಸ ಪಡ್ತೀರಪ್ಪ, ಏನು ಅದ್ಭುತ, ಏನು ಪರಿಶ್ರಮ ಅಂತ ಸಂತೋಷ ಆಗ್ತಿರುತ್ತೆ. ಅವ್ರಿಗೇನದು ಸಂತೋಷ ಆಗ್ತಿರಲ್ಲ, ಅವ್ರಿಗೆ ಕಷ್ಟ ಆಗ್ತಿರುತ್ತೆ. ಆದರೆ ದೂರ ನಿಂತಿದ್ರಿಂದ ಆ ಮೀನುಗಾರ ನೋಡಿ ಇವನಿಗೆ ಸಂತೋಷ ಆಗ್ತಿರುತ್ತೆ. ಜೊತೆಗೆ ತನಗೆ ಆ ಕಷ್ಟವಿಲ್ಲವೆಲ್ಲ ಅನ್ನುವುದು ಇನ್ನೊಂದು ಸಂತೋಷ. ಅಂದರೆ 2 ಮಟ್ಟದ ಸಂತೋಷಗಳು. ಒಂದು ಎಂಥ ಪರಿಶ್ರಮ, ಅಂದರೆ ಒಂದು ಸಿನಿಮಾದ ರೀತಿ ಏನು ಆ್ಯಕ್ಟಿಂಗ್ ಅಪ್ಪ ವಿಲನ್ ನಿಜವಾಗ್ಲೂ ನಮ್ಮ ಜೀವನದಲ್ಲಿದ್ದರೆ ನಾವು ಅವ್ರನ್ನ ಇಷ್ಟಪಡಲ್ಲ. ಅರೆ ಏನು ಪರ್ಫಾರ್ಮೆನ್ಸ್ ಅಪ್ಪ. ಅದನ್ನೇ ಭರತನ ನಾಟ್ಯಶಾಸ್ತ್ರ ಹೇಳಿರೋದು. ರಸೋತ್ಪತ್ತಿ, ಜಗತ್ತನ್ನ ಒಂದು ಸಿನಿಮಾ ರೀತಿ, ನಾಟಕದ ರೀತಿ, ಕಾದಂಬರಿ ರೀತಿ ಕಾಣುವುದು ಒಬ್ಬ ಯೋಗಿಗೆ ಸಾಧ್ಯ. ಹೇಗೆ ಜಗತ್ತಿನಲ್ಲಿ ಅಲ್ಲಿ ಯಾರೋ ತುಂಬಾ ಕಷ್ಟಪಡ್ತಿದ್ದಾರೆ ಅಂದರೆ, ಏನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಕ್ರಿಕೆಟ್ ಅಂತ ತಿಳ್ಕೊಳ್ಳಿ, ಎಷ್ಟು ಕಷ್ಟಪಟ್ಟು ಹೊಡೆದಾಡ್ತಿದ್ದಾರೆ ಗೆಲ್ಲಕ್ಕೆ. ಮೊನ್ನೆ ಮ್ಯಾಕ್ಸ್ವೆಲ್ 200 ಹೊಡೆದ್ನಲ್ಲ, ಎಂಥ ಪರ್ಫಾರ್ಮೆನ್ಸ್ ಅನ್ನಿಸ್ತಿರುತ್ತೆ. ಜೊತೆಗೆ ಆ ಥರ ಕಾಲು ನೋವು ನನಗಿಲ್ವಲ್ಲ ಅದು ಅನ್ನಿಸ್ತಿರುತ್ತೆ. ಯಾಕೆ ಇದ್ರ ಬಗ್ಗೆ ಡಿ ವಿ ಜಿ ಹೇಳ್ತಿದ್ದಾರೆ? ನಮ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ. ಮುಂದೆ ಅದ್ಭುತವಾದಂಥ ಇನ್ಸೈಟ್ ಇದೆ ನೋಡಿ. 2 ಮಟ್ಟದ ಸಂತೋಷ ಅವನಿಗೆ ಆಗಿದ್ದು ಆ ವ್ಯಕ್ತಿ ತಾನಲ್ಲ ಅನ್ನುವ ಬಂಧಮುಕ್ತ ಮನೋಭಾವದಿಂದ ಜ್ಞಾನಿ ಆ ಪ್ರೇಕ್ಷಕನಂತೆ ಲೋಕಕ್ರಿಯೆಗಳನ್ನು ನಿಶ್ಚಿಂತವಾಗಿ ನೋಡುತ್ತಾನೆ. ಏನಪ್ಪ, ಜ್ಞಾನಿ ಲೋಕಕ್ರಿಯೆಗಳನ್ನ ಆ ರೀತಿ ನೋಡೋಕ್ಕಾಗತ್ತಾ? ಆಗತ್ತೆ ಅಂತ ಡಿ ವಿ ಜಿ ಅವ್ರು ಹೇಳ್ತಿರೋದು. ಅಂದರೆ ಇಲ್ಲಿ ಲೋಕಕ್ರಿಯೆ ಅಂದರೆ ಜಗತ್ತಲ್ಲ, ನಿನ್ನನ್ನು ನೀನೇ ಹಾಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯವಾಗೋದು ಸನ್ಯಾಸ. ಎಷ್ಟೆಲ್ಲ ಪರಿಶ್ರಮ ಹಾಕಿರ್ತೀವಿ, ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ. ಟರ್ಮಿನಲ್ ಇಲ್ನೆಸ್, ಕ್ಯಾನ್ಸರ್ 3rd ಸ್ಟೇಜಲ್ಲಿರುತ್ತೆ ಅಂತ ಗೊತ್ತಾದರೆ ಏನು ಮಾಡೋಕ್ಕಾಗತ್ತೆ? ಏನೂ ಇಲ್ಲ. ಆಗೂ ಸಹ ನೋಡೋಣ ಈ ವ್ಯಕ್ತಿ ಎಷ್ಟೆಲ್ಲ ಹೋರಾಡ್ಬೋದು. ಈ ವ್ಯಕ್ತಿ ಅಂದರೆ ಯಾರು? ಮತ್ತು ನನಗೆ ನಾನೇ, ಅಂದರೆ ನನ್ನನ್ನು ನಾನು ನೋಡಿಕೊಳ್ಳುವುದೇ ಅತ್ಯಂತ ಶ್ರೇಷ್ಠ ಆತ್ಮಪ್ರಜ್ಞೆ. ನನ್ನನ್ನು ನಾನು ನೋಡಿಕೊಳ್ಳದಿದ್ದಾಗ ಭಾವನಾ ಅಲೆಗಳು ಅಂತರಂಗದಲ್ಲಿ ಎದ್ದು ಶೋಭೆಯನ್ನು ಉಂಟು ಮಾಡ್ತಿರುತ್ತೆ. ಆದರೆ ನನ್ನನ್ನು ನಾನು ನೋಡ್ಕೊಳ್ಳೋಕೆ ಸಾಧ್ಯವಾದಾಗ, ನನ್ನನ್ನೇ ನಾನು ಒಂದು ಸಿನಿಮಾದ ಪಾತ್ರವಾಗಿ ನೋಡಿಕೊಂಡಾಗ ಡಿಟ್ಯಾಚ್ಮೆಂಟ್ ಬರುತ್ತೆ. ಜೊತೆಗೆ ನಾನದಲ್ಲ ಅನ್ನುವ ಆತ್ಮ ಪರಿಕಲ್ಪನೆಯೂ ಇರುತ್ತೆ. ಆದರೆ ಅದರ ಜೊತೆಗೆ ಈ ವ್ಯಕ್ತಿ ಇನ್ನೂ ಏನೇನು ಹೋರಾಟ ನಡೆಸ್ಬೋದು ಜೀವನದಲ್ಲಿ ನೋಡೋಣ ಅನ್ನುವ ಪರಿಕಲ್ಪನೆಯೂ ಇರುತ್ತೆ. 2 ಮಟ್ಟದಲ್ಲಿ ನಾವು ಜೀವನವನ್ನು, ಅದರ ರಸವನ್ನು ಅರೆದು ಸೇವಿಸ್ಬೋದು ಅಂತ. ಮುಂದೆ ಡಿ ವಿ ಜಿಯವರು ನಾವು ವೃತ್ತಿಯನ್ನ ಬದಲಾಯಿಸ್ತಿರ್ತೇವೆ. ಆಮೇಲೆ ಸಿಕ್ಕಾಪಟ್ಟೆ ಏನು ಟ್ರೆಂಡ್ ಇರುತ್ತೋ ಅದಕ್ಕೆ ಬದ್ಧವಾಗಿ ನಡೆಯಕ್ಕೆ ಶುರು ಮಾಡಿಬಿಡ್ತೀವಿ. ಇದು ಟ್ರೆಂಡು ಅಂತ ಒಂದು ನಮ್ಮದೇ ಆದಂತಹ ಸ್ವಂತಿಕೆ ಅನ್ನೋದು ಇರೋದಿಲ್ಲ. ಡಿ ವಿ ಜಿಯವರು ಬಹುಮುಖ್ಯವಾಗಿ ಹೇಳಿಕೊಟ್ಟಿದ್ದು ಸ್ವಂತಿಕೆ ಮತ್ತು ಸ್ವತಂತ್ರ ಚಿಂತನೆ. ಅಂದರೆ ಬದಲೇ ಆಗಬಾರ್ದಾ? ನೋಡಿ ಎಷ್ಟು ಅದ್ಭುತವಾದಂತಹ ಸಮನ್ವಯ. ಒಂದಿಷ್ಟು ಬದಲಾಗಬೇಕು, ಒಂದಿಷ್ಟು ಅದೇ ಇರಬೇಕು. ಜಗತ್ತು 100 ಹೇಳುತ್ತೆ ಅಂತ 100 ಮಾಡುವುದು. ಅದಕ್ಕೆ ಮಾರ್ಕೆಟಿಂಗ್ ಟರ್ಮಿನಾಲಜಿಲಿ ನ್ಯೂಸ್ ಜಾಕಿಂಗ್ ಅಂತಾರೆ. ಏನೋ ನ್ಯೂಸ್ ಇರುತ್ತೆ, ತಮ್ಮದೇನೋ ಪ್ರಚಾರ ಮಾಡ್ಕೊಳ್ಳೋದು. ಅದರಲ್ಲಿ ಎಷ್ಟೊಂದು ಜನ ನಾವು ಈಗಿನ ತಂತ್ರಜ್ಞಾನ ಯುಗದಲ್ಲಂತೂ ಮಾಡ್ತಾನೆ ಇರ್ತೇವೆ. ಯಾವುದೋ ದೊಡ್ಡ ವ್ಯಕ್ತಿ ಅಸುನೀಗಿದಾಗ ಬಂದವರೆಲ್ಲ ಅವರು ನನ್ನ ಕೆಲಸವನ್ನು ತುಂಬ ಹೊಗಳ್ತಿದ್ರು. ಅವರು ಇವತ್ತಿಲ್ಲ, ಆದರೆ ಅವರು ನನ್ನ ಕೆಲಸವನ್ನು ಯಾವತ್ತೂ ಅಪ್ರಿಷಿಯೇಟ್ ಮಾಡಿದರು. ನನಗೆ ಯಾವತ್ತೂ ನಂದು ಈ ಕಂಪ್ನಿ ಇದೆಯಲ್ಲ ಇದಕ್ಕೆ ಎಷ್ಟೊಂದು ಡೊನೇಷನ್ ಕೊಟ್ಟಿದ್ರು. ಅಂದರೆ ಅಲ್ಲಿ ತಮ್ಮ ಪ್ರಚಾರವನ್ನು ಮಾಡ್ಕೋತಿರ್ತಾರೆ ಎಷ್ಟೋ ಜನ ಬಂದ್ಬಿಟ್ಟು. ಆ ರೀತಿಯ ಯಾವುದೋ ಒಂದು ಸಣ್ಣ ಅವಕಾಶಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಹೋಗಬೇಡ. ಒಂದು ಫೋಕಸ್ ಇರಬೇಕು. ನನ್ನ ಪ್ರಿನ್ಸಿಪಲ್ಸ್, ತತ್ವಗಳಿಗೆ ಬದ್ಧವಾಗಿರಬೇಕು. ಮುಂದೆ ಹೇಳ್ತಾರೆ ನೋಡಿ, ಯಾವುದಾದರೊಂದರಲ್ಲಿ ನಿಷ್ಠೆ ಇರಬೇಕು. ಆಯುರ್ವೇದದಲ್ಲಿ ಸ್ವಲ್ಪ ನಂಬಿಕೆ, ಉನಾನಿ ಅಲೋಪತಿಗಳಲ್ಲಿಯೂ ಸ್ವಲ್ಪ ನಂಬಿಕೆ. ಹೀಗೆ ಎಲ್ಲದರಲ್ಲೂ ನಮ್ಮ ನಂಬಿಕೆ ಹರಡಿರುತ್ತದೆ ಸಾಮಾನ್ಯವಾಗಿ. ಅಂದರೆ ಇಲ್ಲಿ ವೈದ್ಯ ಕ್ಷೇತ್ರದ ವಿವಿಧ ಅಂಗಗಳು, ಉನಾನಿ, ಆಯುರ್ವೇದ, ಅಲೋಪತಿ, ಇದ್ರ ಬಗ್ಗೆ ಎಲ್ಲ ಎಷ್ಟೊಂದು ಡಿಸ್ಕಷನ್ಸ್ ಆಗ್ತಿರುತ್ತಲ್ಲ. ಅದಷ್ಟೇ ಅಲ್ಲ, ಇದು ಸರಿನೋ, ಅದು ತಪ್ಪೋ, ಇದು ಸರಿನೋ, ಯಾವುದಾದ್ರೂ ಆಗಲಿ ಒಂದರಲ್ಲಿ ನೀನು ಪರಿಣಿತಿಯನ್ನು ಪಡೆದುಕೋ. ನೀನು ಕಣ್ಣಿನ ತಜ್ಞನೂ ಮತ್ತೆ ಹಲ್ಲಿನ ತಜ್ಞ ಎರಡೂ ಆಗಕ್ಕೆ ಸಾಧ್ಯವಿಲ್ಲ. ಯಾವುದ್ರಲ್ಲೂ ಒಂದರಲ್ಲಿ ಶ್ರೇಷ್ಠ ತಜ್ಞನಾಗು. ಅದು ಮುಖ್ಯವಾದಂತಹ ಯಶಸ್ಸಿನ ಸಂದೇಶ. ಇದಕ್ಕೆ ಬಿಸ್ನೆಸ್ ಟರ್ಮಿನಾಲಜಿಲಿ ಮಿಷನರಿ ವರ್ಸಸ್ ಮರ್ಸಿನರಿ ಅಂತ ತತ್ವ ಪ್ರಚಲಿತವಾಗಿದೆ ಎಷ್ಟೋ ದಶಕಗಳಿಂದ. ಮಿಷನರಿ ಅಂದರೆ ಯಾವುದೋ ಒಂದು ತತ್ವಗಳಿಗೆ ಮಿಷನ್ ರೀತಿ, ಅದಕ್ಕೆ ಮಿಷನರೀಸ್ ಅನ್ನೋದು. ಯಾವುದೋ ಧರ್ಮ ಆಗಿರ್ಬೋದು, ತತ್ವ ಆಗಿರ್ಬೋದು. ಆ ಮಿಷನರಿ ಅಂದರೆ ಅವರು ನೀವೇನು ಅನ್ಕೋತೀರಾ ಅನ್ನೋದ್ರ ಮೇಲೆ ಅವರ ಭಾವನೆಗಳು ನಿರ್ಧಾರ ಆಗೋಲ್ಲ. ಎಷ್ಟೊಂದು ಸಲ ಅವಮಾನ ಆಗುತ್ತೆ. ಏನಾದರೂ ಆ ಮಿಷನ್ಗೆ ಬದ್ಧವಾಗಿರೋದ್ರಿಂದ ಮಿಷನರೀಸು ಲಾಂಗ್ ಟರ್ಮಲ್ಲಿ ಗೆಲ್ತಾರೆ ಅನ್ನೋದು ಒಂದು ಯಶಸ್ಸಿನ ರಹಸ್ಯ. ಅದೇ ಮರ್ಸಿನರೀಸ್ ಅಂದರೆ ಯುರೋಪಿನ ಮಧ್ಯಯುಗದಲ್ಲಿ ಮೆಡಿವಲ್ ಟೈಮ್ಸಲ್ಲಿ ದುಡ್ಡು ಕೊಟ್ಟರೆ ಯಾವ ದೇಶಕ್ಕಾದರೂ ಹೊಡೆದಾಡೋ ಒಂದಿಷ್ಟು ಸೈನಿಕರಿದ್ದರು. ಅವ್ರಿಗೆ
ಯಾವುದು ದೇಶ ಅನ್ನುವ ಬದ್ಧತೆ ಇರಲ್ಲ, ದುಡ್ಡು ಚೆನ್ನಾಗಿ ಕಲ್ತಿರ್ತಾರೆ, ಬಟ್ ದೇ ಆರ್ ಮರ್ಸಿನರೀಸ್ ಅಂತಾರೆ. ಅದಕ್ಕೆ ಎಷ್ಟೊಂದು ಯುದ್ಧಗಳಲ್ಲಿ ಒಂದು 5,000 ಮರ್ಸಿನರೀಸ್ನ ಎದುರಿಗಿನ ರಾಜ ಹೈರ್ ಮಾಡ್ಕೊಂಡಿದ್ರೆ ಗೊತ್ತಾಗದಂಗೆ ಇವರು ಅದೇ ಮರ್ಸಿನರಿಗಳನ್ನ ಹೈರ್ ಮಾಡ್ಕೊಂಡು ತಿರುಗಿ ತಮ್ಮ ಸೈನ್ಯನೇ ಅಟ್ಯಾಕ್ ಮಾಡೋ ಹಂಗೆ ಉಪಯೋಗಿಸ್ಕೊಂಡಿದ್ದು. ಈ ಥರ ಎಲ್ಲ ನಿದರ್ಶನಗಳಿದೆ. ಯಾಕೆ ಅವ್ರಿಗೆ ಯಾವುದೇ ಒಂದು ಬದ್ಧತೆ ಅನ್ನೋದಿರಲ್ಲ, ಸಿಕ್ಕಲ್ಲಿ ಓಡ್ತಿರುತ್ತೆ ಮನಸ್ಸು. ತಕ್ಷಣದ ಪ್ರತಿಫಲಗಳ ಬಯಕೆ ಅದು ಯಾವತ್ತೂ ದೊಡ್ಡ ಯಶಸ್ಸನ್ನು ನಮಗೆ ಕೊಡಲ್ಲ. ಇದನ್ನು DVG ಅವರೇ ಸ್ವಂತವಾಗಿ ಪಾಲಿಸಿದ್ರಲ್ವ. ಏನೋ ಪಾಪ್ಯುಲರ್ ಆಗಬೇಕು ಅಂತ ಏನೋ ಒಂದು ಸೆಲ್ಫ್ ಹೆಲ್ಪ್ ಬುಕ್ ಬರೆದಿದ್ರೆ ಅದಾದಮೇಲೆ ವರ್ಷಕ್ಕೊಂದು 100 ಸೆಲ್ಫ್ ಹೆಲ್ಪ್ ಬುಕ್ ಬರ್ತಿರುತ್ತೆ. ಇವತ್ತು ಮಂಕುತಿಮ್ಮನ ಕಗ್ಗ ಉಳಿಯೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಮಿಷನರಿಗಳಾಗಬೇಕು, ನಮ್ಮ ಸ್ವಂತ ಜೀವನದ ಯಾವುದೋ ಒಂದು ಘನತತ್ವದ ಮಿಷನರಿಗಳಾಗಬೇಕೆ ಹೊರತು ಮರ್ಸಿನರಿಗಳಾಗಬಾರ್ದು. ಯಾವುದಾದರೊಂದರಲ್ಲಿ ನಿಷ್ಠೆ ಇರಬೇಕು. ಎಲ್ಲ ಕಡೆಯೂ ನಮ್ಮ ನಂಬಿಕೆಗಳು ಹರಡಿ ಪೋಲಾಗಬಾರದು. ಅಂದರೆ ಹರಿದು ಹೋಗ್ಬಿಟ್ಟಿರುತ್ತೆ ಒಂದು ಥಾಟ್ ಪ್ರೊಸೆಸ್ಸು, ಅದರಿಂದ ಏನೂ ಉಪಯೋಗ ಇಲ್ಲ. ಯೋಗ ನಿಷ್ಠೆ ಇಲ್ಲದ ವ್ಯಕ್ತಿ ಆಯಾ ಕ್ಷಣಗಳಲ್ಲಿ ಹೇಗೆ ಅನಿಸುತ್ತದೆಯೋ ಹಾಗೇ ಬದುಕಿ ಯಾವುದೂ ಒಂದು ಆತ್ಮಜ್ಞಾನವನ್ನು ಸಿದ್ಧಿಸಿಕೊಳ್ಳದೆ ಹೊರಟು ಹೋಗುತ್ತಾನೆ. ಅಂದರೆ ಯಾವುದೇ ಒಂದು ಕ್ಷೇತ್ರದ ಒಂದು ಸತ್ಯ ತಿಳಬೇಕಂದ್ರೆ ದಶಕಗಳು ಬೇಕು ಅಂತ ಮಾತನಾಡ್ತಿದ್ವಲ್ಲ, ಅದು ಬೇಡ ಇದನ್ನು ಮಾಡ್ತೀನಿ, ಇದು ಬೇಡ ಅದು ಮಾಡ್ತೀನಿ. ಹೌದು, ಒಂದು ಮಟ್ಟಿಗೆ ಬದಲಾಗ್ತಿರ್ಬೇಕು, ಆದರೆ ಬೇಸ್ ಒಂದೇ ಇರಬೇಕು. ಮಾವಿನ ಮರದ ಬೇರು ಮತ್ತು ಮುಖ್ಯ ಕಾಂಡ ಒಂದೇ ಇರುತ್ತೆ, ಹಣ್ಣುಗಳು ಬದಲಾಗ್ತಿರುತ್ತೆ, ಒಂದೊಂದು ಸೀಸನ್ ಒಂದೊಂದು ಆಗ್ತಿರುತ್ತೆ. ಆದರೆ ಮಾವಿನ ಹಣ್ಣು ಆ್ಯಪಲ್ ಹಣ್ಣು ಬಿಡೋಕ್ಕೆ ಪ್ರಯತ್ನ ಮಾಡಲ್ವಲ್ಲ. ಹಾಗೆ ಪ್ರಕೃತಿಯಲ್ಲೂ ತತ್ವಬದ್ಧತೆ ತುಂಬ ಮುಖ್ಯ. DVG ಹೇಳ್ತಿರೋದು ಅದನ್ನೇ ನಾವು ಯಶಸ್ಸಿಗೂ ಅನ್ವಯಿಸ್ಕೋಬಹುದು. ವೈ ಕಾಂಬಿನೇಟರ್ ಅನ್ನುವ ಸಂಸ್ಥೆಯ ಸ್ಥಾಪಕ ಪೌಲ್ ಗ್ರಹಾಮ್ ಒಂದು ರೀತಿಯ ಸಿಲಿಕಾನ್ ವ್ಯಾಲಿಯ ಆಧ್ಯಾತ್ಮಿಕ ಚಿಂತಕ ಅಂತಲೇ ಕರೆಸ್ಕೋತಾರೆ. ಅವರು ಅದ್ಭುತವಾಗಿ ಹೇಳಿದ್ರು, ನೀನು ಎಲ್ಲರೂ ಏನು ಮಾಡ್ತಿದ್ದಾರೋ ಅದನ್ನೇ ಅದೇ ಮಟ್ಟದಲ್ಲೇ ಮಾಡ್ತಿದ್ಯಾ ಅಂದರೆ ಜಗತ್ತಿಗೆ ನಿನ್ನ ಅವಶ್ಯಕತೆ ಇಲ್ಲ. ಅದನ್ನ ನನ್ನ ಗುರುಗಳು ಯಾವಾಗೋ ಹೇಳಿದ್ರು, ಆದರೆ ಅವಾಗದು ಕಿವಿಗೆ ಬಿದ್ದಿರಲಿಲ್ಲ. ಅಂದರೆ ಏನೋ ಒಂದು ಬಂತು, ಅದಕ್ಕೇನೋ ತಾನು ಅದರಲ್ಲೇ ಒಂದಿಷ್ಟು ಸಣ್ಣ ಮಟ್ಟದ ಪ್ರತಿಫಲಗಳು, ಬೇಗ ಇನ್ಸ್ಟಂಟ್ ರಿಸಲ್ಟ್ ಸಿಕ್ಬಿಡ್ಬೇಕು ನಮಗೆ. ಹೌ ಟು ಬಿಕಮ್ ಯೋಗಿ ಇನ್ 5 minutes ಆ ಥರ DVG ಬರ್ದಿಲ್ಲ, ಕಾರಂತರ ಬರ್ದಿಲ್ಲ, ದೇವಡು ಬರ್ದಿಲ್ಲ, ಕುವೆಂಪು ಬರ್ದಿಲ್ಲ. ಯಾಕೆಂದರೆ ಗೊತ್ತು ಎಲ್ಲರಿಗೂ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಂ. ದೇರ್ ಇಸ್ ನೋ ಸಿಂಪಲ್ ವೇ ಆಫ್ ಡೂಯಿಂಗ್ ಇಟ್. ಇಫ್ ಇಟ್ ಇಸ್ ಸಿಂಪಲ್ ಎನಿವನ್ ಕ್ಯಾನ್ ಡೂ. ಅದಕ್ಕೆ ಸಾಧನೆ ಅನ್ನೋದು ಎಲ್ಲರೂ ಮಾಡೋಕ್ಕಾಗದೇ ಇರೋ ಕಾರಣನೇ ಅದು ಕಷ್ಟ ಅಂತ. ಹಾಗಾಗಿ ಕಷ್ಟ ಇದ್ದೇ ಇರುತ್ತೆ, ನೀನು ಅದಕ್ಕೆ ನಿಷ್ಠೆಯನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಏನೋ ಬಂತು ಅಂತ ಅದರಲ್ಲಿ ಒಂದಿಷ್ಟು, ಈ ಕಡೆ ಇನ್ನೊಂದೇನೋ ಟ್ರೆಂಡ್ ಇದೆ ಅದರಲ್ಲಿ ಒಂದಿಷ್ಟು ಗಿಟ್ಟಿಸ್ಕೊಳ್ಳೋಕೋರೆ ನಿನ್ನದು ಅನ್ನೋದು ಏನಿರೋದಿಲ್ಲ. LG ಕಂಪ್ನಿ ನೂರಾರು ರೀತಿ ಫೋನ್ಗಳು ಮಾಡ್ತಿತ್ತು, ಅದು ಮಾಡ್ತಿತ್ತು, ಇದು ಮಾಡ್ತಿತ್ತು. ಇವತ್ತು LG ಫೋನ್ಗಳು ಯಾರು ಉಪಯೋಗಿಸೋದು ನೋಡಿದ್ದೀವಾ? ಇಲ್ಲ. ಆ್ಯಪಲ್ ಒಂದೇ ರೀತಿ ಫೋನ್ಗಳನ್ನ ಮಾಡಿದೆ, ಅದಕ್ಕೆ ಇವತ್ತಿಗೂ ಉಳಿದಿದೆ. ಅಂದರೆ ಇದೊಂದು ಉದಾಹರಣೆ. ನನಗೆ ಕಂಪನಿ ಅಚ್ಚುಮೆಚ್ಚು ಅಂತ ಹೇಳಿದೆ. ಅಷ್ಟೇ ಯಾಕೆ, ಈ ಕೋವಿಡ್ 2020 ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬ ಮಾರಣಾಂತಿಕವಾಗಿ ಹರಡ್ತಿದ್ದಾಗ ಒಂದಿಷ್ಟು ಫ್ರಾಡ್ ಸಂಸ್ಥೆಗಳು ತಾವೊಂದಿಷ್ಟು ಔಷಧಿ ಕೊಡ್ತೀವಿ ಅಂದ್ಬಿಟ್ಟು ಪ್ರಚಾರ ಮಾಡಿ ಯಾವುದೋ ಒಂದು ಔಷಧಿಗಳನ್ನ ಬಿಡುಗಡೆ ಮಾಡಿ ಅದಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಇವೆಲ್ಲ ಆಗಿತ್ತಲ್ಲ. ಯಾಕೆ? ಕೋವಿಡ್ ವ್ಯಾಕ್ಸಿನೇಷನ್ನ ಕಂಡು ಹಿಡಿಯೋಕ್ಕೆ ಎಷ್ಟೋ ದೊಡ್ಡ ದೇಶಗಳು ಇನ್ಕ್ಲೂಡಿಂಗ್ ಇಂಡಿಯಾ ಎಷ್ಟೊಂದು ಪರಿಶ್ರಮವನ್ನು ಹಾಕ್ತಿದ್ದಾಗ ನಿನ್ನ ಹತ್ರ ಅದು ರೆಡಿಮೇಡ್ ಔಷಧಿ ಇದೆ ಅಂದರೆ ಒಂದು 4 ಜನ ತೊಗೋಬೋದು, ಒಂದಿಷ್ಟು ದುಡ್ಡು ಆಗ್ಬೋದು. ಆದರೆ ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಎದ್ದೆದ್ದು ಬೀಳುತ್ತೆಯೇ, ಗುದ್ದಾಡಿ ಸೋಲುತ್ತೆಯೇ, ಏನೇನೋ ಸುಳ್ಳು ಹೇಳ್ಕೊಂಡು ಬದುಕ್ತಿದ್ಯಾ, ಉದ್ಧರಿಸುವೆನು ಜಗವನ್ನೆನ್ನುತ್ತೆ. ಆ ಥರ ನಿಷ್ಠೆ ಇಲ್ಲದ ಬದುಕಿಗೆ ಲಾಂಗಿವಿಟಿ ಅನ್ನೋದಿಲ್ಲ. ನೀವು ನಮ್ಮ ಬಸ್ಗಳ ಮೇಲೆ ಏಡ್ಸ್ಗೆ ಸುಲಭ ಪರಿಹಾರ, ಕ್ಯಾನ್ಸರ್ಗೆ ಸುಲಭ ಪರಿಹಾರ, ಮನೆಯಲ್ಲೇ ಔಷಧಿ, ಹಿಂಗೆಲ್ಲ ಸ್ಟಿಕ್ಕರ್ ಅಂಟಿಸಿ ಹೋಗಿರ್ತಾರೆ. ಅಷ್ಟು ಅದ್ಭುತವಾದಂತಹ ಪರಿಹಾರ ಅವ್ರು ಕೊಡಕ್ಕಾಗಿದ್ರೆ ವೈದ್ಯ ಕ್ಷೇತ್ರ ಅವ್ರನ್ನೇ ಫಸ್ಟ್ ಹುಡ್ಕೊಂಡು ಹೋಗ್ತಿತ್ತು. 1 ಅಥವಾ 2 ದಶಕಗಳ ಹಿಂದೆ ಏಡ್ಸ್ ತುಂಬಾ ಹೆದರ್ಸ್ತಿದ್ದ ರೋಗ ಅಲ್ವಾ. ಇವತ್ತು HIV ಏಡ್ಸ್ ಎಷ್ಟೋ ಕಡೆ ಆಲ್ಮೋಸ್ಟ್ ಯಾವುದೇ ಪರಿಣಾಮವನ್ನ ಮಾಡಲ್ಲ ಮನುಷ್ಯನ ಜೀವನದ ಮೇಲೆ ಅಂತ ಗೊತ್ತಾಗಿದೆ. ಅದಕ್ಕೆ ಪ್ರಖ್ಯಾತ ಉದಾಹರಣೆ ಅಂದ್ರೆ ಮ್ಯಾಜಿಕ್ ಜಾನ್ಸನ್ ಅನ್ನೋ ಬಾಸ್ಕೆಟ್ಬಾಲ್ ಪ್ಲೇಯರು. ಎಷ್ಟೋ ವರ್ಷ ಬದುಕಬಹುದು, HIV ಪೀಡಿತರು 3-4 ದಶಕಗಳ ಕಾಲ ಬದುಕ್ತಾರೆ ಅಂತ ಗೊತ್ತಾದ್ಮೇಲೆ ಈಗ ಅದಕ್ಕೆ ಏಡ್ಸ್ ಬಗ್ಗೆ ಈ ತರ ಸ್ಟಿಕ್ಕರ್ ಅಂಟಿಸೋದು ಬಿಟ್ಟಿದ್ದಾರೆ. ಕ್ಯಾನ್ಸರ್, ಯಾಕಂದ್ರೆ ಇವತ್ತಿಗೂ ವೈದ್ಯ ಲೋಕಕ್ಕೆ ದೊಡ್ಡ ಸವಾಲಂದ್ರೆ 3rd or 4th ಸ್ಟೇಜ್ ಕ್ಯಾನ್ಸರ್ ಅಲ್ವಾ. ಅದಕ್ಕೆ ನಮ್ಮಲ್ಲಿ ಔಷಧಿ ಇದೆ ಅಂತ ಎಷ್ಟೊಂದು ಜನ ಸ್ಟಿಕ್ಕರ್ ಅಂಟಿಸ್ಕೊಂಡಿರ್ತಾರೆ. ಅಲ್ಲಿ ಹೋದ್ರೆ ಹುಷಾರಾಗತ್ತಾ? ನಮ್ಮೆಲ್ಲರಿಗೂ ಗೊತ್ತು ಉತ್ತರ. ಹಾಗೆ ನಿಷ್ಠೆ ಇಲ್ಲದೆ ಗಾಳಿ ಬಂದಾಗ ಒಂದು ಕಡೆ ತೂರ್ಕೊಳ್ಳೋದು ದೊಡ್ಡ ವ್ಯಕ್ತಿಯ ಚರಿತ್ರೆಯಲ್ಲೇ ಇಲ್ಲ. ಕೃಷ್ಣ, ಕೌರವರು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾರೆ, ನಾನು ಮರ್ಸಿನರಿ, ನಂಗೆ ಮಿಷನರಿ ಅಲ್ಲ. ನೋಡಿ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೃಷ್ಣನೇ. ಈಸ್ ಎ ಮಿಷನರಿ. ಅವನಿಗೆ ಮಿಷನ್ ಇದೆ, ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು ಅಂತ. ಮರ್ಸಿನರಿ ಆಗಿದ್ರೆ ಯಾರು ಚೆನ್ನಾಗಿ ಹಾಲು ಬೆಣ್ಣೆ ಊಟ ಕೊಡ್ತಾರೋ ಅವ್ರ ಜೊತೆ ಹೋಗ್ತೀನಿ. ಯಾರ ಕೌರವರು ಅದ್ರ ಡಬಲ್ ಕೊಡಕ್ಕೆ ರೆಡಿ ಇದ್ರು, ಅವನು ಹೋಗಲಿಲ್ಲ. ಯಾಕೆ? ತನ್ನ ತತ್ವಗಳಿಗೆ ಬದ್ಧವಾಗಿರೋ ವ್ಯಕ್ತಿ ಯಶಸ್ಸನ್ನು ಪಡೆದುಕೋಬಹುದು. ಇದಕ್ಕೆ ನನ್ನ ಗುರುಗಳು ಒಂದು ಒಳ್ಳೆ ಸಿಂಪಲ್ ಟೆಸ್ಟ್ ನ ಹೇಳ್ಕೊಟ್ಟಿದ್ರು. 10 ವರ್ಷಗಳ ನಂತರ ನೀನು ಇದೇ ಕೆಲಸವನ್ನ ಮಾಡ್ತಿರ್ತೀಯಾ ಅಂತ ಪ್ರಶ್ನೆಯನ್ನ ಕೇಳ್ಕೊ. ಹೌದು ಅಂತ ಆದ್ರೆ ನೀನು ಯಶಸ್ಸಿನ ಪಥದಲ್ಲಿ ಇದೆಯಾ. 10 ಅಥವಾ 20 ವರ್ಷ ಅಂತ ತಿಳ್ಕೊ. ಹಂಗಂತ
ತಂತ್ರಜ್ಞಾನ ಬದಲಾಗ್ತಿದೆ, ಇದೇ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಉಪಯೋಗಿಸ್ತಿರ್ತೀನಿ, ಕೋಡಿಂಗ್ ಚೇಂಜ್ ಹಂಗಲ್ಲ. ನಿನಗೆ ಒಳ್ಳೆಯ ಪ್ರಾಡಕ್ಟ್ನ, ಒಳ್ಳೆಯ ಸರ್ವಿಸ್ನ, ಒಳ್ಳೆಯ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋ ಆಸಕ್ತಿ ಇದೆಯಲ್ಲ, ಅದು 20 ವರ್ಷ 30 ವರ್ಷದ ನಂತರನೂ ಮಾಡ್ತಿರ್ತೀಯ. ಯಾವುದೋ ಸಿಮ್ಯುಲೇಟರ್ ಚೇಂಜ್ ಆಯಿತು, ಟೆಕ್ನಾಲಜಿ ಚೇಂಜ್ ಆಯಿತು, ಅದಲ್ಲ. ನಿನ್ನ ಧೋರಣೆಗಳು, ನಿನ್ನ ಘನತತ್ವಗಳು ಮುಖ್ಯ. ಅದಕ್ಕೆ ನಾವು ಇದನ್ನು ಪ್ರಯತ್ನಿಸ್ಬೋದು. 10-20 ವರ್ಷಗಳ ನಂತರ ನಾನು ಅದೇ ಕ್ಷೇತ್ರದಲ್ಲಿ ಯಾವ ಸಾಧನೆ ಮಾಡಬಹುದು ಅನ್ನೋದನ್ನು ಊಹಿಸ್ಕೊಂಡಾಗ, ಸಾಧನೆ ಅಂದ ಕೂಡಲೇ ಜನಮನ್ನಣೆ ಅಲ್ಲ, ಏನೋ ಒಂದು ಮೇರು ಸಾಧನೆ, 4 ಜನಕ್ಕೆ ಹೆಲ್ಪ್ ಮಾಡೋ ಅಂಥದ್ದು. ಅದು ದೊಡ್ಡ ಸಾಧಕರು ಎಲ್ಲರೂ ಮಾಡಿದರು. ನೀವು ಮದರ್ ತೆರೇಸಾ ಅವ್ರನ್ನ ನೀವು 20 ವರ್ಷದ ನಂತರ ಏನು ಮಾಡ್ತೀರ? ಸಮಾಜಕ್ಕೆ ಇನ್ನೊಂದೇನೋ ಮಾಡ್ತಿರ್ತೀನಿ, 100 ಜನ ಪೇಷಂಟ್ಸ್ಗೆ ಹೆಲ್ಪ್ ಮಾಡಿದ್ರೆ 500 ಜನಕ್ಕೆ ಹೆಲ್ಪ್ ಮಾಡ್ತಿರ್ತೀನಿ ಅಂತ. ವಿದ್ಯಾರಣ್ಯರಿಗೆ ನೀವು 10 ವರ್ಷದ ನಂತರ ಏನು ಮಾಡ್ತಿರ್ತೀರ ಅಂದರೆ, ಈಗ ಯುದ್ಧ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ, ಸಾಮ್ರಾಜ್ಯ ಕಟ್ತೀವಿ, ನೆಕ್ಸ್ಟು ಸಾಮ್ರಾಜ್ಯ ಕಟ್ಟಿದ ಮೇಲೆ ದೇಶಕ್ಕೆ ಒಳ್ಳೆಯದು, ಜಗತ್ತು ಒಳ್ಳೆಯದು ಮಾಡ್ತಿರ್ತೀವಿ. ಅಯ್ಯೋ ಚೇಂಜ್ ಆಗ್ತಿದೆಯಲ್ಲ, ಚೇಂಜ್ ಆಗಿದೆ. ಧೋರಣೆ ಜಗತ್ತಿಗೆ ಒಳ್ಳೇದು ಮಾಡಬೇಕು ಅನ್ನೋದಿರೋದು. ಹಾಗೆ ಒಂದು ತತ್ವಕ್ಕೆ ನಾವು ನಿಷ್ಠಾವಂತವಾಗಿ ಬದ್ಧವಾಗಿದ್ದಾಗ ಯಶಸ್ಸು ಸಿಗತ್ತೆ. ನನ್ನ ಗುರುಗಳು ದೇರ್ ಇಸ್ ನೋ ಅಚೀವ್ಮೆಂಟ್ ಇನ್ ಕ್ಯಾಮಿಯೋ ಅಂತ ಹೇಳ್ತಿದ್ರು. ಕ್ಯಾಮಿಯೋ ಅಂದರೆ ಈ ಸಿನಿಮಾಗಳಲ್ಲಿ 30 ಸೆಕೆಂಡೋ 50 ಸೆಕೆಂಡೋ ಸುಮ್ಮನೆ ಬಂದು ಹೋಗ್ತಾರಲ್ಲ, ನಿರ್ದೇಶಕರು, ನಿರ್ಮಾಪಕರು ಅಥವಾ ನಿರ್ಮಾಪಕರ ಮಕ್ಕಳನ್ನ ಒಂದಾದರೂ ರೋಲ್ ಕೊಡಬೇಕು ಅಂತ ಡೈರೆಕ್ಟರ್ಗೆ ಪ್ರೆಷರ್ ಮಾಡಿ ಹಾಕಿರ್ತಾರೆ. ಅದರಿಂದ ಯಾವುದೇ ಸಾಧನೆ ಇಲ್ಲ. ಸುಮ್ಮನೆ ಅದ್ರ ಸಲುವಾಗಿನ ಪಾತ್ರವನ್ನು ಸೃಷ್ಟಿ ಮಾಡಿರ್ತಾರೆ. ಅದರಿಂದ ಯಾವುದೇ ರೀತಿ ಆತ್ಮಶೋಧನೆ ಆಗೋದಿಲ್ಲ. ಕುವೆಂಪು ಅವರು, ನನಗೀಗ ಒಳ್ಳೆ ಏಜ್ ಆಗಿದೆ, ಫಿಲ್ಮ್ ಆ್ಯಕ್ಟಿಂಗ್ ಮಾಡ್ತೀನಿ, ಹೆಂಗಿದ್ರು ಚಾನ್ಸ್ ಸಿಗುತ್ತೆ, ಹೆಂಗಿದ್ರು ಮನ್ನಣೆ ಇದೆ, ಹಾಗಾಗಿ 1-2 ಪೋಷಕ ಪಾತ್ರ ಮಾಡ್ತೀನಿ ಅಂತ ಹೋಗಿದ್ರೆ ನಮ್ಮ ಥರ ಆಗ್ಬಿಡ್ತಿದ್ರು. ಅಥವಾ DVJ ಅವರು, ನಾನು ಹಾಡ್ತೀನಪ್ಪ, ನಾನು ಎಲ್ಲ ಸಂಗೀತದ ಬಗ್ಗೆ ಎಲ್ಲ DVJ ಅವ್ರಿಗೆ ಗೊತ್ತಿತ್ತು. ಅಂದರೆ ರಾಗದ ರಿಯಾಜ್ ಏನು ಕಲ್ತಿದ್ರು ಅಂತಲ್ಲ, ಸಂಗೀತ ಗೊತ್ತಿತ್ತು, ಒಂದು ಮಟ್ಟಿಗೆ ತಿಳ್ಕೊಂಡಿದ್ರು. ಹಾಗಾಗಿ ನನಗೆ ಗೊತ್ತು, ನಾನು ಹಾಡ್ತೀನಿ. ಬಡೆ ಗುಲಾಮ್ ಅಲಿ ಖಾನ್ ಅಥವಾ ಪಂಡಿತ್ ಜಸ್ರಾಜ್ ಸರ, ಭೀಮಸೇನ್ ಜೋಶಿ ನಾನು ಸಿಂಗರ್ ಆಗಬೇಕು ಅಂದರೆ ಯಾವುದೂ ಆಗ್ತಿರ್ಲಿಲ್ಲ. ಇವತ್ತು ಇದು ಟ್ರೆಂಡಲ್ಲಿದೆ, ಇದನ್ನು ಮಾಡ್ತೀನಿ, ನಾಳೆ ಆ ಟ್ರೆಂಡಲ್ಲಿದೆ. ಟ್ರೆಂಡ್ಸ್ ನೆವರ್ ಡಿಫೈನ್ ಅಚೀವರ್ಸ್ ಅಂತ ಆ್ಯಂಡಿ ಗ್ರೋವ್ ಅನ್ನುವ ಅದ್ಭುತವಾದಂತಹ ಬರಹಗಾರ ಹೇಳ್ತಾನೆ. ಹಾಗಾಗಿ DVJ ಅವರು ತಮ್ಮ ತತ್ವಗಳೇನಿದ್ದರೂ ಯಾವುದೇ ಕ್ಷೇತ್ರಕ್ಕೂ ಅಪ್ಲೈ ಆಗೋ ರೀತಿ ಹೇಳ್ತಿದ್ರು. ಯಾವುದೇ ಕ್ಷೇತ್ರದವರು ಸಹಾಯ ಕೇಳಿದ್ರೆ ತಮ್ಮ ಕ್ಷೇತ್ರದ, ಅಂದರೆ ತಾವೇನು ತತ್ವಜ್ಞಾನಿ, ದಾರ್ಶನಿಕರು, ಅದನ್ನು ಬೇರೆ ಕ್ಷೇತ್ರದವ್ರಿಗೂ ಉಪಯೋಗ ಆಗೋ ರೀತಿ ವಿನಿಯೋಗಿಸ್ತಿದ್ರು. ಉದಾಹರಣೆಗೆ ಬೆಂಗಳೂರು ನಾಗರತ್ನಮ್ಮ ಅಂತ ತಾವು ಕೇಳಿರಬಹುದು. ಶ್ರೇಷ್ಠ ಸಂಗೀತಗಾರ್ತಿ. ಆದರೆ ಅವ್ರಿಗೆ ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ಅನಾರೋಗ್ಯ ತೀರಾ ಹೆಚ್ಚಾಗೋಯ್ತು ಪಾಪ. DVJ ಅವರು ಅವರನ್ನ ಭೇಟಿ ಮಾಡಕ್ಕೆ ಹೋಗಿದ್ರಂತೆ. ಇದನ್ನೆಲ್ಲ ಅವರು ಜ್ಞಾಪಕ ಚಿತ್ರಶಾಲೆಯಲ್ಲೆಲ್ಲ ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ. ಮಹಾನ್ ಗಾಯಕಿ. ಆದರೆ ಅವರ ಹುಟ್ಟು ಒಂದು ರೀತಿ ಪಾಪ ಬೇರೆ ರೀತಿಯಾಗಿರುತ್ತೆ ಅಂತ. ಅದಕ್ಕೆ ನಾನು ಬೇಕಂತ ಆ ಪದವನ್ನು ಹೇಳಲ್ಲ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2-3ನೇ ಸಲ ಈ ರೀತಿಯ ಉದಾಹರಣೆಗಳು ಬರ್ತಿದೆ. ಒಂದು ರೀತಿಯ ಮನೆಯ ಪರಿಸರದಲ್ಲಿ ಹುಟ್ಟಿರೋದ್ರಿಂದ ಅವ್ರನ್ನ ಬೇರೆ ರೀತಿ ಸಮಾಜ ಉಪಯೋಗಿಸ್ಕೊಂಡಿರುತ್ತೆ. ಅದು ತುಂಬ ದುಃಖದ ಸಂಗತಿ. ಆದರೂ ಅದರ ಮೂಲಕ ಅವರು ಸಂಗೀತ ಕಲಿತು ಜಗತ್ತಿಗೆ ಎಷ್ಟೊಂದು ಒಳ್ಳೇದು ಮಾಡಿದ್ರು, ಸಮಾಜ ಸೇವೆನೂ ಎಷ್ಟೋ ಮಾಡಿದರು. ಅದಕ್ಕೆ ಅವರು ಅನಾರೋಗ್ಯದಿಂದ ಬಳಲ್ತಿದ್ದಾಗ DVJ ಅವರು ಭೇಟಿಯಾಗಕ್ಕೆ ಹೋದ್ರಂತೆ. ಅದು ಹೇಳದಿದ್ರೇ ಒಂಥರ ಮನಸ್ಸಿದಾಗತ್ತೆ. ಅವರು ಬೆಂಗಳೂರು ನಾಗರತ್ನಮ್ಮರವರು ಹೇಳಿದ್ರಂತೆ, ನೋಡು, ಹುಟ್ಟಿದಾಗ ನಾನು ನಾಗರತ್ನ, ಆಮೇಲೆ ಭೋಗರತ್ನ, ಆಮೇಲೆ ರೋಗರತ್ನ, ಕೊನೆಗೆ ಅಂದರೆ ಜೀವನದ ಮೊದಲ ಭಾಗದಲ್ಲಿ ನಾಗರತ್ನ ಆಗಿದ್ದೆ, ಅದು ನನಗಿಟ್ಟ ಹೆಸರು. ನಂತರ ಭೋಗರತ್ನ, ಯಾರ್ದೋ ಭೋಗಕ್ಕೆ ನಾನು ರತ್ನವಾಗಿದ್ದೆ. ಈಗ ಕೊನೆಯ ಕಾಲದಲ್ಲಿ ಈ ರೀತಿಯ ರೋಗಗಳು ಬಂದಿವೆ, ಅದಕ್ಕೆ ನಾನು ರೋಗರತ್ನ ಆಗಿದ್ದೀನಿ ಅಂದಾಗ DVJ ಅವರು ಹೇಳಿದ್ರಂತೆ, ಹೇಳೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ, ನೀವು 2 ವಿಷಯನ ಬಿಟ್ಬಿಟ್ರಿ ಅಂದ್ರಂತೆ. ಏನು? ನೀವು ರಾಗರತ್ನನೂ ಹೌದು, ತ್ಯಾಗರತ್ನನೂ ಹೌದು ಅಂತ. ಅಂದರೆ ಆ ಹಿರಿಯ ಜೀವಕ್ಕೆ ಆ ಟೈಮಲ್ಲಿ ಇನ್ನೇನು ಬೇಕು? ಏನೋ ಒಂದು ಸೋಲೆಸ್. DVJ ಅವರು ಆ ಮಟ್ಟಿಗೆ ಕಾವ್ಯವನ್ನು ಸಿದ್ಧಿಸ್ಕೊಂಡಿದ್ರು, ತತ್ವವನ್ನು ಸಿದ್ಧಿಸ್ಕೊಂಡಿದ್ರಿಂದ ಯಾವ ರೀತಿ ಅವರು ಒಂದು ರೀತಿ ಬೆಂಗಳೂರು ನಾಗರತ್ನಮ್ಮರವರು ಪಾಪ ಪ್ರಜ್ಞೆಯಲ್ಲಿ ತೊಳಲಾಡ್ತಿದ್ರು, ಅದರಿಂದ ಅವ್ರನ್ನ ಮುಕ್ತ ಮಾಡಬೇಕಲ್ವಾ. ಅದಕ್ಕಾಗಿ ಅವರದೇ ರೀತಿ ನೀವು 2 ವಿಷಯ ಬಿಟ್ಬಿಟ್ರೆ ನಿಮ್ಮ ಬಗ್ಗೆ ಹೇಳೋದು. ರಾಗರತ್ನ ಅಂದರೆ ಮಹಾನ್ ಗಾಯಕಿ ನೀವು, ರಾಗರತ್ನ, ಜೊತೆಗೆ ಸಮಾಜಕ್ಕೆ ಎಷ್ಟೋ ಮಾಡಿದ್ದೀರಾ, ತ್ಯಾಗರತ್ನ ಅಂದ್ರಂತೆ. ರೋಮಾಂಚನವಾಗತ್ತೆ ಇಂಥವ್ರನ್ನ ನಮ್ಮ ಜೀವನದಲ್ಲಿ ಇವ್ರ ಬಗ್ಗೆ ಕೇಳ್ತಿದ್ದೀವಲ್ಲ ಅಂದಾಗ. ಅದಕ್ಕೆ ನಮ್ಮ ತರಗತಿಗಳಲ್ಲಿ ಮಾತಾಡುವಾಗ ನಾವು ಹೇಳ್ತಿರ್ತೀವಿ, ಎಷ್ಟು ಬಾರಿ ನಮ್ಮ ವೃತ್ತಿಯಲ್ಲಿ ನಮಗೆ ರೋಮಾಂಚನ ಆಗುತ್ತೆ ಅನ್ನೋದನ್ನ ನಾವು ಒಂದು ಸಲ ಅವಲೋಕಿಸಿದ್ರೆ ಗೊತ್ತಾಗತ್ತೆ, ನಾವಿರೋ ವೃತ್ತಿಯಲ್ಲಿ ನಾವು ಘನತತ್ವವನ್ನು ಕಂಡುಕೊಂಡಿದ್ದೀವೋ ಇಲ್ವೋ ಅಂತ. ಈ DVJ ಅವರು, ಕಾರಂತರು, ಕುವೆಂಪು, ಬೇಂದ್ರೆ ನಮ್ಮ ಜೀವನಕ್ಕೆ ಇಷ್ಟು ಕೊಟ್ಟು ಹೋಗಿದಾರಲ್ಲ, ಅದರಿಂದ ನಾವು ಸಹ ಸ್ವಲ್ಪ ಮಟ್ಟಿಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಇವತ್ತಿನ
ವೃತ್ತಿ ಭೂಮಿಯಲ್ಲಿ ನಮಗೆ ಸಮಸ್ಯೆ ಆಗಿರೋದು ಇಂಟೆನ್ಸಿಟಿ, ಲ್ಯಾಕ್ ಆಫ್ ಇಂಟೆನ್ಸಿಟಿ. ನಮಗೆ ಯಾವುದರದ್ದು ಒಂದು ಭಾವ ಸಾಂದ್ರತೆ ಅನ್ನೋದಿಲ್ಲ. ಪೂರ್ತಿಯಾಗಿ ನಮ್ಮನ್ನು ನಾವು ಅದಕ್ಕೆ ಅಳವಡಿಸ್ಕೊಳ್ಳೋಕೆ ಸಾಧ್ಯವೇ ಆಗ್ತಿಲ್ಲ. ಇತ್ತೀಚೆಗೆ ಬಂದ ಆತ್ಮಚರಿತ್ರೆ ಇಲಾನ್ ಮಸ್ಕ್ ಅವರ ಜೀವನದಲ್ಲಿ ಯಾವ ರೀತಿಯ ತೊಳೆದಾಟಗಳಿತ್ತು ಅನ್ನೋದು ಗೊತ್ತಾಗತ್ತೆ. ಅವ್ರಿಗೆ 2 ಸ್ಪೇಸ್ ಶಟ್ಲ್ಗಳು ಡೆಸ್ಟ್ರಾಯ್ ಆದಮೇಲೆ 3ನೇದು ಇನ್ನೇನು ಹಾರ್ತಿದೆ ಅನ್ನೋವಾಗ, ಆರ್ಬಿಟ್ಗೆ ಹೋಗ್ತಿದೆ ಅನ್ನೋವಾಗ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತಂತೆ. ಅಂದರೆ ಆ ರೀತಿಯ ತೊಳೆದಾಟ, ಅದು ಇಂಟೆನ್ಸಿಟಿ. ಅದಷ್ಟೇ ಅಲ್ಲ, ಅದು ಆಗ್ತಿದ್ದಂಗೆ ಅದು ಗೆದ್ಬಿಡ್ತು. ಅದು ಸ್ಪೇಸ್ ಟೆಕ್ನಾಲಜಿಲಿ ಅತ್ಯಂತ ಮಹತ್ವದ ಮೈಲಿಗಲ್ಲು ಅಂತ ಇವತ್ತು ಕೆಲವು ವರ್ಷಗಳ ನಂತರ ತಂತ್ರಜ್ಞಾನ ಹೇಳತ್ತೆ. ಆಗ ಅವ್ರಿಗೆ ಕಣ್ಣಲ್ಲೆಲ್ಲ ನೀರು ಬಂದು ಅಳಕ್ಕೆ ಶುರು ಮಾಡ್ತಾರಂತೆ. ಯಾಕೆಂದರೆ ದಟ್ ಈಸ್ ಇಂಟೆನ್ಸಿಟಿ. ನಮಗಿವತ್ತು ಇಂಟೆನ್ಸಿಟಿ ಈಸ್ ಲ್ಯಾಕಿಂಗ್. ಭಾವ ಸಾಂದ್ರತೆ ಅನ್ನೋದು ಕಳೆದುಕೋತಾ ಇದ್ದೀವಿ. ಅದನ್ನು ಪಡೆದುಕೊಳ್ಳುವ ಘನತತ್ವವನ್ನು ನಾವು ಜೀವನದಲ್ಲಿ ಹುಡುಕಬೇಕು. ಕೊನೆಗೆ DVG ಅವರು ಹೇಳೋದು, ವೈಷಮ್ಯಗಳನ್ನೆಲ್ಲ ಕಳೆದುಕೊಳ್ಳಬೇಕು, ಭೇದಗಳು ಮನಸ್ಸಿನ ತುಂಬ ತುಂಬಿಕೊಂಡಿವೆ. ಅಂದರೆ ಟು ಡಿಸರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಈಸ್ ಅವರ್ ಮೈಂಡ್. ಮನಸ್ಸು ಯಾವುದನ್ನೇ ಒಂದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನು ಬಿಡಿಸೇನೆ ಅರ್ಥ ಮಾಡ್ಕೋಬೇಕು. ಅದು ಮನಸ್ಸಿನ ಪ್ರಕೃತಿ, ಅದು ತಪ್ಪಲ್ಲ. ಆದರೆ ಆ ದ್ವಂದ್ವವನ್ನು ನಾವು ಅಂತರಂಗದಲ್ಲಿ ಮೀರಬೇಕು. ಅಂದರೆ ವೈಷಮ್ಯಗಳನ್ನು ಕಳ್ಕೋಬೇಕು. ಯಾರೋ ಏನೋ ಅಂದಿದ್ರು, ಅದನ್ನೇ ನಮ್ಮ ಮತ್ತೆ ಹೇಳ್ತಿರೋದು. DVG ಕಾರಂತರೆಲ್ಲ ಯಾರೋ ಏನೋ ಅಂದರು ಅಂತೆಲ್ಲ ಬುಸ್ ಅಂತ ಸಿಟ್ಕೊಂಡು ಕೂತಿದ್ರೆ ಈ ರೀತಿಯ ತತ್ವಗಳನ್ನು ಹೇಳಕ್ಕೆ ಸಾಧ್ಯವಾಗ್ತಿತ್ತ? ವೈಷಮ್ಯಗಳನ್ನು ಕಳ್ಕೋಬೇಕು, ಭೇದಗಳು ಮನಸ್ಸಿನಿಂದ ಕಿತ್ಕೊಂಡು ಹೋಗಬೇಕು. ಈ ಮನೋಭಾವ ಅಂದರೆ ಆತ್ಮಪ್ರಜ್ಞೆಯ ಮನೋಭಾವ ನಮ್ಮಲ್ಲಿ ನೆಲೆಸಬೇಕಾದರೆ ಅದಕ್ಕೆ ಪೂರ್ವ ಸಿದ್ಧತೆ ಬೇಕು. ನಮ್ಮ ಮಮತಾ ವ್ಯಾಮೋಹಗಳು ಹೋಗಬೇಕು. ಯಾರೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರಲ್ಲ, ನಮ್ಮ ಕೆಳಗಡೆ ಕೆಲಸ ಮಾಡೋರು, ಅವನೇನೋ ನಮ್ಮ ಜಾತಿನೋ ನಮ್ಮ ಧರ್ಮನೋ ನಮ್ಮ ಕಲರ್ ಏನೋ ಒಂದು ಇರುತ್ತಲ್ಲ ನಮ್ಮೂರ, ಆ ಕಾರಣಕ್ಕೆ ಇಟ್ಕೋಬಾರ್ದು. ಅವರು ಕಂಪ್ನಿ ಮೋಸ ಮಾಡ್ತಿದ್ರೆ, ಅವ್ರು ಏನಾದರೂ ಆಗಲಿ ದೇಶಕ್ಕೆ ಮೋಸ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಇಟ್ಕೋಬಾರ್ದು. ಅಂದರೆ ಮಮತಾ ವ್ಯಾಮೋಹಗಳು ಹೋಗಬೇಕಾಗತ್ತೆ. ಅವು ನಮ್ಮಲ್ಲಿರುವವರೆಗೂ ಸರ್ವತ್ರ ಸಮತಾಭ್ಯಾಸ ಸಾಧ್ಯವಾಗುವುದಿಲ್ಲ. ಅಂದರೆ ಎಲ್ಲಿಯವರೆಗೂ ನಾವು ಅಹಂಕಾರದ ವಲಯದಲ್ಲೇ, ಅಹಂಕಾರದ ಹಂತದಲ್ಲೇ ಬಿದ್ದು ಒದ್ದಾಡ್ತಿರ್ತೀವೋ ಅಲ್ಲಿವರೆಗೂ ಪೂರ್ತಿಯ ಸಿದ್ಧಿ, ಯಾವುದೇ ಕ್ಷೇತ್ರದ ಸಿದ್ಧಿ ಸಾಧ್ಯವಾಗೋದಿಲ್ಲ. ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸುಖ ದುಃಖವನ್ನು ಸಮವಾಗಿ ಕಾಣುವ ವ್ಯಕ್ತಿ ಧೀರ. ಧೀರ ಅಂದರೆ ಸಿನಿಮಾ ಸ್ಟೈಲಲ್ಲಿ ಹೋರಾಡೋದು, ರೋಡ್ ಕ್ರಾಸ್ ಮಾಡುವಾಗ ಗುರಾಯಿಸೋದು, 80 ವರ್ಷದ ಅಜ್ಜಿ ರೋಡ್ ಕ್ರಾಸ್ ಮಾಡ್ತಿದ್ರೆ 100 ಸಲ ಹಾರ್ನ್ ಮಾಡೋದು, ಅಥವಾ ಯಾವುದೋ ಸಿನಿಮಾ ಆಕ್ಟರ್ ರೀತಿ ಹ್ಞೂ ಅಂತ ಮಾತಾಡೋದು, ಕತ್ತಿಗೆ ಕರ್ಚೀಫ್ ಕಟ್ಕೊಳ್ಳೋದು, ಅದು ಧೀರತ್ವ ಅಲ್ಲ. ಧೀರತನ ಅಂದರೆ ಸಮತ್ವಂ ಸೋಮೃತತ್ವಾಯ ಕಲ್ಪತೆ. ಅಂದರೆ ಆ ಸಮತ್ವ ಇದ್ದ ವ್ಯಕ್ತಿ ಅವರು ಅಮೃತತ್ವಾಯ ಕಲ್ಪತೆ. ಅಂದರೆ ಅಮೃತತ್ವ ಅಂದರೆ ಮೃತ್ಯು ಇಲ್ಲದಂತಾಗುವುದು ಅಮೃತ. ಆ ಮೃತ್ಯುವಿನ ಪರಿಧಿಯನ್ನು ಮೀರಿ ಒಂದು ಆತ್ಮ ಪ್ರವೇಶವನ್ನು ಮಾಡ್ತಾರೆ. ಅವರಿಗೆ ಸಮತ್ವಂ ಯೋಗ ಮುಚ್ಯತೆ. ಆ ವ್ಯಕ್ತಿಗಳಿಗೆ ಯೋಗಿಗಳಂತಾರೆ. ಅಥವಾ ಆ ಪ್ರಜ್ಞಾಪೂರ್ಣವಾದ ಸ್ಥಿತಿಯಲ್ಲಿ ವ್ಯಕ್ತಿ ಅನ್ನುವುದು ಇಲ್ಲದಾಗಿರುವುದರಿಂದ, ಅಂದರೆ ನಾನು ಅನ್ನುವುದು ಕರಗಿ ಹೋಗಿರುವುದರಿಂದ ವ್ಯಕ್ತಿ ಅನ್ನುವುದು ಅಲ್ಲಿಲ್ಲ. ಅಲ್ಲಿರುವುದು ಕೇವಲ ಪ್ರಜ್ಞೆ, ಎ ಸುಪ್ರೀಂ ಕಾನ್ಷಿಯಸ್ನೆಸ್, ಎ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಬುದ್ಧಿಸಮ್ನ ಹೇಳ್ತಾರೆ. ಅದು ಮಾತ್ರ ಇರೋದ್ರಿಂದ ಅಲ್ಲಿ ಯೋಗಿ ಅಲ್ಲ, ಯೋಗ ಮಾತ್ರ ಇರುತ್ತೆ. ಅದು ಸಮತ್ವಂ ಯೋಗಂ ಉಚ್ಯತೆ. ಈ ಸಂದರ್ಭದಲ್ಲಿ ಲಾಭ ನಷ್ಟ, ಪ್ರಿಯ ಅಪ್ರಿಯ, ಶತ್ರು ಮಿತ್ರ ಮೊದಲಾದ ದ್ವಂದ್ವಗಳಿಂದ ಮನೋವಿಕಾರಗಳನ್ನು ಪಡೆಯದೇ ಇರತಕ್ಕ ಸ್ಥಿತಿಯೇ ಆತ್ಮಶುದ್ಧಿಯಾದಂತಹ ಸ್ಥಿತಿ. ಹಾಗಾಗಿ ನಮ್ಮ ಜೀವನದಲ್ಲೂ ಸಹ ಮೊಟ್ಟ ಮೊದಲನೇದಾಗಿ ಯಾವುದಾದರೂ ಒಂದು ಘನತತ್ವವನ್ನು ಇಟ್ಕೊಳ್ಳೋಣ. ಇಲ್ಲಿಂದ 10-20 ವರ್ಷ, ಅಂದರೆ ಇಲ್ಲಿಂದ 1-2 ದಶಕದ ನಂತರನೂ ಅದೇ ಕ್ಷೇತ್ರದಲ್ಲಿ ಸಮಯಾನುಕೂಲವಾದಂತಹ ಯಾವುದೋ ಒಂದು ಸಾಧನೆಯನ್ನು ಮಾಡುವ ಬದ್ಧತೆಯನ್ನು ಇಟ್ಕೊಳ್ಳೋಣ. ಆಗ ನಮಗೆ ಎಲ್ಲವೂ ದಕ್ಕತ್ತೆ. ನಾವು ಅದನ್ನ ಹುಡುಕೊಂಡು ಹೋದಾಗ ಖಂಡಿತವಾಗ್ಲೂ ಅದು ಸಿಗಲ್ಲ. ವಿವೇಕಾನಂದರು ಕಂಪ್ಲೀಟ್ ವರ್ಕ್ಸ್ನಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಫಾರ್ಚ್ಯೂನ್ ಈಸ್ ಎ ಫ್ಲರ್ಟ್, ವೆನ್ ಯು ಗೋ ಬಿಹೈಂಡ್ ಇಟ್ ಇಟ್ ಎಸ್ಕೇಪ್ಸ್ ಯುವರ್ ಗ್ರಾಸ್ಪ್, ಬಟ್ ವೆನ್ ಯು ಜಸ್ಟ್ ಫೋಕಸ್ ಆನ್ ಯುವರ್ ವರ್ಕ್ ಇಟ್ ಕಮ್ಸ್ ಬ್ಯಾಕ್ ಸರ್ಚಿಂಗ್ ಫಾರ್ ಯು ಅಂತ. 36-37 ವರ್ಷಕ್ಕೆ ನಮ್ಮನ್ನೆಲ್ಲ ಅಗಲಿದವ್ರಿಗೆ ಈ ಮಟ್ಟಿಗಿನ ದರ್ಶನ ಇತ್ತಲ್ಲ. ಅಂದರೆ ಒಳ್ಳೆಯದು, ಸಂಪತ್ತು, ನೆಮ್ಮದಿ, ಹಣ ಮತ್ತು ಆತ್ಮಶುದ್ಧಿ ಎಲ್ಲವೂ ನೀನು ಹುಡುಕೊಂಡು ಹೋದಾಗ ಸಿಗಲ್ಲ. ನೀವು ಹುಡುಕದಷ್ಟು ಅದು ಆಟ ಆಡಿಸ್ಕೊಂಡು ಇದ್ದಿದ್ದು ತಪ್ಪಿಸ್ಕೊಂಡು ಹೋಗುತ್ತೆ. ಅದೇ ನಿನ್ನ ಕೆಲಸವನ್ನು ನೀನು ಮಾಡಲು ಸಿದ್ಧವಾದಾಗ ಅದು ನಿನ್ನನ್ನೇ ಹುಡುಕಿಕೊಂಡು ಬರುತ್ತೆ. ತರಾಸು ಅವರು ತಮ್ಮ ರಕ್ತರಾತ್ರಿಯಲ್ಲಿ ಅದಕ್ಕೆ ಹೇಳ್ತಾರೆ, ಅದು ನನ್ನನ್ನೇ ಇಂದು ಹುಡುಕಿ ಬಂದಿದೆ, ಪೊದೆಪೊಲೆಯೂ ಅಲೆಯುವ ಕಾಡು ಪಶುವಿನಂತೆ ಅಂತ. ಹಾಗೆ ನಮಗೆ ಏನು ಬೇಕೋ ಅದು ನಮ್ಮ ವೃತ್ತಿ ಕ್ಷೇತ್ರದಲ್ಲೇ ಸಿಗ್ಬೋದು. ಪೂರ್ತಿಯಾಗಿ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋಣ. ಅರ್ಪಿಸಿಕೊಂಡಾಗ ಅದರ ಜೊತೆ ಬರುವ ಕರ್ಮಬಂಧವನ್ನು
ಸದಾ ಬಿಡೋಕ್ಕೆ ಪ್ರಯತ್ನ ಮಾಡ್ತಿರೋಣ. ಅಲ್ಲಿ ಪ್ರತಿ ಕ್ಷಣದಲ್ಲೂ ಅಡಗಿರುವ ನೆಮ್ಮದಿಯ ಗೋಚರ ನಮಗಾಗತ್ತೆ. ಕನ್ನಡದ ಮಹಾನ್ ದಾರ್ಶನಿಕರು ದೇವುಡು, ಕುವೆಂಪು, ಡಿ ವಿ ಜಿಯವ್ರನ್ನ ಒಂದು ಬಾರಿ ನೆನೆಸ್ಕೊಂಡಾಗೂ ನಮ್ಮ ಜೀವನ ಒಂದು ಪುನರ್ಜನ್ಮದ ರೀತಿ ಆಗತ್ತೆ. ಅದನ್ನು ನಾವು ನಂಬಿಕೊಂಡು ಜೀವನವನ್ನು ಸರಿ ದಾರಿಗೆ ತಂದುಕೊಳ್ಳೋಣ. ಅದರ ಜೊತೆಗೆ ಒಂದು ತತ್ವಕ್ಕೆ ನಾವು ಬದ್ಧವಾದ ಮೇಲೆ ಅದಕ್ಕೆ ನಿಷ್ಠೆಯಿಂದ ನಾವು ಅರ್ಪಿಸ್ಕೊಳ್ಳೋಣ. ನೂರಾರು ಜನ ನೂರಾರು ಹೇಳಿದ್ರು ಅಂದರೆ ಅದಕ್ಕೆ ಕಿವಿ ಕೊಡೋದು ಬೇಡ. ಯಾಕಂದರೆ ಜನಕ್ಕೆ ಯಾವುದೇ ಒಂದು ದೊಡ್ಡ ಸಾಧನೆಯ ಅವಶ್ಯಕತೆ ಇರಲ್ಲ. ಹೆಂಗೋ ಬದುಕಿದ್ರೆ ಸಾಕು, ತಪ್ಪಲ್ಲ, ಅದು ಅವರ ಸೀಮಿತತೆ. ಆದರೆ ನಿಜವಾದ ಸನ್ಯಾಸಿ, ನಿಜವಾದ ದಾರ್ಶನಿಕ, ಋಷಿ ಅದನ್ನು ಮೀರಿ ಮತ್ತೆ ಜಗತ್ತಿಗೆ ಒಳ್ಳೆಯದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಆಧ್ಯಾತ್ಮಿಕ ಪಥವನ್ನು ಪಾಲಿಸ್ಬೇಕಂದ್ರೆ ಸ್ನೇಹಿತರೆ ಒಂದು ಸಮಸ್ಯೆ ಉಂಟಾಗುತ್ತೆ. ಅದನ್ನು ಎಷ್ಟೊಂದು ಜನ ಕೇಳಿರ್ತೀರ ಸಹ ಇಮೇಲಲ್ಲಿ. ನಾವು ಆಧ್ಯಾತ್ಮಿಕ ಪಥವನ್ನು ಪಾಲಿಸಿದ್ದಾಗೆ ಒಂದು ರೀತಿ ಅಹಂಕಾರ ಬಂದ್ಬಿಡತ್ತೆ ನಮ್ಮಲ್ಲಿ. ನಾನು ಶ್ರೇಷ್ಠ, ಇನ್ನೊಬ್ಬರಿಗೆ ಏನು ಗೊತ್ತಿಲ್ಲ, ಈಗಿನ ಯುವಜನತೆಗೆ ಏನು ಗೊತ್ತಿಲ್ಲ, ಸರಿ ಇಲ್ಲ, ಕಾಲ ಕೆಟ್ಟೋದು, ಹೀಗೆಲ್ಲ ಮಾತನಾಡೋಕ್ಕೆ ಶುರು ಮಾಡ್ತಿರ್ತೀವಿ. ಅದೆಲ್ಲ ದರ್ಶನ ಅಂದರೆ ಆಧ್ಯಾತ್ಮಿಕ ದರ್ಶನ, ಆತ್ಮಶುದ್ಧಿಯ ಅನುಭವದ ಒನ್ ಆಫ್ ದ ಕ್ಯಾರೆಕ್ಟರ್, ಒನ್ ಆಫ್ ದ ಪ್ರೈಮ್ ಆಟ್ರಿಬ್ಯೂಟ್ ಯಾವುದು ಅಂದರೆ ಅದು ಇಲ್ಲದವರಿಗೂ ನಾವು ಮಮಕಾರವನ್ನು ಹರಡಿಸ್ಬೇಕು. ಅದಕ್ಕೆ ಇಟಲಿಯ ಮಹಾನ್ ದಾರ್ಶನಿಕ ಸೆನೆಕಾ ತನ್ನ ಲೆಟರ್ಸ್ ಫ್ರಮ್ ಸ್ಟೋಯಿಕ್ ಅಲ್ಲಿ ಅದ್ಭುತವಾಗಿ ಒಂದು ಹೇಳ್ತಾನೆ. ಒಬ್ಬ ವ್ಯಕ್ತಿ ಒಂದು ದರ್ಶನವನ್ನು ಪಡೆದುಕೊಂಡು ಕೂಡಲೇ ಸಹಜವಾಗಿ ಮೊದಲ ಹಂತದಲ್ಲಿ ಇನ್ನೊಬ್ಬರ ಬಗ್ಗೆ ಒಂದು ಕೀಳರಿಮೆ ಬರುತ್ತೆ. ಆದರೆ ಎರಡನೇ ಮುಖ್ಯ ಹಂತ ಅವನು ಮುಟ್ಟೋದೆ ಆ ಇನ್ನೊಬ್ಬರ ಬಗ್ಗೆ ಇರುವ ಕೀಳರಿಮೆಯನ್ನು ದಾಟಿದಾಗ ನನಗೆ ಸಾಧನೆ ಮಾಡೋಕ್ಕಾಯ್ತು ಅನ್ನೋದು ದೊಡ್ಡದಾದರೆ, ಇನ್ನೊಬ್ಬರಿಗಾಗಿಲ್ಲ ಸಹಾಯ ಮಾಡ್ತೀನಿ ಅನ್ನೋದು ಇನ್ನೂ ದೊಡ್ಡದು. ಇನ್ನೊಬ್ರಿಗಾಗಿಲ್ಲ, ಅವ್ರು ಹಾಗೆ ಇರಲಿ, ಅವ್ರಿಗೆ ಸರಿ ಇಲ್ಲ ಜೀವನ, ಅವ್ರು ಹಾಗೆ ಹಿಂಗೆ ಅಂದ್ಕೊಳ್ಳೋದು ಕೆಳಮಟ್ಟದ ಚಿಂತನೆ. ಮತ್ತೆ ನಾವು ಎಲ್ಲಿಂದ ಹೊರಟು ಅಲ್ಲಿಗೆ ಬಂದು ಬೀಳ್ತೀವಿ ಅಥವಾ ಇನ್ನೂ ಕೆಳಗಿರ್ತೀವಿ ನಾವು. ಅದು ಬೇಡ. ಇನ್ನೊಬ್ಬರಿಗೇನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ನೋಡೋಣ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಭಗವದ್ಗೀತೆಯಲ್ಲಿ ನಮ್ಮ ಭಾವನೆಯ ಬದಲಾವಣೆ ಅಷ್ಟೇ ಅಲ್ಲ, ಪರಿಣಿತಿಯನ್ನು ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ಯಾವುದೇ ರೀಪ್ಲೇಸ್ಮೆಂಟ್ ಇಲ್ಲ. ನೀನು ಎಷ್ಟೇ ಒಳ್ಳೆಯ ಚಿಂತನೆ ಇರಲಿ, ಅದನ್ನು ನೆರವೇರಿಸೋ, ಜಗತ್ತಿಗೆ ಒಳ್ಳೇದು ಮಾಡೋ ಶಕ್ತಿ ಇಲ್ಲ ಅಂದರೆ ಏನೂ ಉಪಯೋಗ ಇಲ್ಲ. ಯಾರು ಕೇಳ್ತಿರ್ತಾರೆ ಏನು ಮಾಡ್ಬೇಕು ಸಮಾಜಕ್ಕೆ ಏನು ಮಾಡೋದು ಬೇಡ, ನಿಮ್ಮ ರೋಡಲ್ಲಿ ಕ್ಲೀನಾಗಿ ಇಟ್ಕೊಳ್ಳಿ, ಬೇರೆಯವ್ರು ಕೇಳಿಸೋ ಹಂಗೆ ಸಬ್ ಊಫರ್ ಹಾಕ್ಕೊಂಡು ಜೋರಾಗಿ ಮ್ಯೂಸಿಕ್ ಹಾಕಬೇಡಿ, ರಾತ್ರಿ ಹೊತ್ತು ಕಿರ್ಚಾಡಬೇಡಿ, ನಿದ್ದೆ ಮಾಡ್ತಿರ್ತಾರೆ. ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇಡ. ಅದನ್ನು ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಳ್ಳೆ ರೀತಿ ಹಣವನ್ನು ಸಂಪಾದಿಸಿ 4 ಜನಕ್ಕೆ ಬೇಕಾದ್ರೆ ಸಹಾಯ ಮಾಡಿ. ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇಕಿಲ್ಲ. ಅದನ್ನು ಮಾಡಿದ್ಮೇಲೆ ಮಿಕ್ಕಿದ್ದೇನಾದರೂ ಮಾಡಬಹುದು. ಅದರಿಂದ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಲೆಟ್ ಅಸ್ ಬಿಕಮ್ ಸ್ಟ್ರಾಂಗ್ ಇನ್ ಅವರ್ ಪ್ರೊಫೆಷನ್, ಇನ್ ಅವರ್ ಲೈನ್ ಆಫ್ ಅಚೀವ್ಮೆಂಟ್. ಅದನ್ನು ಮಾಡ್ತಾ ಮಾಡ್ತಾ ನಮಗೆ ಸಹಜವಾಗಿಯೇ ಆತ್ಮಶುದ್ಧಿ ಆಗುತ್ತೆ, ಸನ್ಯಾಸ ಬರುತ್ತೆ, ಎಲ್ಲವೂ ಬರುತ್ತೆ. ಅದಕ್ಕೇ ಎಷ್ಟೆಷ್ಟೊಂದು ಶ್ರೀಮಂತರು ಸಮಾಜಕ್ಕೆ ಮಾಡೋಕ್ಕೆ ಸಾಧ್ಯ ಆಗಿದ್ದೆ ಅವರು ತಾವು ಮಾಡುವಾಗ ಅದನ್ನು ಪೂರ್ತಿಯಾಗಿ ಸಮರ್ಪಣಾ ಭಾವದಿಂದ ಮಾಡಿದ್ರು. ಆಮೇಲೆ ಸಂಪತ್ತು ಬಂತು, ಅದನ್ನು ಒಂದು ಮಟ್ಟಿಗೆ ಸಮಾಜಕ್ಕೆ ಕೊಟ್ಟಿದೆ. ಅದು ಬಿಲ್ ಗೇಟ್ಸ್ ಆಗಿರ್ಬೋದು, ವಾರೆನ್ ಬಫೆ ಎಷ್ಟೋ ದಿನಗಳ ಕಾಲ ತನ್ನ 50 ವರ್ಷ ಹಿಂದಿನ ಮನೆಯಲ್ಲೇ ಇದ್ರಂತೆ. ಅದಕ್ಕೆ ನಮ್ಮಲ್ಲೇ ಇರುವ ಅಜೀಂ ಪ್ರೇಮ್ಜಿ, ಸುಧಾಮೂರ್ತಿ ಅವ್ರು ನೋಡಿದ್ರೆ ಗೊತ್ತಾಗತ್ತಲ್ವ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅರ್ಪಣಾ ಭಾವನೆ ನಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನ್ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.